ನೆಕ್ಸ್ಟ್ GIS ಆ್ಯಂಡ್ CRS, ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಅಂತ ಬರುತ್ತೆ. ಸಿಲೆಬಸಲ್ಲಿ ಇದೆಯಾ ಸರ್? ಎಸ್, CRS ಮ್ಯಾನೇಜ್ಮೆಂಟ್ ಅಂತ ಇದೆ. CRS ಮ್ಯಾನೇಜ್ಮೆಂಟ್. ಇಲ್ಲಿ ಏನಾಗುತ್ತೆ ಅಂದರೆ, ನಾರ್ಮಲಾಗಿ CRS ಅಂದರೆ ಇಟ್ ಡಿಫೈನ್ಸ್ ಹೌ ಕೋಆರ್ಡಿನೇಟ್ಸ್ ಆರ್ ರಿಲೇಟೆಡ್ ಟು ದ ಲೊಕೇಶನ್ಸ್ ಆನ್ ಅರ್ತ್ ಅಂತ ಇದೆ, ರೈಟ್? CRS ಅಲ್ಲಿ ಏನೇನಿರುತ್ತೆ ಆಲ್ರೆಡಿ ಹೇಳಿದ್ದೀನಿ, ಕ್ಲಾಸ್ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕ್ಲಾಸ್ 7 ಪಾರ್ಟ್ 2 ನೋಡ್ರಿ ಅಂತ ಹೇಳಿದ್ದೀನಿ ಈ ಕ್ಲಾಸ್ಗಿನ ಮುಂಚೆ. ಇದರಲ್ಲಿ ಏನೇನಿರುತ್ತೆ? ಡೇಟಮ್ ಇರುತ್ತೆ, ಕೋಆರ್ಡಿನೇಟ್ ಸಿಸ್ಟಮ್ಸ್ ಇರುತ್ತೆ, ಇಟ್ ಕ್ಯಾನ್ ಬಿ GCS, ಇಟ್ ಕ್ಯಾನ್ ಬಿ PCS, ಪ್ರೊಜೆಕ್ಷನ್ ವೇರ್ ಅಪ್ಲಿಕೇಬಲ್ಸ್, ಯೂನಿಟ್ಸ್ ಇರ್ತದೆ, ಆಕ್ಸಿಸ್ ಏನು, ರೆಫರೆನ್ಸ್ ಫ್ರೇಮ್ವರ್ಕ್ ಏನು, ಎಲ್ಲವೂ ಇರ್ತದೆ ಅಲ್ಲಿ. ದಟ್ ಈಸ್ ಕಾಲ್ಡ್ CRS, ರೈಟ್ ಸರ್? ಆದರೆ CRS ಇಲ್ಲಿ ಯಾಕೆ GIS ಅಲ್ಲಿ ಇಂಪಾರ್ಟೆಂಟ್ ಸರ್? ನೋಡಿ, ನನಗೆ GNSS ಡೇಟಾ ಬಂತು, ನನಗೆ ಲೊಕೇಶನ್ಸ್ ಬಂತು, ರೈಟ್? ಕೆಡೆಸ್ಟಲ್ ಡೇಟಾ ಕೂಡ ಬಂತು. ಓಕೆ ಸರ್, ಕೆಡೆಸ್ಟಲ್ ಡೇಟಾ ಅಲ್ಲಿ ಹೆಂಗೆ ಯೂಸ್ ಆಗುತ್ತೆ CRS? ನೋಡಿ, ಇಲ್ಲಿ 101 ಇದೆ ಅಂತಂದರೆ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಕೋಆರ್ಡಿನೇಟ್ ಇದೆ, ಇಲ್ಲೊಂದು ಕೋಆರ್ಡಿನೇಟ್ ಇದೆ, ಇಲ್ಲೊಂದು ಕೋಆರ್ಡಿನೇಟ್ ಇದೆ, ರೈಟ್? ದೀಸ್ ಆರ್ ಆಲ್ ಬೇಸ್ ಲೈನ್ಸ್, ರೈಟ್? ಒಂದು ಪಾರ್ಸಲ್ ಆಯ್ತಲ್ವಾ? ಈ ಕೆಡೆಸ್ಟಲ್ ಡೇಟಾಗೂ ಬೇಕಲ್ವೇನ್ರಿ CRS? ಸ್ಯಾಟಲೈಟ್ ಇಮೇಜರಿ ಇದೆ. ಈ ಸ್ಯಾಟಲೈಟ್ ಇಮೇಜ್ನಿಂದ ನಾನು ಹೇಳಿದ್ದೆ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅಂತ ಇರ್ತವೆ, ಅಲ್ಲಿಂದ ನಾನು ಒಂದು ರಾ ಇಮೇಜನ್ನು ಜಿಯೋ ರೆಫರೆನ್ಸ್ ಮಾಡಿ, ಆ ಜಿಯೋ ರೆಫರೆನ್ಸಿಂಗ್ ಮಾಡಿದ ಮೇಲೆ ಆರ್ಥೋ ಫೋಟೋ ಬರುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿ ಕೂಡ CRS ಇಂಪಾರ್ಟೆಂಟ್ ಅಲ್ವೇನ್ರಿ? ಒಂದು ರಾ ಇಮೇಜ್ ಬಂದಿರುತ್ತೆ, ಸಿಕ್ಕಾಪಟ್ಟೆ ಟ್ವಿಸ್ಟ್ ಆಗಿರುತ್ತೆ, ರೊಟೇಟ್ ಆಗಿರುತ್ತೆ, ಸ್ಕೇಲ್ ವೇರಿಯೇಷನ್ ಆಗಿರುತ್ತೆ, ಅದಕ್ಕೆ ನಾನು ಏನು ಮಾಡಬೇಕು? ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಬೋದು ಅಂತ ಹೇಳಿದ್ದೆ, ರೈಟ್? ಅದರಿಂದ ನನಗೆ ಒಂದು ಒಳ್ಳೆ ಜಾಮೆಟ್ರಿಕಲಿ ಕರೆಕ್ಟೆಡ್ ಆ್ಯಂಡ್ ಆರ್ಥೋ ರೆಕ್ಟಿಫೈಡ್ ಫೋಟೋ ಬರುತ್ತೆ ಅಂತ ಹೇಳಿದ್ದೆ, ರೈಟ್? ಅಲ್ಲೂ ಕೂಡ CRS ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಇಲ್ಲಿವರೆಗೂ ಏನೇನು ಮಾಡಿದ್ದೀವಿ ಅದನ್ನು ಬ್ರಾಡಾಗಿ ಎಲ್ಲವನ್ನು ಒಂದು ಹದ್ದಿನ ಕಣ್ಣು ಥರ ತಂದು ಇಲ್ಲೇ ಇಟ್ಕೊಂಡು ನಾವು ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ನೋಡಿ ಸರ್, ಇಫ್ ದ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಆರ್ ಇನ್ಕಂಪ್ಯಾಟಿಬಲ್ ಆರ್ ಇನ್ಕರೆಕ್ಟ್ಲಿ ಡಿಫೈನ್ಡ್, ಆಟೋಮ್ಯಾಟಿಕಲಿ GIS ಲೇಯರ್ಸ್ಗಳು ಡಿಫಂಕ್ಟ್ ಆಗ್ತವೆ. ಲೇಯರ್ಸ್ ಮೇ ನಾಟ್ ಅಲೈನ್, ಯು ವಿಲ್ ಫೈಂಡ್ ದ ಫಾಲ್ಟ್ಸ್. ಅರ್ಥ ಆಯ್ತಾ? ಪ್ರಾಪರಾಗಿ ನೀವು ಡೇಟಾ ಕೊಟ್ಟಿಲ್ಲ ಅಂತಂದರೆ ಅಲ್ಟಿಮೇಟ್ಲಿ ಲೇಯರ್ಸ್ ಮಿಸ್ ಮ್ಯಾಚ್ ಆಗ್ತವೆ, ನಮಗೆ ಪ್ರಾಪರ್ ಇನ್ಫಾರ್ಮೇಷನ್ಸ್ ಬರಲ್ಲ. ಅದಕ್ಕಾಗಿ ನಮಗೆ ಕರೆಕ್ಟ್ CRS ಇರಬೇಕು. ವೆದರ್ ಇಟ್ ಈಸ್ WGS, ವೆದರ್ ಇಟ್ ಈಸ್ UTM, ವೆದರ್ ಇಟ್ ಈಸ್ WGS, ಈಸ್ ಇಟ್ PCS, ಈಸ್ ಇಟ್ GCS, ಪ್ರಾಪರ್ ಇರಬೇಕು. ಕರೆಕ್ಟ್ GPS ಲೊಕೇಶನ್ ಬರಬೇಕು, ಆವಾಗ ಮಾತ್ರ ನನಗೆ ಆ್ಯಕ್ಯುರೇಟ್ ಓವರ್ಲೇ ಆಫ್ ದ ಲೇಯರ್ಸ್ ಆಗುತ್ತೆ. ಸೊ ದ್ಯಾಟ್ ಐ ಕ್ಯಾನ್ ಡೂ ಪ್ರಾಪರ್ ರಿಲಯಬಲ್ ಅನಾಲಿಸಿಸ್. ಅರ್ಥ ಆಯ್ತಾ ಸರ್? CRSS ವರ್ಸಸ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂತಲೂ ಓದಿದ್ವಿ ಸರ್. ಓದಬೇಕಾ ಇನ್ನೊಂದ್ಸಲಿ? ಓದೋಣ, ಏನಾಗುತ್ತೆ, ರಿವಿಷನ್ ಆದಷ್ಟು ಒಳ್ಳೇದಲ್ವಾ? CRS ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್, ಇಟ್ ಡಿಫೈನ್ಸ್ ದ ರೆಫರೆನ್ಸ್ ಫ್ರೇಮ್ವರ್ಕ್ ಏನು, ವಾಟ್ ಇಟ್ ಡಿಫೈನ್ಸ್, ಡೇಟಮ್ ಏನು, ಕೋಆರ್ಡಿನೇಟ್ ಸಿಸ್ಟಮ್ ಏನು, ಪ್ರೊಜೆಕ್ಷನ್ ಏನು, ಯೂನಿಟ್ಸ್ ಏನು, ಸೊ ಆ್ಯಂಡ್ ಸೊ. ಸರ್, ಎಕ್ಸಾಂಪಲ್ಸ್ ಏನಾದರೂ ಇದೆಯಾ? 2 ಟೈಪ್ಸ್ ಅಂತ ಹೇಳಿದ್ದೆ ನಾನು. CRS ಅಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು GCS, ಇನ್ನೊಂದು PCS. ಸರ್, WGS ಯಾವ್ದು ಬರುತ್ತೆ ಹೇಳಿ ನೋಡೋಣ ಎಕ್ಸಾಂಪಲ್. ಇಟ್ ಬಿಲಾಂಗ್ಸ್ ಟು ವಿಚ್ ಕ್ಲಾಸಿಫಿಕೇಶನ್ ಹೇಳಿ, ಕಮೆಂಟ್ ಡೌನ್ ಇನ್ ದ ಬಿಲೋ. UTM ಅಂದರೆ ಯಾವ ಟೈಪಲ್ಲಿ ಬರುತ್ತೆ? EPSG ಕೋಡ್ ಅಂತಲೂ ಹೇಳಿದ್ದೆ ನಾನು. EPSG 432 ಬಿಲಾಂಗ್ಸ್ ಟು ಹೂಮ್, EPSG 32643 ಬಿಲಾಂಗ್ಸ್ ಟು ಹೂಮ್. ಅವೆಲ್ಲ ಓದಿದ್ರಲ್ವಾ ನೀವು, ರೈಟ್? CRS ಅಂದರೆ ಏನು ಸರ್? ಗೊತ್ತಾಯಿತು. ಸೊ ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು? ಆಲ್ರೆಡಿ ಹೇಳಿದ್ದೀನಿ. ಕನ್ವರ್ಟ್ ದ ಕೋಆರ್ಡಿನೇಟ್ಸ್ ಫ್ರಮ್ ರೆಫರೆನ್ಸ್ ಫ್ರೇಮ್ವರ್ಕ್ ಟು ಅನದರ್ ರೆಫರೆನ್ಸ್. Example, change the coordinates from source CRS to a target CRS. Suppose if I want to convert GCS to a PCS, I can do coordinate transformation. Using the mathematical algorithms, I can do transformation. To ensure layers are aligning each other, ಅದಕ್ಕಾಗಿ ನಾನು ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾಗುತ್ತೆ ಒಂದೊಂದ್ಸಲಿ, ರೈಟ್? ಇಟ್ ಈಸ್ ವೆರಿ ಇಂಪಾರ್ಟೆಂಟ್.
ಯಾಕೆ ಅನ್ನೋದು ಜಿ ಐ ಎಸ್ ಮಿಸ್ ಅಲೈನ್ ಆಗಬಾರ್ದು ಅಂತ. ಪ್ಲಸ್ ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನ್ಸಲ್ಲಿ ಟೈಪ್ ಏನಿದೆ ಅಂತಲೂ ಹೇಳಿದ್ದೀನಿ. ಗೊತ್ತಿಲ್ಲ ಅಂದರೆ ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಗೋ ಬ್ಯಾಕ್ ಟು ದ ಕ್ಲಾಸ್ ಆರ್ ದ ಲೆಕ್ಚರ್ ಅಥವಾ ಪಿ ಪಿ ಟಿ, ಜಸ್ಟ್ ಗ್ಲ್ಯಾನ್ಸ್ ಮಾಡಿ. ಯಾವಾಗ ನಿಮಗೆ ಡೌಟ್ ಬರುತ್ತೆ ಇಮ್ಮಿಡಿಯೇಟಾಗಿ ಕ್ಲಾರಿಫೈ ಮಾಡ್ಕೊಳ್ಳಿ. ಟೈಪ್ಸ್ ಏನು ನಾನೇ ಹೇಳಿದರೆ ಅದು ನಿಮಗೆ ವರ್ತಲ್ಲ. ಓಕೆ, ಎಸ್. ಸೊ ಇವಾಗ ಹೇಳಿ, ಸಿ ಆರ್ ಎಸ್ ಅಂದರೆ ಏನು, ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು? Difference just for the exam purpose. CRS defines how coordinates are related to the location on earth. ಆದರೆ ಟ್ರಾನ್ಸ್ಫಾರ್ಮೇಷನ್ ಕನ್ವರ್ಟ್ಸ್ ದ ಕೋಆರ್ಡಿನೇಟ್ಸ್ ಬಿಟ್ವೀನ್ ಡಿಫ್ರೆಂಟ್ CRSs. ಪರ್ಪಸ್ ಏನ್ರಿ? ಒಂದು ರೆಫರೆನ್ಸ್ ಪಾಯಿಂಟ್ ಬೇಕು ನಮಗೆ. ಇದೇನ್ರಿ? ಟು ಕನ್ವರ್ಟ್ ದ ನಂಬರ್ ಫ್ರಮ್ ದ ಒನ್ ಸಿಸ್ಟಮ್ ಟು ಅನದರ್. CRS ಅಲ್ಲಿ ಚೇಂಜಸ್ ಕೋಆರ್ಡಿನೇಟ್ಸ್ ಆಗುತ್ತಾ? ನೋ, ಬಟ್ ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನ್ಸಲ್ಲಿ ಎಸ್. ಸಪೋಸ್ WGS ಇತ್ತಂದರೆ WGS ಆಗೇ ಇರುತ್ತೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ WGS? ವರ್ಲ್ಡ್ ಜಾಡೆಟಿಕ್ ಸರ್ವೆ. ವಾಟ್ ಈಸ್ 84? 1984. ವಾಟ್ ಈಸ್ UTM 43N? UTM ಯೂನಿವರ್ಸಲ್ ಟ್ರಾನ್ಸ್ಫರ್ಸ್ ಮಾರ್ಕೇಟರ್ ಜೋನ್ 43N ಅಲ್ಲಿದೆ. ಟೋಟಲ್ ಎಷ್ಟು ಜೋನ್ಸ್ ಇದೆ ಗೊತ್ತಿದೆ ಅಲ್ವಾ? ಕಮೆಂಟ್ ಮಾಡಿ. ಓಕೆ, ಆದರೆ ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನಲ್ಲಿ ನಾನು ಒಂದು ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಅಂದರೆ GCS ಅನ್ನೋ ಸಿಸ್ಟಮಿಂದ ನಾನು PCS ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಬೋದು. ಡಿಫ್ರೆನ್ಸ್ ಅರ್ಥ ಆಯ್ತಾ ಎಕ್ಸಾಮ್ಗೋಸ್ಕರ? ಎಸ್, ಅಷ್ಟೆ. ಇದು ಒಂದು ಸೋರ್ಸು CRS ಇದೆ. ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನಲ್ಲಿ ನಾನು ವೇರಿಯಸ್ ಪ್ಯಾರಾಮೀಟರ್ಸ್ ಇದೆ. ಇಟ್ ಕ್ಯಾನ್ ಬಿ ಡೇಟಮ್ ಟ್ರಾನ್ಸ್ಫಾರ್ಮೇಷನ್, ಶಿಫ್ಟ್ ಟ್ರಾನ್ಸ್ಫಾರ್ಮೇಷನ್, ಸ್ಕೇಲ್ ಆಗಲಿ, ರೊಟೇಷನ್ಸ್ ಆಗಲಿ, ಇವೆಲ್ಲ ಟೈಪ್ಸ್ ಇದೆ. ಓದ್ಕೊಳ್ಳಿ, ರಿವೈಸ್ ಮಾಡಿ. ಕನ್ವರ್ಷನ್ ಪ್ರಾಸೆಸ್, ಟಾರ್ಗೆಟ್ CRS ಬಂದ್ಬಿಡುತ್ತೆ ನಮಗೆ. ಅರ್ಥ ಆಯ್ತೇನ್ರಿ? 2 ಟೈಪ್ಸ್ ಆಫ್ CRS ಅಂತ ಹೇಳಿದ್ದೀವಿ ನಾವು. ಜಾಗ್ರಫಿ ಕೋಆರ್ಡಿನೇಟ್ ಸಿಸ್ಟಮ್, ಪ್ರೊಜೆಕ್ಟೆಡ್ ಕೋಆರ್ಡಿನೇಟ್ ಸಿಸ್ಟಮ್. ಸರ್ ಜಸ್ಟ್ ಬ್ರೀಫಾಗಿ ಹೇಳಿಬಿಡಿ. ಎಸ್, ಐ ವಿಲ್ ಟೆಲ್. ನೋಡಿ, ಯೂಸಸ್ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್. ಇಲ್ಲಿ ಏನಾಗುತ್ತೆ? ಈಸ್ಟಿಂಗ್, ನಾರ್ತಿಂಗ್. ಇಲ್ಲಿ ಕ್ಯಾರೆಕ್ಟರ್ ಏನಿರುತ್ತೆ? ಇಟ್ ಇಸ್ ಬೇಸ್ಡ್ ಆನ್ ಶೇಪ್ ಆಫ್ ದ ಅರ್ತ್, ದಟ್ ಈಸ್ ಸ್ಪಿಯರಿಕಲ್. ಕೋಆರ್ಡಿನೇಟ್ಸ್ ಆರ್ ಆಂಗುಲರ್, ಡೇಟಮ್ ಬೇಸ್ಡ್, ಬೆಸ್ಟ್ ಫಾರ್ ಗ್ಲೋಬಲ್ ಡೇಟಾ ಸೆಟ್, ಮೇಜರ್ಡ್ ಇನ್ ಡಿಗ್ರೀಸ್. ಎಕ್ಸಾಂಪಲ್ ನೋಡಿ, ಇಲ್ಲಿ ಬೆಂಗಳೂರಲ್ಲಿ ಲೊಕೇಶನ್ ಇದೆ, ಅದರದ್ದು ಯಾವ ಥರ ನಾರ್ತ್ ಡಿಗ್ರಿಯಲ್ಲಿ, ಈಸ್ಟ್ ಡಿಗ್ರಿಯಲ್ಲಿ ಯಾವ ಥರ ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ ಕ್ಯಾರೆಕ್ಟರ್ಸ್ ಏನಿರುತ್ತೆ? ಇಲ್ಲಿ ಒಂದು ಅರ್ಥನ್ನು ಒಂದು ಪ್ಲೇನ್ಗೆ ಫ್ಲ್ಯಾಟ್ ಪ್ಲೇನ್ ಮಾಡಿರ್ತಾರೆ. ಕೋಆರ್ಡಿನೇಟ್ಸ್ ಆರ್ ಲೀನಿಯರ್ ವಿಚ್ ಆರ್ ಮೆಜರ್ಡ್ ಇನ್ ಮೀಟರ್ಸ್. ಆದರೆ GCS ಅಲ್ಲಿ ಡಿಗ್ರಿ. ಇಲ್ಲಿ ಡಿಸ್ಟಾರ್ಷನ್ಸ್ ಪಾಸಿಬಿಲಿಟಿ ಕಮ್ಮಿ, ಆದರೆ ಇಲ್ಲಿ ಜಾಸ್ತಿ. ಬೆಸ್ಟ್ ಫಾರ್ ದ ಲೋಕಲ್ ಆ್ಯಂಡ್ ರೀಜನಲ್ ಮ್ಯಾಪಿಂಗ್ ಪರ್ಪಸ್, ಬಟ್ ಇದು ಗ್ಲೋಬಲ್ ಪರ್ಪಸ್ಗೆ ಬೆಸ್ಟ್ ಇದು. ಎಕ್ಸಾಂಪಲ್, ಈಸ್ಟಿಂಗ್ so and so ಮೀಟರ್, ನಾರ್ತಿಂಗ್ so and so ಮೀಟರ್. ಎಕ್ಸಾಂಪಲ್, ಬೆಂಗಳೂರಲ್ಲಿ ಒಂದು ಪ್ಲೇಸ್ ಇದೆ. ಈ ಪ್ಲೇಸನ್ನು ನಾನು ಯಾವ ಥರ ಲೊಕೇಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಬೆಂಗಳೂರು, UTM ಜೋನ್ 43N ಆ್ಯಂಡ್ ಈಸ್ಟಿಂಗ್ ಆ್ಯಂಡ್ ನಾರ್ತಿಂಗ್. ನೋಡಿ, ಐ ಹೋಪ್ ಯು ಗಾಟ್ ದ ಡಿಫ್ರೆನ್ಸ್. ಅರ್ಥ ಆಯ್ತಾ? ಸೊ ಇವಾಗ ಹೇಳಿ ನನಗೆ, GIS ಇಂದ ಏನೇನು ಅಪ್ಲಿಕೇಶನ್ಸ್ ಇದೆ ಸರ್? ಎವ್ರಿಥಿಂಗ್, ಎವ್ರಿವೇರ್, ಎವ್ರಿ ಡಿಪಾರ್ಟ್ಮೆಂಟ್, ಎವ್ರಿ ಡೊಮೇನ್ GIS ಈಸ್ ಯೂಸ್ಡ್. ಕ್ವಶನ್ ಕೇಳ್ತಾರೆ ಅಪ್ಲಿಕೇಶನ್ಸ್ ಏನೇನು ಅಂತ. ABCDE 5 ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು ಆಪ್ಷನ್ AB ಓನ್ಲಿ, 2B ಓನ್ಲಿ, ABC ಓನ್ಲಿ, 4th ಆಲ್ ಆಫ್ ದ ಅಬೋವ್. ಆನ್ಸರ್ ಸಿಂಪ್ಲಿಯಾಗಿ ಹಾಕ್ಬಿಡ್ರಿ ನೀವು, ಆಲ್ ಆಫ್ ದ ಅಬೋವ್ ಅಂತ. ಬಿಕಾಸ್ ಅಷ್ಟು ಅಪ್ಲಿಕೇಶನ್ ಇದೆ GISದು, ದಟ್ಸ್ ವೈ. ಆಯ್ತಾ? ನೋಡಿ, ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ಹಾಕಿದ್ದೀನಿ, ಯು ಕ್ಯಾನ್ ರೆಫರ್ ಇಟ್. ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ಗೆ ಹೌದು, ಎಸ್. ಎಕ್ಸಾಂಪಲ್ ನೋಡಿ, ಈ ಥರ ಆಟ್ರಿಬ್ಯೂಟ್ ಟೇಬಲ್ ಹೆಂಗಾಗಿದೆ. ಅರ್ಬನ್ ಪ್ಲ್ಯಾನಿಂಗ್ಗೋಸ್ಕರ ಎಸ್, ಅಗ್ರಿಕಲ್ಚರ್ಗೋಸ್ಕರ ಎಸ್, ಎವ್ರಿ ಕೈಂಡ್. ಫಾರೆಸ್ಟ್ರಿಗೋಸ್ಕರ ಡೆಫಿನೆಟ್ಲಿ ಎಸ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸರ್ ಹೌದು. ಫ್ಲಡ್ ಮ್ಯಾಪಿಂಗ್ ಆಗಲಿ, ಲ್ಯಾಂಡ್ ಸ್ಲೈಡ್ ಮ್ಯಾಪಿಂಗ್, ಹಜಾರ್ಡ್ ಜೋನ್ ಮ್ಯಾಪಿಂಗ್, ಎಮರ್ಜೆನ್ಸಿಗೋಸ್ಕರ.
ನೋಡಿ ಯಾವ ಥರ ಬಫರ್ಸ್ ಕ್ರಿಯೇಟ್ ಮಾಡಿದ್ದೀನಿ, ಯಾವ ಥರ ಕ್ರಿಯೇಟ್ ಆಗಿರುತ್ತದೆ. ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಸ್, ವಾಟರ್ ಸೆಡ್ಗೋಸ್ಕರ, ರಿಸರ್ವಾಯರ್ಸ್ಗೋಸ್ಕರ, ಫ್ಲಡ್ ಅನಾಲಿಸಿಸ್ಗೋಸ್ಕರ ಅದಕ್ಕೂ ಯೂಸ್ ಮಾಡ್ತೀನಿ. ಎನ್ವಿರಾನ್ಮೆಂಟಲ್ಲಿ ಲ್ಯಾಂಡ್ ಯೂಸ್ ಏನು, ಫಾರೆಸ್ಟ್ ಏರಿಯಾ ಎಲ್ಲಿದೆ, ವೆಜಿಟೇಷನ್ ಎಲ್ಲಿದೆ, ವೆಟ್ಲ್ಯಾಂಡ್ಸ್ಗಳೆಲ್ಲಿದ್ದಾವೆ, ಪೊಲ್ಯೂಷನ್ ಎಷ್ಟಾಗಿದೆ, ಎಕಲಾಜಿಕಲ್ ಅನಾಲಿಸಿಸ್ಗೋಸ್ಕರ, ಮತ್ತು ಟೈಮ್ ವೇರಿಯೇಷನ್ಸ್ ಯಾವ ಥರ ಆಗಿದೆ, 2010 ಯಾವ ಥರ ಇತ್ತು, 2024 ಯಾವ ಥರ ಚೇಂಜಸ್ ಆಗಿದೆ. ನಾನೊಂದು ಬೆಂಗಳೂರು ಕೇಸ್ ಸ್ಟಡಿ ಹಾಕಿದ್ದೆ, ನೆನಪಿದೆಯಾ? ಬೆಂಗಳೂರು ಕೇಸ್ ಸ್ಟಡಿಯಲ್ಲಿ ಟೋಟಲ್ ಲೇಕ್ಸ್ದು ಯಾವ ಥರ ಚೇಂಜ್ ಆಗಿದೆ ಒಂದು ಲಾಸ್ಟ್ 20-30 ಇಯರ್ಸಲ್ಲಿ ಅಂತ. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮಲ್ಲಿ everywhere GIS is used, my dear friends. Hence, that's why I told all of the above can be the best answer for it. ಅರ್ಥ ಆಯ್ತಾ? GIS ಅಪ್ಲಿಕೇಶನ್ಸ್. ಸರ್ ಯಾಕೆ ಹೇಳಿದಿರಿ GIS ಅಪ್ಲಿಕೇಶನ್ಸ್? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇದು ಒಂದು ಸಿಲೆಬಸ್ ಪಾಯಿಂಟರ್ ಇದೆ, ಅದಕ್ಕಾಗಿ ಹೇಳಿದ್ದೀನಿ. ಓಕೆ, ಎಸ್ ಸರ್. ನೆಕ್ಸ್ಟ್ ಸರ್, ಕ್ಯಾಡಸ್ಟ್ರಲ್ GIS ಅಂತಲೂ ಒಂದು ಇತ್ತು ಅಲ್ಲಿ ಸಿಲೆಬಸ್ ಪಾಯಿಂಟರಲ್ಲಿ, ಬಿಕಾಸ್ ಅದೊಂದು ಬೆಸ್ಟ್ ಅಪ್ಲಿಕೇಶನ್ ಅಲ್ವಾ. ನಾವು ಇವಾಗ ಲ್ಯಾಂಡ್ ಸರ್ವೇರ್ಸ್ ಆಗ್ತೀವಿ. ಇಫ್ ಯು ಆರ್ ಫಾರ್ಚುನೇಟ್ ಇನಫ್ ಟು ಹ್ಯಾವ್ ಅ GIS ಸಾಫ್ಟ್ವೇರ್ಸ್, ಅಲ್ಲಿ ನಮ್ಮ ರೋಲ್ ಬಹಳ ಇಂಪಾರ್ಟೆಂಟ್ ಇರುತ್ತೆ, ಬೀಯಿಂಗ್ ಅ ಲ್ಯಾಂಡ್ ಸರ್ವೇಯರ್ಸ್. ಓಕೆ, ಆವಾಗ ತಿಳ್ಕೊಳ್ಳಿ ಏನೇನು ಇಂಪಾರ್ಟೆಂಟ್. ಕ್ಯಾಡಸ್ಟ್ರಲ್ GIS ಅಂತ ಬರುತ್ತೆ. ನಾವು ಐ ಆಮ್ ಯೂಸಿಂಗ್ ದಿಸ್ ಟೆಕ್ನಾಲಜಿ ಕಾಲ್ಡ್ GIS ಇನ್ ಮೈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಫಾರ್ ಲ್ಯಾಂಡ್ ರೆಕಾರ್ಡ್ಸ್ or engineering works, that is called cadastral GIS. Okay, ನೋಡಿ, cadastral GIS is the most important land surveyor application. ಹೌದಾ? ಟಿಪಿಕಲ್ ವರ್ಕ್ ಫ್ಲೋ ನೋಡಿ ಒಂದ್ಸಲಿ. GNSS ಇದೆ, ಏರಿಯಲ್ ಫೋಟೋಗ್ರಾಫ್ ಇದೆ, ಡ್ರೋನ್ ಸರ್ವೆ ಇದೆ, ಟೋಟಲ್ ಸ್ಟೇಷನ್ ಅಂತೆ, ಸ್ಯಾಟಲೈಟ್ ಇಮೇಜರಿ ಅಂತೆ, ರಿಮೋಟ್ ಸೆನ್ಸಿಂಗ್ ಅಂತೆ, ಎಲ್ಲದರಿಂದ ನನಗೆ ಡೇಟಾ ಬಂತು. ಓಕೆ, ಲೆಟ್ ಅಸ್ ಅಸ್ಯೂಮ್ ಒಂದು ಡೇಟಾ ಬಂತು, ದಟ್ ಈಸ್ ಕೋಆರ್ಡಿನೇಟ್ ಅಂತ ಬಂತು. ಅದನ್ನು ನಾನು ಕ್ಯಾಡಸ್ಟ್ರಲ್ ಡೇಟಾ ಆಗಿ ಕನ್ವರ್ಟ್ ಮಾಡ್ತೀನಿ. ಎಕ್ಸಾಂಪಲ್, ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ ನನಗೆ, ಅದನ್ನು ನಾನು ಏನು ಮಾಡ್ತೀನಿ, GISಗೆ ಇಂಪೋರ್ಟ್ ಮಾಡ್ತೀನಿ. ಅಲ್ಲಿ ಪ್ರಾಪರ್ CRS ಚೆಕ್ ಮಾಡ್ತೀನಿ. CRS ಚೆಕ್ ಮಾಡಿದಾಗ ಇಲ್ಲೊಂದು ಪಾಯಿಂಟ್ CRS, ಇಲ್ಲೊಂದು ಪಾಯಿಂಟ್ CRS, ಇಲ್ಲೊಂದು ಪಾಯಿಂಟ್ CRS, ಇಲ್ಲೊಂದು ಪಾಯಿಂಟ್ CRS. Now I am joining them. Now boundary created, parcel layer created. ಈಗ GIS ಅಲ್ಲಿ ನಾನು ಏನು ಮಾಡ್ತೀನಿ, ಆ ಪಾರ್ಸಲ್ಗೆ ಒಂದು ಲೇಯರ್ ಹಾಕ್ತೀನಿ, ಪಾರ್ಸಲ್ ಲೇಯರ್. ಓಕೆ, ಈ ಲ್ಯಾಂಡಲ್ಲಿ ಇರುವಂತಹ ಎಲ್ಲ ರಿಜಿಸ್ಟರ್ ಡೇಟಾಗಳನ್ನು ನಾನು ಡಿಜಿಟೈಸ್ ಮಾಡ್ತೀನಿ ಟು ಅ ವೆಕ್ಟರ್. ಅದನ್ನು ಮಾಡಿ ನನಗೆ ಬೇಕಾದ ಹಾಗೆ ಎಡಿಟ್ ಮಾಡಬಹುದು ನಾನು. ಐ ಕ್ಯಾನ್ ಮೇಕ್ ಅ ಟೇಬಲ್ಸ್ ಯೂಸಿಂಗ್ ಆಟ್ರಿಬ್ಯೂಟ್ಸ್. ಅಲ್ಲಿರುವಂತಹ ಡೇಟಾ ಬೇಸಲ್ಲಿ ಐ ಕ್ಯಾನ್ ಡೂ ಅ ಸ್ಪೇಷಿಯಲ್ ಕ್ವೆರಿ. ಅದರಿಂದ ನನಗೆ ಅನಾಲಿಸಿಸ್ ಬರುತ್ತೆ. ದೇರ್ ಬೈ ಐ ವಿಲ್ ಬಿ ಗೆಟಿಂಗ್ ಅ ಬ್ಯೂಟಿಫುಲ್ ಕ್ಯಾಡಸ್ಟ್ರಲ್ ಮ್ಯಾಪ್ ಬೇಸ್ಡ್ ಆನ್ ಮೈ ರಿಕ್ವೈರ್ಮೆಂಟ್ಸ್. ಇದು ಒಂದು ನಾರ್ಮಲ್ ಕ್ಯಾಡಸ್ಟ್ರಲ್ GIS ಅಲ್ಲಿ ಆಗುವಂತಹ ಒಂದು ವರ್ಕ್ ಫ್ಲೋ. ಎಕ್ಸಾಂಪಲ್, ಇದು ನಾನು ಜಸ್ಟ್ ವರ್ಡಿಂಗ್ಸಲ್ಲಿ ಹೇಳಿದ್ರೆ, GIS ಸಾಫ್ಟ್ವೇರಲ್ಲಿ ಯಾವ ಥರ ರೀಡ್ ಆಗುತ್ತೆ ನೋಡಿ. ಇದು ಫೀಲ್ಡ್ ಸರ್ವೆ ನಾನು ಹೋಗ್ತೀನಿ, ಮಾಡಿದೆ, ವರ್ಕ್ ಸ್ಟೇಷನ್ ಅಂತೆ, ಟೋಟಲ್ ಸ್ಟೇಷನ್ನು, ರೋವರ್ಸು, GPS ಏನೇನೋ ಮಾಡಿದೆ, ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೆ ಯೂಸ್ ಮಾಡ್ಕೊಂಡು. ಅಲ್ಲಿಂದ ನನಗೆ ಕೋಆರ್ಡಿನೇಟ್ಸ್ ಬಂತಲ್ವ, ಬಂತು. ಅಲ್ಲಿಂದ ನಾನು ಕ್ಯಾಡಸ್ಟ್ರಲ್ ಪಾಲಿಗನ್ಸ್ ಮಾಡಿದೆ. GIS ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಲೇಯರ್ಸ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಹೌದು. CRS ಏನಾದರೂ ಚೆಕ್ ಮಾಡಬೇಕಾ ನಾನು, ವೆದರ್ ಇಟ್ ಈಸ್ GCS, ವೆದರ್ ಇಟ್ ಈಸ್ PCS. ಓಕೆ, ದಟ್ ಆಲ್ಸೋ ವಿಲ್ ಡೂ ಇಟ್. ಪಾರ್ಸಲ್ ಲೇಯರ್ ಮಾಡೋಣ ಬೈ ಯೂಸಿಂಗ್ ವೆಕ್ಟರ್ ಡೇಟಾ ಕಾಲ್ಡ್ ಪಾಲಿಗನ್ಸ್. ಎಸ್, if there are any raster data, I will convert it to a vector data. That process is called as digitization. ಅಲ್ಲಿ ಬಂದಿರೋದನ್ನು ಎಂಟೈರ್ ಆಟ್ರಿಬ್ಯೂಟ್ ಟೇಬಲಲ್ಲಿ ವಿ ವಿಲ್ ಎನ್ಶೋರ್ ಆಲ್ ಆಟ್ರಿಬ್ಯೂಟ್ಸ್. ಇಷ್ಟೆಲ್ಲ ಪ್ರಿಪೇರ್ ಆದಮೇಲೆ ಐ ಆಮ್ ಡೂಯಿಂಗ್ ಎನಿ ಕ್ವೇರಿ ಟು ಸರ್ಚ್ ಫಾರ್ ಸೊ ಆ್ಯಂಡ್ ಸೊ ಲ್ಯಾಂಡ್ ಆಗಲಿ, ಅದು ಬೇಕು ನಮಗೆ, ಬಿಲ್ಡಿಂಗ್ ಡೀಟೇಲ್ಸ್ ಬೇಕು ಅಂದಾಗ ಕ್ವೇರಿ ಮಾಡ್ತೀನಿ. ಸೊ ದಟ್ ಐ ವಿಲ್ ಬಿ ಗೆಟಿಂಗ್ ಓವರಾಲ್ ಅನಾಲಿಸಿಸ್ ಆ್ಯಂಡ್ ಅಲ್ಟಿಮೇಟ್ಲಿ ಐ ವಿಲ್ ಬಿ ಕ್ರಿಯೇಟಿಂಗ್ ಅ ಕ್ಯಾಡಸ್ಟ್ರಲ್ ಮ್ಯಾಪ್. ನೋಡಿ, ರೈಟ್. ಎಕ್ಸಾಂಪಲ್,
ಸರ್ವೆ ನಂಬರ್ 101 ಅಂತ ನನಗೆ ಬೇಕು ಇವಾಗ. ಇದು ಎಲ್ಲಿ ಗೊತ್ತಾ? ಮೋಜಿನಿ ಆ್ಯಪಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಮೋಜಿನಿ ಆ್ಯಪಲ್ಲಿ ನಿಮಗೆ ಸರ್ವೆ ನಂಬರ್ ಜಸ್ಟ್ ಎಂಟ್ರಿ ಮಾಡಿದ್ರೆ ಆ ಒಂದು ಪ್ಲಾಟ್ ಅಂದರೆ ಈ ಟೋಟಲ್ ಎಷ್ಟು ಪಾರ್ಸೆಲ್ ಬೌಂಡ್ರಿ ಇದೆ ಗೊತ್ತಾಗುತ್ತೆ. 101 ಅಂತ ಹೊಡಿತೀನಿ. ಹೊಡೆದಾಗ ನೋಡಿ ಇಮಿಡಿಯೇಟಾಗಿ ನಮಗೆ ಡೀಟೇಲ್ಸ್ ಏನು ಬರುತ್ತೆ, ಮತ್ತು ಆ ಮೋಜಿನಿ ಆ್ಯಪಲ್ಲಿ ಈ ಥರ ತೋರಿಸುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಅರ್ಥ ಆಯ್ತಾ? 101 ಅಂದ ತಕ್ಷಣ ಅದ್ರ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದೆ ಅಲ್ವಾ, ದಿಸ್ ಈಸ್ ಕಾಲ್ಡ್ ಆಟ್ರಿಬ್ಯೂಟ್ ಟೇಬಲ್. ಓಕೆ, ಇದ್ರದ್ದು 101 ಅಂದ ತಕ್ಷಣ ನಂಗೆ ಮ್ಯಾಪ್ ಕ್ಯಾನ್ವಾ ಮ್ಯಾಪಲ್ಲಿ ತೋರಿಸ್ತಾ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆ್ಯಸ್ ವಾಟ್ ಟೇಬಲ್? ಸ್ಪೇಷಿಯಲ್ ಡೇಟಾ. This is called a spatial data and this is called attribute data, right? Attribute data. ಕನೆಕ್ಟ್ ಆಗ್ತಾ ಇದೆ ಅಲ್ವಾ ಎಲ್ಲ? ಗೆಸ್. ಸೊ ಇವಾಗ ಇಲ್ಲಿವರೆಗೂ ನಾವು ಪ್ರತಿಯೊಂದು ಸಾಫ್ಟ್ವೇರ್ಸ್ಗಳಿಗೆ ಬೇಕಾದಂತಹ ಎವ್ರಿ ಕೈಂಡ್ ಆಫ್ ಇನ್ಫಾರ್ಮೇಷನ್ನ ನಾವು ಸ್ಟಡಿ ಮಾಡಿದ್ದೀವಿ. ನಾವು ಇವಾಗ ಸಾಫ್ಟ್ವೇರ್ ಅನ್ನುವಂತಹ ಒಂದು ಜಗತ್ತಿಗೆ ಏನೇನು ಬೇಕಾಗಿತ್ತು, ಒಂದು ಬೇಸಿಕ್ಸು, ಅದು ಎಲ್ಲವನ್ನು ಅರ್ಥಕೊಂಡಿದ್ದೀವಿ, ಇವಾಗ ತಿಳಿದುಕೊಂಡಿದ್ದೀವಿ. ಇದನ್ನು ನಾವು ಒಂದು ರಿಯಲ್ ಲೈಫಲ್ಲಿ, ಒಂದು ರಿಯಲ್ ಟೈಮ್ ಸಾಫ್ಟ್ವೇರಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಮೆನ್ಷನ್ ಆಗಿರುತ್ತೆ, ಅದನ್ನು ಇವಾಗ ಸಾಫ್ಟ್ವೇರ್ ಅನ್ನುವಂತಹ ಪ್ರತಿಯೊಂದು ಸಾಫ್ಟ್ವೇರ್ಸಲ್ಲಿ ನಾವು ಟ್ರೈ ಮಾಡೋಣ. ಅದರಲ್ಲಿ ಸ್ಪೆಷಲಿ ಡೆಸ್ಕ್ಟಾಪ್ GIS ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ, ಸ್ಪೆಷಲಿ QGIS ಅಂತ ಬರುತ್ತೆ. ಅದರಲ್ಲಿ ಸ್ವಲ್ಪ ಡೀಟೇಲ್ಡಾಗಿ ನಾವು ಯಾವ ಕಮ್ಯಾಂಡಲ್ಲಿ, ಯಾವ ಟೂಲಲ್ಲಿ, ಯಾವುದು ಒಂದು ಮೆನ್ಯೂ ಬಾರ್ ಏನಿರುತ್ತೆ, ಸ್ಟೇಟಸ್ ಬಾರ್ ಏನಿರುತ್ತೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಇವಾಗ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು ವೇಳೆ ನೀವು ಈ ಬೇಸಿಕ್ಸ್ ಇಲ್ಲಿ ಏನೇನು ಹೇಳಿದ್ದೀನಲ್ವ, ಇಷ್ಟುವರೆಗೂ ಆಗಿರುವಂಥದ್ದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಇದು ಸ್ವಲ್ಪ ನಿಮಗೆ ಈಸಿಯಾಗಿರುತ್ತೆ. ಇಲ್ಲಾಂದರೆ ಲಿಟಲ್ ಬಿಟ್ ಆಫ್ ಡಿಫಿಕಲ್ಟ್ ಆಗುತ್ತೆ. ಹಾಗಂತ ವರಿ ಮಾಡ್ಕೋಬೇಕಾ? ನೋ, ಜಸ್ಟ್ ಪಾಸ್ ದ ವಿಡಿಯೋ, ಟ್ರೈ ಟು ರೀಟೇನ್, ಅಗೇನ್ ರೆಸ್ಯೂಮ್ ದ ವಿಡಿಯೋ. ಇಫ್ ನಾಟ್ ಅಗೇನ್ ಪಾಸ್ ದ ವಿಡಿಯೋ, ಅಗೇನ್ ರೆಸ್ಯೂಮ್ ದ ವಿಡಿಯೋ. ಎಸ್, ಶಾಲ್ ವಿ ಸ್ಟಾರ್ಟ್ ನಾವ್ ವಿತ್ ರೆಸ್ಪೆಕ್ಟ್ ಟು ಸಾಫ್ಟ್ವೇರ್ ಫಿಲಾಸಫಿ? ಎಸ್, ನೋಡಿ, ಬ್ರಾಡಾಗಿ ಇಲ್ಲಿ ನಮಗೆ ಸ್ವಲ್ಪ ಸಾಫ್ಟ್ವೇರ್ಸ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ತಿಳ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್. ಓಕೆ, ಗೂಗಲ್ ಅರ್ತ್ ಇಂಜಿನ್, QGIS, ArcGIS, AutoCAD, DXF, GNSS ಸಾಫ್ಟ್ವೇರ್, ಪೋಸ್ಟ್ ಪ್ರಾಸೆಸಿಂಗ್ ಸಾಫ್ಟ್ವೇರ್. ಓಕೆ ಸರ್, ಇವುಗಳೇನು ಸರ್? ಇದು ಏನು ಟೇಬಲ್ ಇದೆ, ಒಂದು ಹೋಲಿಸ್ಟಿಕ್ ಆಗಿ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಸರ್, ಇವಾಗ ಇದನ್ನೇ ಓದಬೇಕಾ? ನೋ, ನಾವು ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಓದೋಣ. ಓದಿದ ಮೇಲೆ ಇದನ್ನು ಓದಿದರೆ ದಿಸ್ ಈಸ್ ಜಸ್ಟ್ ಅ ಕೇಕ್ ವಾಕ್. ಓಕೆ, ವೆರಿ ಇಂಪಾರ್ಟೆಂಟ್. ಜಸ್ಟ್ ವೇಟ್ ಆ್ಯಂಡ್ ಸಿ ಹೌ ಇಟ್ ಬಿಕಮ್ಸ್ ಈಸಿ ಫಾರ್ ಅಸ್. ಓಕೆ, ನೋಡಿ, ಸಾಫ್ಟ್ವೇರ್ಸ್ ಯೂಸ್ಡ್ ಇಲ್ಲಿ ಜಸ್ಟ್ ಗೂಗಲ್ ಅರ್ತ್ ಅಂದರೆ ಏನು, ಜಸ್ಟ್ ಬ್ರೀಫಾಗಿ ಹೇಳ್ತೀನಿ, ಡೀಟೇಲ್ ಆಗಿ ಹೋಗೋಣ ನಾವು. ಓಕೆ, ಏನಪ್ಪ ಗೂಗಲ್ ಅರ್ತ್ ಅಂದರೆ ಏನು? ಅರ್ತ್ ಅಥವಾ ಜೋಗ್ರಫಿಕ್ ವಿಜುವಲೈಸೇಷನ್ ಇರುತ್ತೆ ಇಲ್ಲಿ. ವಾಟ್ ವಿ ಕ್ಯಾನ್ ಸಿ ಇನ್ ದಟ್ ಆ್ಯಪ್. ಒಂದ್ಸಲಿ ನಾನು ನ್ಯೂಯಾರ್ಕ್ ವರ್ಸಸ್ ವಿಧಾನಸೌಧದ್ದು ಒಂದು ತೋರಿಸಿದ್ದೆ, ನಾನು ಹಿಮಾಲಯದ್ದು ಕೂಡ ತೋರಿಸಿದ್ದೆ. ಅದನ್ನು ನಾವು ನೋಡ್ತಾ ಇದ್ದೀವಲ್ವ, ದ್ಯಾಟ್ ಈಸ್ ಕಾಲ್ಡ್ ಗೂಗಲ್ ಅರ್ತ್. ಗೂಗಲ್ ಅರ್ತ್ ಇಂಜಿನ್ ಅಂದರೆ ಏನು? ವೆರಿ ಇಂಪಾರ್ಟೆಂಟ್. ಇಂಜಿನ್ ಅನ್ನೋದು ಇದು ಒಂದು ಪ್ರಾಸೆಸಿಂಗ್ ಸಾಫ್ಟ್ವೇರ್. ಇದು ಲಾರ್ಜ್ ಸ್ಕೇಲ್ ಜಿಯೋಸ್ಪೇಷಿಯಲ್ ಸ್ಯಾಟಲೈಟ್ ಪ್ರೊಸೆಸಿಂಗ್. ವರ್ಡಿಂಗ್ ಪ್ರಾಸೆಸಿಂಗ್. ಸರ್, QGIS ಏನದು? QGIS ಬಂದ್ಬಿಟ್ಟು ಇದು ಒಂದು ಓಪನ್ ಸೋರ್ಸ್ ಡೆಸ್ಕ್ಟಾಪ್ GIS. ಏನಲ್ಲಿ ಓಪನ್ ಸೋರ್ಸ್ ಡೆಸ್ಕ್ಟಾಪ್ GIS. ಸರ್, ಏನಿದು ಓಪನ್ ಸೋರ್ಸ್ ಅಂತ ಇದ್ದೀರಾ? ನೋಡಿ, ಈ ಸಾಫ್ಟ್ವೇರ್ಸಲ್ಲಿ 2 ಟೈಪ್ಸ್ ಬರ್ತವೆ. ಒಂದು ಓಪನ್ ಸೋರ್ಸ್, ಇನ್ನೊಂದು ಕ್ಲೋಸ್ಡ್ ಸೋರ್ಸ್ ಅಂತ ಇರ್ತದೆ. ಕ್ಲೋಸ್ಡ್ ಸೋರ್ಸ್ಗೆ ಇನ್ನೊಂದು ಹೆಸರೇ ಪ್ರೊಪ್ರೈಟ್ರಿ ಸೋರ್ಸ್ ಅಂತ. ಅಂದರೆ ಸಪೋಸ್ ಒಂದು ಕಂಪನಿ ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡಿರುತ್ತೆ,
ಇವಾಗ ಬಿಲ್ಡ್ ಮಾಡಿದಾಗ ಅದನ್ನು ಓಪನ್ ಟು ಪಬ್ಲಿಕ್ ಬಿಟ್ಬಿಡ್ತಾರೆ ವಿತ್ ಕೋಡ್. ಈ ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಏನಾದರೂ ಮಾಡಿಫೈ ಮಾಡ್ತೀರಾ ಮಾಡಿ, ಯೂಸ್ ಮಾಡ್ಕೊತೀರಾ ಮಾಡಿರಿ ಅಂತ ಪಬ್ಲಿಕ್ ಡೊಮೇನಲ್ಲಿ ಕೋಡ್ ಅಥವಾ ಅದ್ರದ್ದು ಏನೇನು ಕ್ರೆಡೆನ್ಷಿಯಲ್ಸ್ ಇರುತ್ತೆ ಅದನ್ನು ಓಪನ್ನಿಗೆ ಬಿಟ್ಬಿಡ್ತಾರೆ, ಓಪನ್ ಆಗಿ. ಆವಾಗ ದಿಸ್ ವಿಲ್ ಬಿಕಮ್ ಓಪನ್ ಸೋರ್ಸ್ ಕೋಡ್. ಅದೇ ಥರ ಸರ್ಟನ್ ಥಿಂಗ್ಸ್ ಏನಿರ್ತಾವೆ ಗೊತ್ತಾ, ಸಾಫ್ಟ್ವೇರ್ಸ್ಗಳು ಪ್ರೀಮಿಯಂ ಪೇಯ್ಡ್ ವರ್ಷನ್ಸ್ ಇರ್ತವೆ. ಒಂದು 7 ದಿವಸ ಫ್ರೀ ಕೊಟ್ಟಿರ್ತೀನಿ ಅಂತಾರೆ, ಒಂದು 7 ಡೇಸ್ ಫ್ರೀ ಟ್ರಯಲ್ಸ್ ಅಂತ ಇರುತ್ತೆ. ಅವುಗಳೆಲ್ಲ ಕ್ಲೋಸ್ಡ್ ಸಾಫ್ಟ್ವೇರ್ ಅಡಿಯಲ್ಲಿ ಬರ್ತವೆ. ಆದರೆ ಇಲ್ಲಿ ನೋಡಿ, QGIS ಅನ್ನುವುದು ಒಂದು ಓಪನ್ ಸೋರ್ಸ್ ಡೆಸ್ಕ್ಟಾಪ್ ಸಾಫ್ಟ್ವೇರ್. ಇದು ಸರ್ ನೆನ್ಪಿಡ್ಬೇಕಾ? ಹೌದು, ಎಕ್ಸಾಮಲ್ಲಿ ನಿಮಗೆ ಕ್ಲೋಸ್ಡ್ ಅಥವಾ ಪ್ರೊಪ್ರೈಟರಿ ಮಾಡೆಲ್ ಅಂತ ಕೊಟ್ಟರೆ ಅವಾಗ ಏನು ಮಾಡ್ತೀರಾ? ರಾಂಗ್ ಅಲ್ವಾ ಅದು? ಓಕೆ, ಇಲ್ಲಿ ಏನಿರುತ್ತೆ ಸರ್, ಇಟ್ ವಿಲ್ ಮ್ಯಾನೇಜ್ ದ ಡೇಟಾ ಆ್ಯಂಡ್ ಅನಲೈಸ್ ದ ಡೇಟಾ. ಸೊ ಇಫ್ ಐ ಸಿ, ದಟ್ ಈಸ್ ಗೂಗಲ್ ಅರ್ತ್. ಇಫ್ ಐ ಪ್ರಾಸೆಸ್, ದಟ್ ಈಸ್ ಗೂಗಲ್ ಅರ್ತ್ ಇಂಜಿನ್. ಇಫ್ ಐ ಮ್ಯಾನೇಜ್ ಆ್ಯಂಡ್ ಅನಲೈಸ್, ದಟ್ ಈಸ್ QGIS. ಏನು ಹೇಳಿ? ಮ್ಯಾನೇಜ್ ಆ್ಯಂಡ್ ಅನಲೈಸ್. ಇಫ್ ಐ ಜಸ್ಟ್ ಅನಲೈಸ್, then it is called ArcGIS. ಇದು ಒಂದು ಪ್ರೊಫೆಷ್ನಲ್ GIS ಪ್ಲಾಟ್ಫಾರ್ಮ್. ಇದು ವೆರಿ ಪ್ರೊಫೆಷ್ನಲ್, ದಟ್ ಫಾರ್ ಅನಲೈಸ್ ಪರ್ಪಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಆಟೋ ಕ್ಯಾಡ್ ಅಂತ ಬರುತ್ತೆ. ಈ ಆಟೋ ಕ್ಯಾಡ್ ಅಂದರೆ ಏನು ಗೊತ್ತಾ? ಕ್ಯಾಡ್ ಡ್ರಾಫ್ಟಿಂಗ್ ಅಂತೀವಿ ಇದಕ್ಕೆ, ಕ್ಯಾಡ್ ಡಿಸೈನ್ ಅಂತೀವಿ. ಏನಕ್ಕೆ? ನಮ್ಮಲ್ಲಿ ಮ್ಯಾಪ್ ಅಂತ ಇದೆ, ಅದನ್ನು ನಾನು ಪ್ಲ್ಯಾನ್ ಆಗಿ ಕನ್ವರ್ಟ್ ಮಾಡಬೇಕು. ಅದನ್ನು ಕನ್ವರ್ಟ್ ಮಾಡಬೇಕು ಅಂದರೂ ಐ ಹ್ಯಾವ್ ಟು ಡ್ರಾ. ಓಕೆ, ದಟ್ ಈಸ್ ದರ್. DXF ಅನ್ನೋದು ಒಂದು ಕ್ಯಾಡ್ ಅನ್ನುವಂತಹದ್ರಲ್ಲಿ ಏನೇನು ನಾವು ಪ್ರೊಡ್ಯೂಸ್ ಮಾಡಿರ್ತೀವಿ ಅದು ಒಂದು ಪ್ರಿಂಟಬಲ್ ಫಾರ್ಮೇಟ್ ಆಗಲಿ ಅಥವಾ ಇಂಪೋರ್ಟ್ ಆಗಲಿ ಅಥವಾ ಎಕ್ಸ್ಪೋರ್ಟ್ ಆಫ್ ದಟ್ ಡೇಟಾ ಆಗಲಿ DXF ಫಾರ್ಮೇಟನ್ನು ಯೂಸ್ ಮಾಡಬೇಕು. ಇದು ಒಂದು ಎಕ್ಸ್ಚೇಂಜ್ ಆಫ್ ಫಾರ್ಮೇಟ್ ಸ್ಟೈಲ್ ಇರುತ್ತೆ. ಸರ್ GNSS ಸಾಫ್ಟ್ವೇರ್ ಆಲ್ರೆಡಿ ಪ್ರೀವಿಯಸ್ GPS ಅಡ್ವಾನ್ಸ್ಡ್ ಪೊಸಿಷನಲಿಂಗಲ್ಲಿ ಓದಿದ್ದೀವಿ. These are the softwares which are used for processing the raw data. ಎಕ್ಸಾಂಪಲ್, ಸ್ಟ್ಯಾಂಡ್ ಅಲೋನ್ GPS ಅಲ್ಲಿ ಬಂದಿರುವಂತಹ ಇನ್ಫಾರ್ಮೇಷನ್ನ ನಾನು ಕರೆಕ್ಷನ್ ಮಾಡಿದಾಗ ಬರುವಂತಹದ್ದು. ಸೊ GNSS ಅಬ್ಸರ್ವೇಷನ್, ಹ್ಯಾಂಡ್ಲಿಂಗ್ ಆ್ಯಂಡ್ ಪ್ರಾಸೆಸಿಂಗ್, ಇದೊಂದು ಪೊಸಿಷನಲ್ ಡೇಟಾ ರಿಲೇಟೆಡ್ ಸಾಫ್ಟ್ವೇರ್. ಪೋಸ್ಟ್ ಪ್ರಾಸೆಸಿಂಗ್ ಸಾಫ್ಟ್ವೇರ್ಸ್, ಇದನ್ನು ಕೂಡ ನಾವು ಆಲ್ರೆಡಿ ನೋಡಿದ್ದೀವಿ. ಇದು ಒಂದು GNSS ಪೋಸ್ಟ್ ಪ್ರಾಸೆಸಿಂಗ್ ಸಾಫ್ಟ್ವೇರ್ಸ್ ಅಂತ ನಾನು ಒಂದು ಸಪ್ರೇಟ್ ಸಾಫ್ಟ್ವೇರ್ಸ್ಗಳದ್ದು ಲಿಸ್ಟ್ ಕೂಡ ಹೇಳಿದ್ದೆ, ಎಕ್ಸಾಮ್ ಓರಿಯೆಂಟೆಡ್. ರೈಟ್, ಇಟ್ ವಿಲ್ ಪ್ರಾಸೆಸ್ ಆ್ಯಂಡ್ ಅಡ್ಜಸ್ಟ್ ದ ಸರ್ವೆ ಅಬ್ಸರ್ವೇಷನ್, ರಿಫೈನ್ ದ ಕೋಆರ್ಡಿನೇಟ್ಸ್. ಇದಕ್ಕೆ ಏನಂತೀವಿ? ಇನ್ನೊಂದು ವರ್ಡ್ ಹೇಳಿದೆ ನಾನು, ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್. ರೈಟ್, ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್. ಸಿಲೆಬಸಲ್ಲಿ ಇದೆಲ್ಲ ಇದೆಯಾ ಸರ್ ಇದು? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇದೆ. ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಟೂಲ್ ಅಂತಲೇ ಒಂದು ಚಾಪ್ಟರ್ ಇದೆ. ಪೋಸ್ಟ್ ಪ್ರಾಸೆಸಿಂಗ್ ಸಾಫ್ಟ್ವೇರ್ ಅಂತಲೇ ಒಂದು ಚಾಪ್ಟರ್ ಇದೆ. ರೈಟ್, ನೋಡಿ ಇವುಗಳು ಇವಾಗ ಒಂದೊಂದಾಗಿಯೇ ನೋಡ್ಕೊಂಡು ಹೋಗೋಣ. ಇದೊಂದು ಬ್ರಾಡಾಗಿ ನಾನು ಹೇಳಿದೆ ಇದನ್ನು. ಓಕೆ, ಗೂಗಲ್ ಅರ್ತ್ ನೋಡಿ, ಇವಾಗ ಹಿಮಾಲಯ ತೋರಿಸಿದೆ, ನೆನಪಿದೆಯಾ? ಫಾಸ್ಟಾಗಿ ಹೋಗ್ತೀನಿ ಇವಾಗ. ಓಕೆ, ಗೂಗಲ್ ಅರ್ತ್ ಇದು ಏನಪ್ಪ? ಇದೊಂದು ವಿಜುವಲೈಸೇಷನ್ ಆ್ಯಂಡ್ ಎಕ್ಸ್ಪ್ಲೋರೇಷನ್ ಆಫ್ ಗೂಗಲ್ ಅರ್ತ್, ಅರ್ತ್ ಆ್ಯಂಡ್ ಜಿಯೋಗ್ರಫಿಕ್ ಇನ್ಫಾರ್ಮೇಷನ್. Explore the locations, view the imagery, geographic visualizations, basic inspections, understanding the terrains. ಬ್ರಾಡಾಗಿ ನೋಡ್ಬೋದಲ್ವಾ? ಇವಾಗೇ ನೀವು ಪಾಸ್ ಮಾಡಿ ವಿಡಿಯೋನ, ಗೂಗಲ್ ಅರ್ಥನ್ನು ಓಪನ್ ಮಾಡಿ, ಜಸ್ಟ್ ಟ್ರೈ ಟು ಸಿ ಹಿಮಾಲಯ. ಎಷ್ಟು ಸಖತ್ತಾಗಿ ಕಾಣುತ್ತೆ ಗೊತ್ತಾ? ಜಸ್ಟ್ ಟ್ರೈ ಟು ಸಿ ವೆಸ್ಟರ್ನ್ ಘಾಟ್ಸ್. ಓಕೆ, ಜಸ್ಟ್ ಟ್ರೈ ಟು ಸಿ ಬೆಂಗಳೂರು ಆ್ಯಂಡ್ ಟ್ರೈ ಟು ಸಿ ನ್ಯೂಯಾರ್ಕ್. ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂದರೆ ಆ ಗೂಗಲ್ ಅರ್ತು, ಇಟ್ ಈಸ್ ಹೈಲಿ ಪ್ರೋಸೆಸ್ಡ್ ವಿಜುವಲೈಸೇಷನ್ಸ್ ಕೊಡುತ್ತೆ. ಓಕೆ, ಯು ವಿಲ್ ಲವ್ ಇಟ್. ಓಕೆ, ನೆಕ್ಸ್ಟ್ ನೋಡಿ, ಇಟ್ ಎಕ್ಸ್ಪ್ಲೋರ್ ದ ಪ್ಲೇಸಸ್, ಹಿಸ್ಟಾರಿಕಲ್ ಇಮೇಜರಿ ತೋರಿಸುತ್ತೆ, ಟೆರೇನ್ಸ್ ತೋರಿಸುತ್ತೆ, ಪ್ಲೇಸ್ ದ ಲೇಬಲ್ಸ್, ಬಾರ್ಡರ್ಸ್ ತೋರಿಸುತ್ತೆ. ಎವ್ರಿಥಿಂಗ್ ಈಸ್ ವಿಜುವಲೈಸ್ಡ್. ನೋಡಿ, ಎವ್ರಿಥಿಂಗ್ ಈಸ್ ವಿಜುವಲೈಸ್ಡ್. ಸೊ ಇಲ್ಲಿ ನೋಡಿ, ಎಕ್ಸಾಮ್ಗೋಸ್ಕರ ಗೂಗಲ್ ಅರ್ತ್ ಅನ್ನೋದು ಒಂದು ಫುಲ್ ಡೆಸ್ಕ್ಟಾಪ್ GIS? ನೋ, ದಿಸ್ ಈಸ್ ನಾಟ್ ಡಿಸೈನ್ಡ್ ಫಾರ್ ಅಡ್ವಾನ್ಸ್ಡ್ ಅನಾಲಿಸಿಸ್. ಇದು ಒಂದು ಲಿಮಿಟೆಡ್ ಎಡಿಟಿಂಗ್ ಕೆಪ್ಯಾಬಿಲಿಟೀಸ್ ಇರುತ್ತೆ ಇಲ್ಲಿ.
ನೋ ರಿಪ್ಲೇಸ್ಮೆಂಟ್ ಫಾರ್ ಜಿ ಐ ಎಸ್ ಸಾಫ್ಟ್ವೇರ್ಸ್ ಲೈಕ್ ಕ್ಯೂ ಜಿ ಐ ಎಸ್ ಅಂತ ಜಿ ಐ ಎಸ್ ಅಲ್ಲಿದೆ, ಆರ್ ಜಿ ಐ ಎಸ್ ಅಂತಿದೆ. ಅದೇ ಥರ ಗೂಗಲ್ ಅರ್ಥಲ್ಲಿ ಹಂಗಿಲ್ಲ. ಇದು ಒಂದು ಬೆಸ್ಟ್ ಜಸ್ಟ್ ಒಂದು ವಿಜುವಲೈಸೇಷನ್ಗೆ ಮಾತ್ರ. ಇಫ್ ಐ ನೀಡ್ ಎನಿ ಎಡಿಟಿಂಗ್ಸ್, ನೋ ಯು ಕಾನ್ ಡೂ ಇಟ್, ಜಸ್ಟ್ ಸಿ ಇಟ್ ಅಷ್ಟೇ. ಬಟ್ ಗೂಗಲ್ ಅರ್ತ್ ಇಂಜಿನ್ ಬರುತ್ತೆ, ಇಲ್ಲಿ ನೀವು ಪ್ರಾಸೆಸ್ ಮಾಡ್ಬೋದು, ಅನಾಲಿಸಿಸ್ ಮಾಡ್ಬೋದು. ಗೂಗಲ್ ಅರ್ತ್ ಇಂಜಿನಲ್ಲಿ ಗೂಗಲ್ ಅರ್ತ್ ಅನ್ನೋದು ಒಂದು ವಿಜುವಲೈಸೇಷನ್ ಆದರೆ, ಇಲ್ಲಿ ಪ್ರಾಸೆಸ್ ಮತ್ತು ಅನಲೈಸ್ ಮಾಡ್ಬೋದು ನಾನು. ಇಟ್ ಈಸ್ ಜಸ್ಟ್ ಟು ಹೆಲ್ಪ್ ಯು ಟು ಸಿ. ಇದು ಬಂದ್ಬಿಟ್ಟು ಹೌ ಯು ಪ್ರಾಸೆಸ್ ಇಟ್. ಇಟ್ ಎಕ್ಸ್ಪ್ಲೋರ್ಸ್ ದ ಜಾಗ್ರಫಿಕ್ ಲೊಕೇಶನ್ಸ್, ಬಟ್ ಇದು ಒಂದು ಪ್ರಾಸೆಸ್ ದ ಸ್ಯಾಟಲೈಟ್ ಡೇಟಾ ಸೆಟ್ಸ್. ಇಲ್ಲೊಂದು ವಿಜುವಲ್ ಇನ್ಸ್ಪೆಕ್ಷನ್ ಇದ್ದರೆ, ಇಲ್ಲಿ ಒಂದು ಲಾರ್ಜ್ ಸ್ಕೇಲ್ ಸ್ಪೇಷಲ್ ಅನಾಲಿಸಿಸ್ ಆಗುತ್ತೆ, ಪ್ರಾಸೆಸಿಂಗ್ ಆಗುತ್ತೆ. ಅರ್ಥ ಆಯ್ತೇನ್ರಿ ಗೂಗಲ್ ಅರ್ತ್ ಇಂಜಿನ್ ಮತ್ತು ಗೂಗಲ್ ಅರ್ತ್ ಡಿಫ್ರೆನ್ಸು? ರೈಟ್. ಸಪೋಸ್ ಸ್ಯಾಟಲೈಟ್ ಡೇಟಾ ಇದೆ, ಗೂಗಲ್ ಅರ್ತ್ ಇಂಜಿನ್ಗೆ ನಾನು ಹಾಕಿದೆ. ಸಿನ್ಸ್ ಇಟ್ ಈಸ್ ಅ ಕ್ಲೌಡ್ ಬೇಸ್ಡ್ ಪ್ಲಾಟ್ಫಾರ್ಮ್ ಆಗಿರೋ ಕಾರಣ ಅಲ್ಲಿ ಪ್ರಾಸೆಸ್ ಆಗುತ್ತೆ, ಅನಲೈಸ್ ಆಗುತ್ತೆ. ಇಟ್ ವಿಲ್ ಕಂಪ್ಯೂಟ್, ಇಟ್ ವಿಲ್ ಅನಲೈಸ್, ಇಟ್ ವಿಲ್ ಎಕ್ಸ್ಟ್ರಾಕ್ಟ್ ದ ಇನ್ಫಾರ್ಮೇಷನ್. ಐ ವಿಲ್ ಬಿ ಗೆಟ್ಟಿಂಗ್ ವಾಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನನಗೆ. ರೈಟ್. If I want a very well analyzed information, very well processed information, I need which engine? Google Earth engine. ಅದು ಗೂಗಲ್ ಅರ್ಥಲ್ಲಿ ಸಿಗುತ್ತಾ? ನೋ. ಗೂಗಲ್ ಅರ್ತ್ ಇಂಜಿನಲ್ಲಿ ಸಿಗುತ್ತೆ. ಅರ್ಥ ಆಯ್ತಾ? ಅಪ್ಲಿಕೇಶನ್ಸ್ ಏನಿದು? ಸ್ಯಾಟಲೈಟ್ ಇಮೇಜ್ ಅನಾಲಿಸಿಸ್, ಟೈಮ್ ಸೀರೀಸ್ ಅನಾಲಿಸಿಸ್. ಅಂದರೆ ಇನ್ನೊಂದು ಹೇಳಿದೆ, ಇಲ್ಲಿ ಲೊಕೇಶನ್ ಮತ್ತು ಟೆರೆನ್ ಕಂಟೆಕ್ಸ್ಟ್ ಆದರೆ ಇದು ಟೈಮ್ ಸೀರೀಸ್ ಮತ್ತು ಚೇಂಜ್ ಅನಾಲಿಸಿಸ್ ಗೊತ್ತಾಗುತ್ತೆ. ಇಲ್ಲಿ 2014ರಲ್ಲಿ ಚಂದ್ರ ಲೇಔಟ್ ಯಾವ ಥರ ಇತ್ತು, ಸಪ್ತಾಪುರ್ ಯಾವ ಥರ ಇತ್ತು, ಗಾಂಧಿ ಚೌಕ್ ಯಾವ ಥರ ಇತ್ತು, ಅದೇ ಇವಾಗ 2026ಅಲ್ಲಿ ಯಾವ ಥರ ಇದೆ, 2030ಯಲ್ಲಿ ಯಾವ ಥರ ಇರ್ಬೋದು. ಈ ಥರ ಒಂದು ಟೈಮ್ ಸೀರೀಸ್ ಅನಲೈಸ್ ಕೂಡ ಮಾಡುವಂತಹ ಎಬಿಲಿಟಿ ಇರುತ್ತೆ. ಅದುವೇ ಗೂಗಲ್ ಅರ್ತ್ ಇಂಜಿನ್. ಟೈಮ್ ಸೀರೀಸ್ ಅನಾಲಿಸಿಸ್ ಗೊತ್ತಾಗುತ್ತೆ, ಲಾರ್ಜ್ ಏರಿಯಾ ಜಾಗ್ರಫಿಕಲ್ ಅನಾಲಿಸಿಸ್ ಗೊತ್ತಾಗುತ್ತೆ, ಲ್ಯಾಂಡ್ ಯೂಸ್ ಕಂಡುಹಿಡಿಬೋದು, ಎನ್ವಿರಾನ್ಮೆಂಟಲ್ ಮಾನಿಟರಿಂಗ್ಗೋಸ್ಕರ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಜಸ್ಟ್ ಎಕ್ಸಾಮ್ ಓರಿಯೆಂಟೆಡ್ ಪಾಯಿಂಟ್ಸನ್ನು ಎಲ್ಲ ಹಾಕಿರ್ತೀನಿ, ಯು ಜಸ್ಟ್ ಸಿ ಇಟ್. ಇವಾಗ ಬನ್ನಿ, ಕ್ಯೂ ಜಿ ಐ ಎಸ್. ಇದು ಒಂದು ಓಪನ್ ಸೋರ್ಸ್, ಇದು ಇಂಪಾರ್ಟೆಂಟ್ ವರ್ಡ್. ಆ್ಯಂಡ್ ಇದು ಒಂದು ಡೆಸ್ಕ್ಟಾಪ್ ಜಿ ಐ ಎಸ್, ದಟ್ ಈಸ್ ಕಾಲ್ಡ್ QGIS. ಎಂಟೈರ್ ಸಾಫ್ಟ್ವೇರ್ GIS ಸಾಫ್ಟ್ವೇರ್ ಅಪ್ಲಿಕೇಶನಲ್ಲಿ ಇರೋದೇ QGIS. ಇದ್ರ ಬಗ್ಗೆ ಡೀಟೇಲ್ ಆಗಿ ಓದಲೇಬೇಕು. ಸರ್ ಇದು ಏನು ಒಂದು ಹೊಸದು ಚಾಪ್ಟರ್ ಇದ್ದಂಗ ಸರ್ ಇದು ಒಳಗಡೆ? ನೋ, ಇಲ್ಲಿ ಏನೇನು ಕಾಣ್ತಾ ಇದೆ ಅಲ್ವಾ, ಎವ್ರಿಥಿಂಗ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ನೋ ನೀಡ್ ಟು ವರಿ ಅಬೌಟ್ ಇಟ್. ಜಸ್ಟ್ ಒಂದು ಸಿಸ್ಟಮಲ್ಲಿ ಹೆಂಗೆ ಒಂದು ವರ್ಲ್ಡ್ ಡಾಕ್ಯುಮೆಂಟಲ್ಲಿ ಯಾವ ಥರ ಏನೇನು ಸೆಟಪ್ಸ್ ಇದೆ ಅದೇ ಥರ ಓದಬೇಕು. ಒಳಗಡೆ ಏನೇನಿದೆ ಆಲ್ರೆಡಿ ನಮಗೆ ಗೊತ್ತು. ಓಕೆ. ಸೊ QGIS ಅಂದರೆ ಏನು ಸರ್? QGIS ಈಸ್ ಅನ್ ಓಪನ್ ಸೋರ್ಸ್ ಡೆಸ್ಕ್ಟಾಪ್ GIS ಸಾಫ್ಟ್ವೇರ್ used for managing, analyzing and visualizing the spatial data. ಓಕೆ ಸರ್, ಇದು ಸಿಲೆಬಸ್ಸಲ್ಲಿ ಇದೆಯಾ ಸರ್? ಎಸ್ ಮೈ ಡಿಯರ್ ಫ್ರೆಂಡ್, ಸಿಲೆಬಸ್ಸಲ್ಲಿ ಇದೆ. ಓಕೆ ಸರ್, QGIS ಅಲ್ಲಿ ಏನೇನಾಗ್ಬೋದು ಸರ್? ಇಲ್ಲಿ ಯಾಕೋ ಭಾಳ ಇದು ದೊಡ್ಡ ಚಾಪ್ಟ್ರೇ ಅಂತ ಹೇಳಿದ್ದೀರಾ. ಒಂದ್ಸಲ ಹೇಳಿಬಿಡಿ ಏನೇನು ಟಾಪಿಕ್ಸ್ ಇದೆ ಅಂತ ಸಿಲೆಬಸ್ಸಲ್ಲಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೋಡಿ ಸಾಫ್ಟ್ವೇರ್ ಈ ಒಂದು ಸಿಲೆಬಸ್ಸಲ್ಲಿ ಏನೇನಿದೆ ನೋಡಿ. ಓಕೆ, ಇಷ್ಟೆಲ್ಲ ಇದೆ ಅಂತ ಅಂಜಕ್ಕೆ ಹೋಗಬೇಡಿ, ಬಿಕಾಸ್ ಆಲ್ರೆಡಿ ಎಲ್ಲ ಓದಿದ್ದೀವಿ. ಅಷ್ಟೇ ಒಂದು ಸಾಫ್ಟ್ವೇರ್ ಓರಿಯೆಂಟೆಡ್ ಸ್ಟಡಿ ಮಾಡೋಣ ಅಷ್ಟೇ. ಓಕೆ ನೋಡಿ, GIS ಸಾಫ್ಟ್ವೇರ್ ಎನ್ವಿರಾನ್ಮೆಂಟ್ ಏನು, ವಿಲ್ ಅಂಡರ್ಸ್ಟ್ಯಾಂಡ್ QGIS ವರ್ಕ್ ಎನ್ವಿರಾನ್ಮೆಂಟ್ ಏನು, ಇಟ್ಸ್ ಕಾಂಪೊನೆಂಟ್ಸ್ ಏನು. 2 ಇನ್ಸ್ಟಾಲೇಷನ್ಸ್ ಹೆಂಗೆ ವರ್ಕ್ ಆಗುತ್ತೆ ಇದು, ಹೌ QGIS ಈಸ್ ಇನ್ಸ್ಟಾಲ್ಡ್ ಇನ್ ವಿಂಡೋಸ್ ಲಿನಕ್ಸ್ ಸಿಸ್ಟಮ್. 3 ಇಂಟರ್ಫೇಸ್ ಏನೇನಿರುತ್ತೆ ಇಲ್ಲಿ, ಎಕ್ಸ್ಪ್ಲೋರ್ ಇಂಟರ್ಫೇಸ್, ಮೆನ್ಯೂಸಲ್ಲಿ ಏನಿರುತ್ತೆ, ಟೂಲ್ ಬಾರಲ್ಲಿ ಏನಿರುತ್ತೆ, ಪ್ಯಾನಲ್ಸಲ್ಲಿ ಏನಿರುತ್ತೆ. 4 ವೆಕ್ಟರ್ ಮತ್ತು ರೇಸ್ಟರ್ ಲೋಡಿಂಗ್ ಅಂದರೆ ಏನು, ಲೋಡ್ ವೆಕ್ಟರ್, ಹೌ ಟು ಲೋಡ್ ದ ವೆಕ್ಟರ್ ಡೇಟಾ, ಹೌ ಟು ಲೋಡ್ ದ ರೇಸ್ಟರ್ ಡೇಟಾ ಇಂಟು QGIS. ನೆಕ್ಸ್ಟ್ ಲೇಯರ್ ಇರುತ್ತೆ, ಲೇಯರ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಆಲ್ರೆಡಿ ಹೇಳಿದೆ ನಾನು. ಹೌ ಟು ಆ್ಯಡ್ ದ ಲೇಯರ್, ಹೌ ಟು ರಿಮೂವ್ ದ ಲೇಯರ್, ಹೌ ಟು ರೀಆರ್ಡರ್ ದ ಲೇಯರ್, ಹೌ ಟು ಆರ್ಗನೈಸ್ ದ ಲೇಯರ್. ನೋಡಿ
6 attribute tables ಅಂತ ಇರುತ್ತೆ. ಹೌ ಟು ವ್ಯೂ ದ ಟೇಬಲ್, ಹೌ ಟು ಓಪನ್ ದ ಟೇಬಲ್, ಹೌ ಟು ಮ್ಯಾನೇಜ್ ದ attribute ಟೇಬಲ್. 7 ಸ್ಪೇಷಲ್ ಕ್ವೇರೀಸ್ ಇರ್ತವೆ. ಹೌ ಟು ಪರ್ಫಾರ್ಮ್ ದ ಕ್ವೇರೀಸ್ ಬೇಸ್ಡ್ ಆನ್ ಲೊಕೇಶನ್ ಆರ್ ಆಟ್ರಿಬ್ಯೂಟ್ಸ್. ಮತ್ತು ಎಷ್ಟೋ ಡೇಟಾಗಳಿರ್ತವೆ, ಸ್ಪೇಷಿಯಲ್ ಮತ್ತು ಆಟ್ರಿಬ್ಯೂಟ್ ಡೇಟಾ ಇರುತ್ತೆ. ಅದನ್ನು ನಾನು ವೆಕ್ಟರ್ ಡೇಟಾಗೆ ಹೇಗೆ ಕನ್ವರ್ಟ್ ಮಾಡಬೇಕು, ದಟ್ ಈಸ್ ಕಾಲ್ಡ್ ಡಿಜಿಟೈಸೇಷನ್. ಕ್ರಿಯೇಟ್ ಅ ನ್ಯೂ ವೆಕ್ಟರ್ ಲೇಯರ್ ಬೈ ಡಿಜಿಟೈಸಿಂಗ್ ದ ಫೀಚರ್ಸ್. ನೆಕ್ಸ್ಟ್ ವೆಕ್ಟರ್ ಎಡಿಟಿಂಗ್. ಸಪೋಸ್ ಇವಾಗ ಡಿಜಿಟೈಸೇಷನ್ ಆಗಿದೆ, ನನಗೆ ಎಲ್ಲ ಕಡೆ ಎಡಿಟ್ ಮಾಡಬೇಕು ಅಂದಾಗೆ ಹೌ ಟು ಎಡಿಟ್, ಹೌ ಟು ಮಾಡಿಫೈ, ಹೌ ಟು ಸ್ಪ್ಲಿಟ್, ಹೌ ಟು ಮರ್ಜ್ ದ ವೆಕ್ಟರ್ ಫೀಚರ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಹೌ ಟು ಸ್ಟೈಲ್ ಇಟ್, ಹೌ ಟು ಸಿಂಬಲೈಸ್ ಇಟ್, ಹೌ ಟು ಅಪ್ಲೈ ದ ಸಿಂಬಲ್ಸ್, ಹೌ ಟು ಅಪ್ಲೈ ದ ಕಲರ್ಸ್, ಹೌ ಟು ಅಪ್ಲೈ ದ ಸ್ಟೈಲ್ಸ್ ಟು ದ ಲೇಯರ್ಸ್. ನೋಡಿ, ಇಷ್ಟೆಲ್ಲ ಸಿಲೆಬಸ್ ಪಾಯಿಂಟರ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇವಾಗ ನೀವು ನನಗೆ ಹೇಳಿ, ಇಷ್ಟೆಲ್ಲ ಸಿಲೆಬಸ್ ಪಾಯಿಂಟ್ರಲ್ಲಿ ನೀವು ಸಾಫ್ಟ್ವೇರಲ್ಲಿ ಇಷ್ಟೆಲ್ಲ ಓದ್ತಾ ಇದ್ದೀರಾ, ಇದರಲ್ಲಿ ಹೊಸದು ಏನಾದರೂ ಕಾಣ್ತಾ ಇದೆಯಾ ನಿಮಗೆ? ಓಕೆ, ನೆಕ್ಸ್ಟ್ ನೋಡಿ, 11ನೇ ನೋಡಿ ಏನಿದೆ, ಇನ್ನೂ ಇದೆ ನೋಡಿ. ಓಕೆ, ಇಷ್ಟೆಲ್ಲ ಮ್ಯಾಪ್ ಮಾಡ್ತೀನಿ, ನಾನು ಯಾವ ಥರ ಒಂದು ಮ್ಯಾಪ್ ಕ್ರಿಯೇಟ್ ಮಾಡಬೇಕು, ನಾನು ಕ್ರಿಯೇಟಿಂಗ್ ದ ಲೇಔಟ್, ಲೆಸೆಂಡ್ಸ್ ಹೆಂಗೆ ಆ್ಯಡ್ ಮಾಡಬೇಕು, ಪ್ರಿಂಟ್ ಮ್ಯಾಪ್ಗಳನ್ನು ಹೆಂಗೆ ಪ್ರಿಂಟ್ ಮಾಡಬೇಕು, ಇವುಗಳನ್ನೆಲ್ಲ ಹೇಳಿದ್ದೀನಿ ನಾನು ಮ್ಯಾಪ್ ಬೇಸಿಕ್ಸಲ್ಲಿ ಲೆಸೆಂಡ್ ಅಂದರೆ ಏನು ಅಂತ. ಸರಿ, ಇಲ್ಲಿ ಒಂದೊಂದು ಸಲ ಸಾಫ್ಟ್ವೇರ್ ವರ್ಕ್ ಆಗಲ್ಲ ಒಂದೊಂದು ಸಿಸ್ಟಮಲ್ಲಿ. ದೇರ್ ವಿಲ್ ಬಿ ಅ ಸಪ್ರೇಟ್ ಎಕ್ಸ್ಟ್ರಾ ಸಾಫ್ಟ್ವೇರ್ಸ್, ಮಿನಿ ಸಾಫ್ಟ್ವೇರ್ಸ್, ಮೈಕ್ರೋ ಸಾಫ್ಟ್ವೇರ್ಸ್ ಬೇಕಾಗಿರ್ತವೆ. ಅಲ್ಲಿ ನನಗೆ ಪ್ಲಗಿನ್ಸ್ ಅಂತ ಇರುತ್ತೆ ಅಥವಾ ಎಕ್ಸ್ಟೆನ್ಷನ್ಸ್ ಅಂತ ಇರುತ್ತೆ. ವೈಸ್ ಟು ಎನ್ಹ್ಯಾನ್ಸ್ ದ QGIS ಫಂಕ್ಷನ್. ನೆಕ್ಸ್ಟ್ ಸಮ್ಟೈಮ್ಸ್ CRS ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಹೌ ಟು ಡಿಫೈನ್, ಹೌ ಟು ಟ್ರಾನ್ಸ್ಫಾರ್ಮ್ ದಟ್ ಕೋಆರ್ಡಿನೇಟ್, ಹೌ ಟು ಮ್ಯಾನೇಜ್ ದ ಕೋಆರ್ಡಿನೇಟ್ಸ್. ನೆಕ್ಸ್ಟ್ ಕ್ಯಾಡಸ್ಟ್ರಲ್ ಮ್ಯಾಪಿಂಗ್ ಅಂದರೆ ಏನು? ಇದು ಎಲ್ಲ ನಾಲೆಜನ್ನು ಇಟ್ಕೊಂಡು ಯಾವ ಥರ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದು ಮ್ಯಾಪ್, ಲ್ಯಾಂಡನ್ನು ಮ್ಯಾಪ್ ಮಾಡಬೇಕು ಅಂದಾಗ ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ನೋಡಬೇಕಲ್ವ ನಾನು. ನೋಡಿ, ಇಷ್ಟೆಲ್ಲ ನಾನು ಹೇಳ್ದಲ್ಲ, ಇದರಲ್ಲಿ ಏನು ಹೊಸದು ಅನಿಸ್ತಾ ಇದೆ ಹೇಳಿ ನಿಮಗೆ? ರೈಟ್? ಅದಕ್ಕಾಗಿ ಎನ್ಶೋರಿಂಗ್ ಯುವರ್ ಬೇಸಿಕ್ ಈಸ್ ವೆರಿ 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 ಇಂಪಾರ್ಟೆಂಟ್. ರೈಟ್? GIS ಸಾಫ್ಟ್ವೇರ್ ಎನ್ವಿರಾನ್ಮೆಂಟ್, ಇನ್ಸ್ಟಾಲೇಷನ್, ಇಂಟರ್ಫೇಸ್, ವೆಕ್ಟರ್ ಆ್ಯಂಡ್ ರಿಜಿಸ್ಟರ್ ಲೋಡಿಂಗ್, ಲೇಯರ್ ಮ್ಯಾನೇಜ್ಮೆಂಟ್, attribute table, spatial queries, digitization, vector editing, styling and symbology, map layout and printing, plugin and extension, CRS management, cadastral mapping. ಸೇಮ್ ವರ್ಡಿಂಗ್ಸ್ ಇಲ್ಲಿದೆ ನೋಡಿ ಸಿಲೆಬಸ್ಸಲ್ಲಿ. ಜಸ್ಟ್ ನೋಡಿ, ಪ್ರತಿಯೊಂದು ಇದೆ, ಇಲ್ಲಿವರೆಗೂ ಇದೆ ನೋಡಿ. ಓಕೆ, that's why I was in a very logical flow of the class. Okay, some people might be thinking like extra ಹೇಳ್ತಾ ಇರ್ಬೋದು ಸರ್. ನೋ ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಸ್ಟಿಕ್ಕಿಂಗ್ ಟು ದ ಸಿಲೆಬಸ್. ಓಕೆ, ಎಸ್, ಒಂದೊಂದಾಗಿ ಆರಾಮವಾಗಿ ಓದೋಣ. ಓಕೆ, ನೋಡಿ, ಓವರಾಲ್ ಆಗಿ ಒಂದು QGIS ಅನ್ನುವಂತಹ ಸಾಫ್ಟ್ವೇರ್ ಯಾವ ಥರ ಕಾಣುತ್ತೆ, ಜಸ್ಟ್ ಒಂದು ಲುಕ್ ಹಾಕಿ. ಇದಕ್ಕೆ ಒಂದು ಮೆನ್ಯೂ ಬಾರ್ ಅಂತ ಇರುತ್ತೆ, ಒಂದು ಟೂಲ್ ಬಾರ್ಸ್ ಅಂತ ಇರುತ್ತೆ, ಬ್ರೌಸ್ ಪ್ಯಾನಲ್ ಅಂತ ಇರುತ್ತೆ, ಲೇಯರ್ ಪ್ಯಾನಲ್ಸ್ ಅಂತ ಇರುತ್ತೆ, ಮ್ಯಾಪ್ ಕ್ಯಾನ್ವಾ ಅಂತ ಇರುತ್ತೆ, ಯಾವ ಥರ ಮ್ಯಾಪ್ ಕಾಣಬೇಕು ಅಂತ. ಇದು ಕೆಳಗಡೆ ಸ್ಟೇಟಸ್ ಬಾರ್ ಅಂತ ಇರುತ್ತೆ. ಓಕೆ, ರೈಟ್? ವೆರಿ ಇಂಪಾರ್ಟೆಂಟ್. ಸರ್, ವೈ QGIS ಈಸ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ? ಇದು ಒಂದು ಓಪನ್ ಸೋರ್ಸ್ ಇದೆ, ಇದು ಒಂದು ಫ್ರೀ ಇದೆ, ಇದು ಒಂದು ಪವರ್ಫುಲ್ GIS ಕೆಪ್ಯಾಬಿಲಿಟೀಸ್ ಇದೆ ಇದರಲ್ಲಿ. It supports both raster as well as vector data. Extensive plugins ಇದಾವೆ, extension softwares ಇದಾವೆ. It is widely used in land records and cadastral mapping. ಅದಕ್ಕಾಗಿ QGIS ಅನ್ನುವುದು ಬಹಳ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಆಗಿರುತ್ತೆ. ಓಕೆ, ಇಲ್ಲಿ ಟ್ರ್ಯಾಪ್ಸ್ ಇದ್ದಾವೆ, ನೀವು ನೋಡ್ಬೋದು. ಓಕೆ, ಸೊ ಇವಾಗ ಒಂದು ಜಸ್ಟ್ ಓವರಾಲ್ ಒಂದು ವರ್ಕ್ ಫ್ಲೋ ಹೇಳ್ತೀನಿ, ಅದೇ ಥರ ನಾವು ಹೋಗೋಣ. ಓಕೆ, ನೋಡಿ,
ಹೌ ಟು ಇನ್ಸ್ಟಾಲ್ ಕ್ಯೂ ಜಿ ಐ ಎಸ್, ಒಂದು ಇಂಟರ್ಫೇಸ್ ಯಾವ ಥರ ಇರುತ್ತೆ, ಹೌ ಟು ಲೋಡ್ ದ ಡೇಟಾಸ್, ಹೌ ಟು ಮ್ಯಾನೇಜ್ ದ ಲೇಯರ್ಸ್, okay, how to check the CRS, coordinate reference system, as example EPSG code, how to view the attribute table operations ಏನು, ಕ್ವೇರೀಸ್ ಏನು, ಅದರಲ್ಲಿ ಟೈಪ್ಸ್ ಏನು, ಡಿಜಿಟೈಸೇಷನ್ ಅಂದರೆ ಏನು, ಹೌ ಟು ಎಡಿಟ್ ದ ವಿಕ್ಟರ್ ಲೇಯರ್, ಐ ಮೀನ್ ಹೌ ಟು ಎಡಿಟ್ ದಿಸ್, ಸ್ಟೈಲ್ ಹೆಂಗೆ ಕೊಡಬೇಕು, ಸಿಂಬಲ್ಸ್ ಹೆಂಗೆ ಕೊಡಬೇಕು, ನೋಡಿ ಈ ಥರ ಕಲರಿಂಗ್ ಕೊಡ್ಬೋದು ನಾನು, ಹೌ ಟು ಅನಲೈಸ್ ಇಟ್, ಆ ಅನಲೈಸ್ ಮಾಡಿ ಓವರಲ್ ಆಗಿ ಒಂದು ಮ್ಯಾಪ್ ಕ್ರಿಯೇಟ್ ಮಾಡ್ಬೋದು ಯೂಸಿಂಗ್ ವೇರಿಯಸ್ ಲೆಜೆಂಡ್ಸ್, using various methods, example isoplet method, a dot line method. ಓವರಲ್ ಆಗಿ ನನಗೆ ಒಂದು ಬ್ಯೂಟಿಫುಲ್ ಮ್ಯಾಪ್ ಬೇಕಾಗಿರುತ್ತೆ, ಆವಾಗ ನಾನು ಐ ಕ್ಯಾನ್ ಪ್ರಿಂಟ್, ಐ ಕ್ಯಾನ್ ಎಕ್ಸ್ಪೋರ್ಟ್. ಅರ್ಥ ಆಯ್ತೇನ್ರಿ? ಇಷ್ಟೆಲ್ಲ ಇದೆ. ಇವಾಗ ಆರಾಮವಾಗಿ ಒಂದೊಂದಾಗಿ ಮಾಡ್ಕೊತ ಹೋಗೋಣ. ಓಕೆ, ಸೊ ಕ್ಯೂ ಜಿ ಐ ಎಸ್ ಇಂಟರ್ಫೇಸ್ ಇದು ಒಂದು ಓಪನ್ ಸೋರ್ಸ್, ಇದು ಹೌದಲ್ವಾ? ಇದು ಒಂದು ಡೆಸ್ಕ್ಟಾಪ್ ಸಾಫ್ಟ್ವೇರ್, ಅದು ಹೌದಲ್ವಾ? ಇಲ್ಲಿ ನೋಡಿ, ಇದು ಒಂದು ಎಂಟೈರ್ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆ. ಇದರಲ್ಲಿ ನಮಗೆ ಏನೇನು ಕಂಡು ಬರುತ್ತೆ, ಇಲ್ಲಿ ಕಂಡು ಬರುವಂತಹ ಪ್ರತಿಯೊಂದನ್ನು ನಾವು ತಿಳ್ಕೋಬೇಕು. ಸರ್ ಇದೇನು ಎಕ್ಸ್ಟ್ರಾನಾ ಸರ್ ಇದು? ನೋ, ಆಲ್ರೆಡಿ ಪ್ರತಿಯೊಂದ್ರ ಬಗ್ಗೆ ಓದಿದ್ದೀವಿ. ಅಷ್ಟೇ ನಾವು ಏನು ಮಾಡೋದು ಅಂದರೆ ಇದನ್ನ ಸ್ವಲ್ಪ ಒಂದು ಟಿಪಿಕಲ್ ಸಾಫ್ಟ್ವೇರ್ ಅಲ್ಲಿ ಯಾವ ಥರ ಇದೆ ಅನ್ನೋ ಥರ ನಾವು ಓದೋಣ ಇವಾಗ. ಅರ್ಥ ಆಯ್ತಾ? ನೋಡಿ, ಇದನ್ನ ನೋಡಿದಾಗ ನಿಮ್ಗೆ ಏನೇನು ಅನ್ಸುತ್ತೆ, ಇಲ್ಲಿ ನೋಡಿ, ಇಲ್ಲಿ ಕ್ಯೂ ಜಿ ಐ ಎಸ್ ಅಂತ ಇದೆ, ಇಲ್ಲಿ ಪ್ರೊಜೆಕ್ಟ್ ಅಂತ ಇದೆ, ಎಡಿಟ್ ಅಂತ ಇದೆ, ವೀವ್ ಅಂತ ಇದೆ, ಲೇಯರ್, ಸೆಟ್ಟಿಂಗ್, ಪ್ಲಗಿನ್ಸ್, ವೆಕ್ಟರ್, ರೇಸ್ಟರ್, ಡೇಟಾಬೇಸ್, ವೆಬ್, ಮೆಶ್, ಪ್ರಾಸೆಸಿಂಗ್. ನೋಡಿ, ಇಲ್ಲಿ ಏನಾದರೂ ನಿಮ್ಗೆ ಹೊಸದು ಅನಿಸ್ತಾ ಇದೆಯಾ? ನೋ. ವೈ? ಬಿಕಾಸ್ ಆ ಥರ ಓದಿದ್ದೀರಾ ಇವಾಗ ನೀವು, ಹೊಸದೇ ಅಲ್ಲ ಅದು, ರೈಟ್? ಓಕೆ ಸರ್, ಇಷ್ಟೆಲ್ಲ ಇದೆ ಅಲ್ವಾ, ಇದಕ್ಕೇನಂತೀವಿ ನಾವು? ಮೆನ್ಯೂ ಬಾರ್. ಏನಂತೀವಿ? ಮೆನ್ಯೂ ಬಾರ್. ನೆಕ್ಸ್ಟ್ ಇಲ್ಲಿ ವೇರಿಯಸ್ ಟೂಲ್ಸ್ ಇದೆ, ರೈಟ್? ಟೂಲ್ ಬಾರ್. ಮೆನ್ಯೂ ಬಾರ್ ಅಂದ್ರೆ ಏನು? ಆಕ್ಸೆಸ್ ಟು ಆಲ್ ದ ಕ್ಯೂ ಜಿ ಐ ಎಸ್ ಮೆನ್ಯೂಸ್ ಅಂಡ್ ಕಮಾಂಡ್ಸ್. ಟೂಲ್ ಬಾರ್ ಅಂದ್ರೆ ಏನು? ಟೂಲ್ ಬಾರ್ ಅಂದ್ರೆ ಕ್ವಿಕ್ ಆಕ್ಸೆಸ್ ಟೂಲ್ಸ್ ಯೂಸ್ಡ್ ಟು ಟೂಲ್ಸ್ ಅಂಡ್ ಫಂಕ್ಷನ್ಸ್. ಟೂಲ್ ಬಾರ್ ಅಂದ್ರೆ ಏನು? ಕ್ವಿಕ್ ಆಕ್ಸೆಸ್ ಟು frequently used tools and functions. ನೆಕ್ಸ್ಟ್ ನೋಡಿ, ಥರ್ಡ್ ಬಂದ್ಬಿಟ್ಟು ಬ್ರೌಸರ್ ಪ್ಯಾನಲ್, ರೈಟ್? ಆಕ್ಸೆಸ್ ಟು ದ ಡೇಟಾ ಸೋರ್ಸಸ್ ಲೈಕ್ ಫೈಲ್ಸ್, ಡೇಟಾಬೇಸ್, ವೆಬ್ ಸರ್ವಿಸಸ್. ನೋಡಿ ಯಾವ ಥರ ಕಾಣ್ತಾ ಇದೆ, ಜಸ್ಟ್ ಅಬ್ಸರ್ವ್ ಮಾಡಿ. ಮೆನ್ಯೂ ಬಾರ್ ಅಂದ್ರೆ ಏನು, ಟೂಲ್ ಬಾರ್ಸ್ ಅಂದ್ರೆ ಏನು, ಬ್ರೌಸರ್ ಪ್ಯಾನಲ್ ಅಂದ್ರೆ ಏನು, ನೆಕ್ಸ್ಟ್ ಲೇಯರ್ ಪ್ಯಾನಲ್ ಅಂದ್ರೆ ಏನು? ನೋಡಿ, ಇಟ್ ಮ್ಯಾನೇಜಸ್ ದ ಲೇಯರ್ಸ್, ಆರ್ಡರ್ಸ್, ವಿಸಿಬಿಲಿಟಿ. ನೋಡಿ ಲೇಯರ್ಸ್ ಯಾವ ತರ ಇದೆ, ರೈಟ್? ನೆಕ್ಸ್ಟ್ ನೋಡಿ, ಇಲ್ಲಿ ಏನಿದೆ, ಇಲ್ಲಿ ಏನೇನು ಕಾಣ್ತಾ ಇದೆ ಅಲ್ವಾ, ಇದು ಮ್ಯಾಪ್ ಕಾಣ್ತಾ ಇದೆ ಅಲ್ವಾ? ಮ್ಯಾಪ್ ಕ್ಯಾನ್ವಾಸ್ ಅಂದ್ರೆ ಏನು? ಇಲ್ಲಿ ಪಕ್ಕದಲ್ಲೇ ಆಟ್ರಿಬ್ಯೂಟ್ ಟೇಬಲ್ ಕಾಣ್ತಾ ಇದೆ ಅಲ್ವಾ? ಆಟ್ರಿಬ್ಯೂಟ್ ಟೇಬಲ್ ಅಂದ್ರೆ ಏನು, ರೈಟ್? ಅಬ್ಸರ್ವ್ ಮಾಡಿ, ಅಬ್ಸರ್ವ್ ಇಟ್. ಓಕೆ, ದಿಸ್ ಇಸ್ ಫಿಫ್ತ್ ಮ್ಯಾಪ್ ಕ್ಯಾನ್ವಾಸ್ ಆಟ್ರಿಬ್ಯೂಟ್ ಟೇಬಲ್. ಅದು ಆದ್ಮೇಲೆ ಹೇಳಿದೆ ನಾನು, ಪ್ರಾಸೆಸಿಂಗ್ ಟೂಲ್ಸ್ ಇರುತ್ತೆ ಅಂತ. ಜಿಯೋ ಪ್ರಾಸೆಸಿಂಗ್, ಅಲ್ಗರಿದಮ್ಸ್ ಅಂಡ್ ಟೂಲ್ಸ್ ಫಾರ್ ಅನಾಲಿಸಿಸ್ ಇಲ್ಲಿದೆ ನೋಡಿ, ಪ್ರಾಸೆಸಿಂಗ್ ಟೂಲ್ಸ್. ಆದ್ಮೇಲೆ ಲಾಸ್ಟ್ ಅಲ್ಲಿ ನೋಡಿ, ಇಲ್ಲಿ ಏನ್ ಕಾಣುತ್ತೆ ನಿಮ್ಗೆ? ಟೈಪ್, ಕೋಆರ್ಡಿನೇಟು, ಸ್ಕೇಲು, ಮ್ಯಾಗ್ನಿಫೈಯರ್, ರೊಟೇಷನ್, ಇ ಪಿ ಎಸ್ ಜಿ ಕೋಡ್, ಇವುಗಳೆಲ್ಲ ಏನಾಗುತ್ತೆ? ಸ್ಟೇಟಸ್ ಬಾರ್, ರೈಟ್? ಆದಷ್ಟು ರಿಟೈನ್ ಮಾಡ್ಕೊಳ್ಳಿ. ಯಾವ ಒಂದು ಕಾಂಪೊನೆಂಟ್ ಅಲ್ಲಿ ಏನ್ ಬರುತ್ತೆ, ಮೆನ್ಯೂ ಬಾರ್ ಅಲ್ಲಿ ಏನ್ ಬರುತ್ತೆ, ಟೂಲ್ ಬಾರ್ ಅಲ್ಲಿ ಏನ್ ಬರುತ್ತೆ, ಬ್ರೌಸರ್ ಪ್ಯಾನಲ್ ಅಲ್ಲಿ ಏನ್ ಬರುತ್ತೆ, ಲೇಯರ್ಸ್ ಪ್ಯಾನಲ್ ಅಲ್ಲಿ ಏನ್ ಬರುತ್ತೆ. ಸರ್ ಇಷ್ಟೆಲ್ಲ ನೆನ್ಪಿಡ್ಬೇಕಾ? ಎಸ್, ವಾಯ್ಸ್ ಸಿಲೆಬಸ್. ಓಕೆ, ಅರ್ಥ ಆಯ್ತಾ ಏನೇನಿದೆ? ಮೆನ್ಯೂ ಬಾರ್, ಟೂಲ್ ಬಾರ್, ಬ್ರೌಸರ್ ಪ್ಯಾನಲ್, ಲೇಯರ್ಸ್ ಪ್ಯಾನಲ್, ಮ್ಯಾಪ್ ಕ್ಯಾನ್ವಾಸ್, attribute table, processing tools and status bar. ಅಲ್ವೇನ್ರಿ? ಅರ್ಥ ಆಯ್ತಾ?
ಮ್ಯಾಪ್ ಕ್ಯಾನ್ವಾಸ್ ಅಂದ್ರೆ ಏನು? ಡಿಸ್ಪ್ಲೇಸ್ ದ ಜಾಗ್ರಫಿಕ್ ಡೇಟಾ. ಕಾಣ್ತಾ ಇದೆ ನೋಡಿ ಇಲ್ಲಿ. ಲೇಯರ್ಸ್ ಪ್ಯಾನಲ್ ಅಂದ್ರೆ ಏನು? ಮ್ಯಾನೇಜಸ್ ದ ಲೇಯರ್ಸ್, ಆರ್ಡರ್, ವಿಸಿಬಿಲಿಟಿ. ನೋಡಿ ಇಲ್ಲಿದೆ ಲೇಯರ್ಸ್. attribute table, display the features of attributes. ಇಲ್ಲಿದೆ ನೋಡಿ. ಇದೇ ಸಾಫ್ಟ್ವೇರ್ ಇದು. ಇಲ್ಲೇನಾದ್ರೂ ನಿಮ್ಗೆ ಹೊಸದ್ ಕಾಣ್ತೇನ್ರಿ? ಅದಕ್ಕೆ ಹೇಳ್ತಾ ಇದ್ದೆ, ಇವುಗಳನ್ನ ಕರೆಕ್ಟ್ ಆಗಿ ಕೇಳಿ, ಫೋಕಸ್ಡ್ ಆಗಿ ಕೇಳಿ. ಸ್ವಲ್ಪನೂ ಮಿಸ್ ಆಯ್ತು, ಡೈವರ್ಟ್ ಆಯ್ತು ಅಂದ್ರೆ ಇಲ್ಲಿ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಎಂಟೈರ್ GIS ಅಪ್ಲಿಕೇಶನ್ ಸಾಫ್ಟ್ವೇರ್ ಇರೋದೇ ಇದ್ರ ಮೇಲೆ. ರೈಟ್? ಎವ್ರಿ ಮಾರ್ಕ್ಸ್ ಮ್ಯಾಟರ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೋಡಿ QGIS ಮೆನು ಬಾರಿಗೆ ಬರೋಣ ಇವಾಗ. ಮೆನು ಬಾರ್ provides access to all QGIS commands. Right? Project, edit, view, layer, setting, plugins, vector, raster, database, web, mesh, processing, help. ಪ್ರತಿಯೊಂದು ಇದೆ ನೋಡಿ ಇಲ್ಲಿ. ಸರ್ ಪ್ರಾಜೆಕ್ಟ್ ಅಲ್ಲಿ ಏನ್ ಬರುತ್ತೆ ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಅಲ್ಲಿ ಸೇಮ್ ನೀವು ಮೈಕ್ರೋಸಾಫ್ಟ್ ಅಲ್ಲಿ ಅಪ್ಲಿಕೇಶನ್ಸ್ ಏನೇನಿದೆ ಅಲ್ಲಿ ನ್ಯೂ ಅಂದ್ರೆ ಏನು, ಓಪನ್ ಅಂದ್ರೆ ಏನು, ಕಟ್ ಅಂದ್ರೆ ಏನು, ಕಾಪಿ ಅಂದ್ರೆ ಏನು, ಪೇಸ್ಟ್, ಅವೇ ಇರ್ತವೆ ಇಲ್ಲೂ ಕೂಡ. ಪ್ರಾಜೆಕ್ಟ್ ಅಲ್ಲಿ ಏನೇನ್ ಬರುತ್ತೆ? ಕ್ರಿಯೇಟ್, ಓಪನ್, ಸೇವ್ ಹೆಂಗೆ, ಕ್ಲೋಸ್ ದ ಪ್ರಾಜೆಕ್ಟ್, ಪ್ರಾಜೆಕ್ಟ್ ಪ್ರಾಪರ್ಟೀಸ್ ಏನು, ಇಂಪೋರ್ಟ್, ಎಕ್ಸ್ಪೋರ್ಟ್. ಓಕೆ, ಸೇಮ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಅಲ್ಲೂ ಇರುತ್ತೆ. ಓಕೆ, ಆಲ್ಮೋಸ್ಟ್ ಆಲ್ ಎಲ್ಲ ನಿಮ್ಗೆ ರಿಪಿಟೇಷನ್ ಇದು. ಓಕೆ, ನೆಕ್ಸ್ಟ್ ನೋಡಿ, ಎಡಿಟ್ ಆಪ್ಷನ್ ಅಲ್ಲಿ ಏನಿರ್ಬೋದು ಥಿಂಕ್ ಮಾಡಿ ನೋಡೋಣ. ಅಂಡು ಮಾಡ್ಬೋದು, ರೀಡು, ಕಟ್, ಕಾಪಿ, ಪೇಸ್ಟ್, ಸೆಲೆಕ್ಟ್ ಫೀಚರ್ಸ್. ಇಲ್ಲಿ ನೀವ್ ಏನ್ ಮಾಡ್ಬೇಕು ಗೊತ್ತಾ? ಎಕ್ಸಾಮ್ಗೋಸ್ಕರ ಯಾವುದು ಒಂದು ವೆರಿ ಯುನೀಕ್ ಆಗಿ ಕಾಣ್ತಾ ಇದೆ, ವಿಚ್ ಕ್ಯಾನ್ ಬಿ ಬಿಕಮ್ ರಾಂಗ್ ಎಕ್ಸಾಮ್ ಹಾಲಲ್ಲಿ, ಅದನ್ನ ಥಿಂಕ್ ಮಾಡಿ. ಪ್ರಾಜೆಕ್ಟ್ ಇದೆ, ಅದ್ರಲ್ಲಿ ನೋಡಿ ಇವೆಲ್ಲ ಸೇಮ್ ಇದೆ, ಬಟ್ ಇಲ್ಲಿ ನೋಡಿ ಪ್ರಾಜೆಕ್ಟ್ ಪ್ರಾಪರ್ಟೀಸ್ ಒಂದು ಎಕ್ಸ್ಟ್ರಾ ಬಂದಿದೆ, ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ. ಅದನ್ನ ಮಾತ್ರ ನೆನ್ಪಿಡ್ಬೇಕು ನೀವು, ಉಳ್ಕಿದೆಲ್ಲ ನಿಮ್ ತಲೆಯಲ್ಲಿ ಇರುತ್ತೆ. ಎಡಿಟ್ ಅಂದಾಗ ನೋಡಿ ಕಟ್, ಕಾಪಿ, ಪೇಸ್ಟ್ ಇವೆಲ್ಲ ನೆನ್ಪಿಡ್ಬೇಕೇನ್ರಿ? ಇವೆಲ್ಲ ಅಣ್ಣ ತಮ್ಮ ಇದ್ದಂಗೆ ಒಂದೇ ಕಡೆ ಇರ್ತವೆ. ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಬಂದಿದೆ, ಏನ್ ಹೇಳಿ? ಸೆಲೆಕ್ಟ್ ಫೀಚರ್ಸ್. ನೆಕ್ಸ್ಟ್ ವ್ಯೂ ಅಂತ ಆಪ್ಷನ್ ಇದೆ, ಅಲ್ಲಿ ಏನ್ ಮಾಡ್ಬೇಕ್ರಿ ನಾವು? ವ್ಯೂ ಅಂತ ಆಪ್ಷನ್ ಅಲ್ಲಿ ಕಂಟ್ರೋಲ್ ಮ್ಯಾಪ್ ವ್ಯೂ, ಪ್ಯಾನಲ್ಸ್, ಲೇಔಟ್, ಜೂಮ್ ಅಂಡ್ ಪ್ಯಾನ್. ಅಂದ್ರೆ ನೋಡುವ ನೋಟದಲ್ಲಿ ಏನೇನ್ ನಮಗೆ ಮೈಂಡಿಗೆ ಬರುತ್ತೆ ಅದೇ ಇದೆ ಅಲ್ವಾ? ನೋಡಿ ಇಲ್ಲಿ ಒಂದು ಲೇಔಟ್ ಹೆಂಗಿದೆ ಅಂತ ಗೊತ್ತಿರಬೇಕು, ಜೂಮ್ ಅಂದ್ರೆ ಏನು, ಪ್ಯಾನ್ ಅಂದ್ರೆ ಏನು, ವ್ಯೂ ಅಂದ್ರೆ ಏನು. ಎಸ್, ದಟ್ ಈಸ್ ಡನ್. ಲೇಯರ್ಸ್ ಅಂದ್ರೆ ಏನು, ಅದ್ರಲ್ಲಿ ಏನೇನ್ ಬರ್ಬೋದು ಥಿಂಕ್ ಮಾಡಿ. ಹೌ ಟು ಆಡ್ ದ ಲೇಯರ್, ಹೌ ಟು ರಿಮೂವ್ ದ ಲೇಯರ್, ಹೌ ಟು ಮ್ಯಾನೇಜ್ ದ ಲೇಯರ್. ನೆಕ್ಸ್ಟ್ ಲೇಯರ್ಸ್ ಪ್ರಾಪರ್ಟೀಸ್, ಇದು ಅಂತೂ ನಿಮ್ಗೆ ಆರಾಮವಾಗಿ ನೆನಪಿರುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ಸ್. ರೈಟ್, ಸೆಟ್ಟಿಂಗ್ಸ್ ಅಲ್ಲಿ ಏನೇನ್ ಬರುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಫಿಗರೇಷನ್ ಅಪ್ಲಿಕೇಶನ್ ಆಪ್ಷನ್ಸ್. ನೆಕ್ಸ್ಟ್ CRS. ರೈಟ್, ನೆಕ್ಸ್ಟ್ ಸ್ಟೈಲ್ಸ್ ಕಸ್ಟಮೈಸೇಷನ್. ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಟೂಲ್ ಇದು. ಯಾಕೆ ಸರ್? ಇದು ಸಿಲೆಬಸ್ ಅಲ್ಲಿ ಕೀವರ್ಡ್ ಇದೆ, CRS ಇದೆ ಅಲ್ವಾ, ಕಾನ್ಫಿಗರೇಷನ್ಸ್ ಕೂಡ ಇದೆ. ನೆಕ್ಸ್ಟ್ ನೋಡಿ ಪ್ಲಗಿನ್ಸ್, ಅವಾಗ ಹೇಳ್ದ್ನಲ್ಲ ಪ್ಲಗಿನ್ಸ್ ಕೂಡ ಬರುತ್ತೆ ಇಂಪಾರ್ಟೆಂಟ್ ಅಂತ. ಮ್ಯಾನೇಜ್ ಅಂಡ್ ಇನ್ಸ್ಟಾಲ್ ದ ಪ್ಲಗಿನ್ಸ್. ಪ್ಲಗಿನ್ ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್. ಅದು ಏನು? ಇಸ್ ದೇರ್ ಎನಿ ಪ್ಲಗಿನ್ಸ್? ಎಸ್, ವೆರಿ ಲಿಟಲ್, ಬಟ್ ಅದ್ರನ್ನ ನಾವು ನೋಡೋಣ ಅದನ್ನ. ನೆಕ್ಸ್ಟ್ ವೆಕ್ಟರ್ ಅಂತ ಆಪ್ಷನ್ ಇದೆ. ವೆಕ್ಟರ್ ಡೇಟಾ ಟೂಲ್ಸ್ ಗಳಿರ್ತವೆ, ಅನಾಲಿಸಿಸ್ ಹೆಂಗ್ ಮಾಡೋದು, ಜಾಮೆಟ್ರಿ ಅಂದ್ರೆ ಏನು, ಅದನ್ನ ರಿಸರ್ಚ್ ಏನು, ಡೇಟಾ ಮ್ಯಾನೇಜ್ಮೆಂಟ್ ಏನು. ನೆಕ್ಸ್ಟ್ ಅದೇ ತರ ಯಾವ್ದಿರುತ್ತೆ? ವೆಕ್ಟರ್ ಆದ್ರೆ ಇನ್ನೊಂದು ಯಾವ್ದ್ರಿ? ರೇಸ್ಟರ್ ಡೇಟಾ, ಅದು ಕೂಡ ಟೂಲ್ಸ್ ಇದೆ. ಅನಾಲಿಸಿಸ್, ಕನ್ವರ್ಷನ್, ಎಕ್ಸ್ಟ್ರಾಕ್ಷನ್. ಇಲ್ಲಿ ನಿಮಗೆ ಏನ್ ಕೇಳ್ತಾನೆ ಗೊತ್ತಾ? ಅನಾಲಿಸಿಸ್ ಇದೆ, ಜಾಮೆಟ್ರಿ ಇದೆ. ನೋಡಿ ಜಾಮೆಟ್ರಿ ಇಲ್ಲಿ ಇದೆ, ರಿಸರ್ಚ್ ಅಂತೆ, ಡೇಟಾ ಮ್ಯಾನೇಜ್ಮೆಂಟ್. ಆದ್ರೆ ಅದೇ ಆಪ್ಷನ್ಸು ಇಲ್ಲಿ ಇಲ್ಲ ನೋಡಿ, ಇಲ್ಲಿ ಕನ್ವರ್ಷನ್ ಮತ್ತೆ ಎಕ್ಸ್ಟ್ರಾಕ್ಷನ್ ಇದೆ. ನನಗೆ ಹೇಳಿ, ರೇಸ್ಟರ್ ಡೇಟಾ ಇಂದ ವೆಕ್ಟರ್ ಡೇಟಾನ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನಂತ ಹೇಳಿದೆ? ಅದುವೇ ಡಿಜಿಟೈಸೇಷನ್ ಅಂತ ಹೇಳಿದೆ, ರೈಟ್? ಅದಕ್ಕಾಗಿ ನೋಡಿ ಇಲ್ಲಿ ಈ ರೆಸ್ಟರ್ ಡೇಟಾಗೆ ಒಂದು ಆಪ್ಷನ್ ಕೂಡ ಕೊಟ್ಟಿರ್ತಾನೆ, ಇದನ್ನ ಕನ್ವರ್ಟ್ ಮಾಡ್ಬೇಕಾ ಅಂತ, ರೈಟ್? ನೆಕ್ಸ್ಟ್ ಡೇಟಾ ಬೇಸ್ ಅಂದ್ರೆ ಏನು ಅಂತ ಹೇಳಿದೆ, ಬಟ್ ಇಲ್ಲಿ ಏನಿರುತ್ತೆ? ಹೌ ಟು ಕನೆಕ್ಟ್ ದ ಡೇಟಾ, ಹೌ ಟು ಮ್ಯಾನೇಜ್ ದ ಡೇಟಾ, ಹೌ ಶುಡ್ ಐ ಯೂಸ್ ಫಾರ್ ಮೈ ಕ್ವೆರಿ ದ ಡೇಟಾ, ಕ್ವೆರಿಗೋಸ್ಕರ ಹೆಂಗೆ, ಹೌ ಟು ಇಂಪೋರ್ಟ್, ಹೌ ಟು ಎಕ್ಸ್ಪೋರ್ಟ್. ಥಿಂಕ್ ಮಾಡಿ ಇವಾಗ ನನಗೆ ಹೇಳಿ, ಕ್ವಶನ್ ಏನ್ ಬರ್ಬೋದು ಗೊತ್ತಾ?
ಕ್ವೇರಿ ಅನ್ನುವಂತಹ ಒಂದು ಆಪ್ಷನ್ ಯಾವ ಒಂದು ಟೂಲ್ ಅಲ್ಲಿ ಬರುತ್ತೆ? ದಟ್ ಕಮ್ಸ್ ಅಂಡರ್ ಡೇಟಾಬೇಸ್. ಎಕ್ಸಾಮ್ ಅಲ್ಲಿ ಕೇಳುವಂತಹ ಸಾಧ್ಯತೆಗಳು ಹೇಳ್ತಾ ಇದ್ದೀನಿ ನಾನು, ಬಿಕಾಸ್ ಐ ಹ್ಯಾವ್ ಸೀನ್ ದ ಕ್ವಶನ್ಸ್. ಇವಾಗ ಬನ್ನಿ, ವೆಬ್ ವೆಬ್ ಅನ್ನುವಂಥ ಆಪ್ಷನ್ಸ್ ಅಲ್ಲಿ ಏನಿರುತ್ತೆ? ಆಕ್ಸೆಸ್ ಟು ದ ವೆಬ್ ಸರ್ವಿಸಸ್, ರೈಟ್? ಮ್ಯಾಪ್ ಸರ್ವಿಸ್, ಫೀಚರ್ ಸರ್ವಿಸ್, ಕವರೇಜ್ ಸರ್ವಿಸ್, ಫುಲ್ ಫಾರ್ಮ್ಸ್ ಓದಿದ್ವಲ್ಲ ನಾವು, ಶಾರ್ಟ್ಕಟ್ಸ್, ರೈಟ್? ವೆಬ್ ಮ್ಯಾಪ್ ಸರ್ವಿಸ್, ವೆಬ್ ಕವರೇಜ್ ಸರ್ವಿಸ್, ರೈಟ್? ವೆಬ್ ಫೀಚರ್ ಸರ್ವಿಸ್, WFS, WCS, WMS, ನೆನಪಿದೆಯಾ? ಆನ್ಲೈನ್ ರಿಸೋರ್ಸಸ್ ಇಲ್ಲಿ ಸಿಗುತ್ತೆ, ಕೇಳ್ತಾರೆ. ಈ ವೆಬ್ ಅಡಿಯಲ್ಲಿ ಏನೇನು ಬರುತ್ತೆ? ಟೈಪ್ಸ್ಗಳು ಹೇಳಿದೆ ನಾನು, 3 ಟೈಪ್ಸ್. ಆಮೇಲೆ ಮೆಶ್ ಅಂತ ಬರುತ್ತೆ. ಮೆಶ್ ಅಂದ್ರೆ ಏನು ಕೇಳ್ತಾರೆ? ವರ್ಕ್ ವಿತ್ ದ ಮೆಶ್ ಲೇಯರ್ಸ್ ಅಂಡ್ ಅನಾಲಿಸಿಸ್. ಸೊ ಪ್ರಾಸೆಸಿಂಗ್ ಅಲ್ಲಿ ಏನೇನು ಬರುತ್ತೆ? ಇಲ್ಲಿ ಪ್ರಾಸೆಸಿಂಗ್ ಟೂಲ್ ಬಾಕ್ಸ್, ರನ್ ದ ಜಿಯೋ ಪ್ರಾಸೆಸಿಂಗ್ ಅಲ್ಗಾರಿದಮ್ಸ್ ಇರ್ತವೆ. ಎಲ್ಲದರಲ್ಲೂ ಹೆಲ್ಪ್ ಅಂತ ಇದ್ದೇ ಇರುತ್ತೆ. ಹೌ ಟು ಹೆಲ್ಪ್ ದ ಡಾಕ್ಯುಮೆಂಟೇಶನ್, ಟ್ಯುಟೋರಿಯಲ್ಸ್ ಏನು, GIS ಬಗ್ಗೆ ಏನು ಅಂತ ಇರುತ್ತೆ. ಇದು ಬಂದ್ಬಿಟ್ಟು ಒಂದು ಎಂಟೈರ್ ಮೆನ್ಯೂ ಬಾರ್ ಆಫ್ QGIS. ಸರ್ ಇದನ್ನು ಓದ್ಬೇಕಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್. ಯಾಕೆ ಅಂದ್ರೆ ಇಂಟರ್ಫೇಸ್ ಅಂತ ಒಂದು ಸಿಲೆಬಸ್ ಕೀವರ್ಡ್ ಇದೆ, ಅದಕ್ಕಾಗಿ ನಾವು ಅದನ್ನ ಓದಲೇಬೇಕು. ಓಕೆ, ನೆಕ್ಸ್ಟ್ ನೋಡಿ. ಇವಾಗ ಮೆನ್ಯೂ ಬಾರ್ ಆಯ್ತು. ಮೆನ್ಯೂ ಬಾರ್ ಆದ್ಮೇಲೆ ಏನಿದೆ? ಟೂಲ್ ಬಾರ್ ಇದೆ. ಟೂಲ್ ಬಾರ್ ಅಲ್ಲಿ ಏನೇನು ಬರುತ್ತೆ? ಜಸ್ಟ್ ಇದನ್ನ ನೋಡಿ ಅಂಜಕ್ ಹೋಗ್ಬಿಡಿ, ಸಿಂಪಲ್ ಇದೆ, ವೆರಿ ಸಿಂಪಲ್. ಓಕೆ, ಜಸ್ಟ್ ಜಾಸ್ತಿ ಕಂಟೆಂಟ್ ಕಾಣ್ತಾ ಇದೆ ನಿಮಗೆ, ಬಟ್ ಒಳಗಡೆ ಏನೇ ಇಲ್ಲ. ಆ ಒಂದು ಹೆಡ್ಡಿಂಗ್ ಮೇಲೆನೆ ನಿಮ್ಗೆ ಮೀನಿಂಗ್ ಸಿಕ್ಬಿಡುತ್ತೆ, ಅದಕ್ಕಾಗಿ. ಓಕೆ, ಇವಾಗ ನೋಡಿ, ಪ್ರಾಜೆಕ್ಟ್ ಟೂಲ್ ಬಾರ್ ಅಂದ್ರೆ ಏನು? ನ್ಯೂ, ಓಪನ್, ಸೇವ್ ಪ್ರಾಜೆಕ್ಟ್, ಪ್ರಿಂಟ್, ಪ್ರಾಜೆಕ್ಟ್ ಪ್ರಾಪರ್ಟೀಸ್, ಪ್ಯಾನ್, ಜೂಮ್, ಐಡೆಂಟಿಫೈ, ಮೆಜರ್, ರಿಫ್ರೆಶ್. ನೋಡಿ, ಮೈಕ್ರೋಸಾಫ್ಟ್ ಅಲ್ಲಿ ಕೂಡ ಇದೇ ಇರುತ್ತೆ, ನೆನಪಿದೆಯಾ? ನ್ಯೂ ಅಂತ ಆಪ್ಷನ್ ಇದೆ, ಇದು ಪ್ರಾಜೆಕ್ಟ್ ಅಲ್ಲಿ ಫೈಲ್ ಅಂತ ಇರುತ್ತೆ, ನೆನ್ಪು ಮಾಡ್ಕೊಳ್ಳಿ, ರೈಟ್? ಅದೇ ತರ ನೋಡಿ, ಇಲ್ಲೆಲ್ಲ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಎಡಿಟ್ ಟೂಲ್ ಬಾರ್. ಎಡಿಟ್ ಅಂದ್ರೆ ಎಲ್ಲೆಲ್ಲಿ ಇರುತ್ತೆ ಹೇಳಿ ನೋಡೋಣ? ಕಟ್, ಕಾಪಿ, ಪೇಸ್ಟ್, ಡಿಲೀಟ್, ಅಂಡು, ರೀಡು, ಸೆಲೆಕ್ಟ್ ಫೀಚರ್ಸ್, ಓಪನ್ ಆಟ್ರಿಬ್ಯೂಟ್ ಟೇಬಲ್, ಸೇವ್ ಎಡಿಟ್ಸ್. ನ್ಯಾವಿಗೇಷನ್ ಟೂಲ್ ಬಾರ್ ಅಲ್ಲಿ ಏನ್ ಬರುತ್ತೆ? ನ್ಯಾವಿಗೇಷನ್ ಅಂದ್ರೆ ನೆನ್ಪು ಮಾಡ್ಕೊಳ್ಳಿ, ಪ್ಯಾನ್ ಏನಿದು, ಜೂಮ್ ಇನ್, ಜೂಮ್ ಔಟ್, ಜೂಮ್ ಫುಲ್, ಜೂಮ್ ಟು ಲೇಯರ್, ಐಡೆಂಟಿಫೈ, ಮೆಜರ್, ಜೂಮ್ ಪ್ರೀವಿಯಸ್ ಆರ್ ನೆಕ್ಸ್ಟ್. ನೆಕ್ಸ್ಟ್ ನೋಡಿ, ಅರ್ಥ ಆಗ್ತಾ ಇದೆ? ಫೋರ್ತ್ ನೋಡಿ, ಡಿಜಿಟೈಸಿಂಗ್ ಟೂಲ್ ಬಾರ್. ಏನದು? ಹೌ ಟು ಆಡ್ ದ ಫ್ಯೂಚರ್, ಹೌ ಟು ಆಡ್ ದ ಪಾರ್ಟ್, ಡಿಲೀಟ್ ದ ಫ್ಯೂಚರ್, ಹೌ ಟು ಮೂವ್, ಹೌ ಟು ಕಾಪಿ, ಹೌ ಟು ರೊಟೇಟ್, ಹೌ ಟು ರೀಶೇಪ್, ಹೌ ಟು ಸ್ಪ್ಲಿಟ್, ಹೌ ಟು ಮರ್ಜ್. ಇವುಗಳೆಲ್ಲ ಎಲ್ಲಿ? ಡಿಜಿಟೈಸಿಂಗ್ ಟೂಲ್ ಬಾರ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಏನು? ಲೇಯರ್ಸ್ ಟೂಲ್ ಬಾರ್ ಅಂತ ಬರುತ್ತೆ. ಹೌ ಟು ಆಡ್ ದ ವೆಕ್ಟರ್, ಹೌ ಟು ಆಡ್ ದ ರೆಸ್ಟರ್. WMS ಅಂದ್ರೆ ಏನು? ಪೋಸ್ಟ್ GIS. ಸ್ಪೇಟಿಯಾ ಲೈಟ್ ಲೇಯರ್ಸ್ ಅಂತ ಇರುತ್ತೆ. ರಿಮೂವ್, ರಿಆರ್ಡರ್, ವಿಸಿಬಿಲಿಟಿ, ಫಿಲ್ಟರ್, ಇವುಗಳೆಲ್ಲ ಲೇಯರ್ಸ್ ಅಲ್ಲಿ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸರ್ ಇಷ್ಟೆಲ್ಲ ಬಹಳ ಕಷ್ಟ ಅನಿಸ್ತಾ ಇದೆ ಸರ್ ನಂಗೆ. ಏನ್ ಗೊತ್ತಾ, ಯಾವಾಗಾದ್ರೂ ನಿಮ್ಗೆ ಜಸ್ಟ್ ಸ್ಕ್ರೀನ್ ಶಾಟ್ ತಗೊಳ್ಳಿ ಇದ್ರದ್ದು, ಜಸ್ಟ್ 1 ಮಿನಿಟ್ ಟೈಮ್ ಸಿಕ್ತು ಅಂತಂದ್ರೆ ಜಸ್ಟ್ ಓಪನ್ ದ ಸ್ಕ್ರೀನ್ ಶಾಟ್ ಅಂಡ್ ಜಸ್ಟ್ ನೀವು ಅದನ್ನ ಸ್ಕಿಮ್ ಥ್ರೂ ಮಾಡಿ ಆ ಇಮೇಜಸ್ ಅನ್ನ ಅಷ್ಟೇ. ನೀವು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ನಿಮ್ಗೆ ಇರುವಂತಹ ಎಕ್ಸಿಸ್ಟಿಂಗ್ ನಾಲೆಜ್ ಏನಿದೆ, ಪ್ಲಸ್ ನೀವು ಏನ್ ಮಾಡಿ ಅಂತಂದ್ರೆ ಫ್ರೀ ಟೈಮಲ್ಲಿ ಸಿಕ್ಕಾಗ ನೀವು ಇದನ್ನ ಜಸ್ಟ್ ಗ್ಲಾನ್ಸ್ ಮಾಡಿ, ಜಸ್ಟ್ ಸ್ಕಿಮ್ ಥ್ರೂ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಅದು. ಈ ಒಂದು ಮೈನರ್ ವರ್ಕ್ಸ್ ಏನಿದೆ, ಮೈನ್ಯೂಟ್ ವರ್ಕ್ಸ್ಗಳು ಬಹಳ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ವೆಬ್ ಅಂಡ್ ಡೇಟಾ ಬೇಸ್ ಟೂಲ್ ಬಾರ್ಸ್. ವೆಬ್ ಸರ್ವಿಸಸ್ ಸಿಗುತ್ತಂತ ಹೇಳಿದೆ ನಾನು, WMS, WMTS, XYZ, ರೈಟ್? ಪ್ರಾಸೆಸಿಂಗ್ ಟೂಲ್ ಬಾರ್ಸ್, ಓಪನ್ ಪ್ರಾಸೆಸಿಂಗ್ ಟೂಲ್ ಬಾಕ್ಸ್, ರೀಸೆಂಟ್ ಅಲ್ಗಾರಿದಮ್ಸ್ ಏನಾದ್ರು ಇದೆಯಾ, ಇಸ್ ದರ್ ಎನಿ ಮಾಡೆಲ್, ಇಸ್ ದರ್ ಅನಾಲಿಸಿಸ್ ಟೂಲ್ಸ್, ಇವೆಲ್ಲ ಈ ಟೂಲ್ ಬಾರ್ ಅಲ್ಲಿ ಸಿಗುತ್ತೆ ನಿಮಗೆ, ರೈಟ್? ಅರ್ಥ ಆಯ್ತಾ? ಸೊ ಇವಾಗ ಹೇಳಿ, ಈ ಪಾರ್ಟ್ ಲಿಟಲ್ ಬಿಟ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ಜಸ್ಟ್ ಅಟ್ಲೀಸ್ಟ್ ಇಲ್ಲಿವರೆಗೂ ನಾವು ಆಲ್ಮೋಸ್ಟ್ 5 to 7 ಮಿನಿಟ್ಸ್ ಮಾಡಿದ್ದೀನಿ. ಆ 7 ಮಿನಿಟ್ಸ್ ಅಲ್ಲಿ ಅಟ್ಲೀಸ್ಟ್ ನಿಮಗೆ ಒಂದು 10-20% ನೆನಪಿರ್ತಾ ಇದೆಯಾ?
ಅಷ್ಟಿದ್ರೆ ಸಾಕು. ಯಾವಾಗ್ಲೂ ನೀವು 100% ನಂಗೆ ನೆನಪಿರಬೇಕು ಅನ್ನುವಂತಹ ಭ್ರಮೆಯಲ್ಲಿ ಇರಕ್ ಹೋಗ್ಬೇಡಿ. ಫಸ್ಟ್ 10-20% ಆಮೇಲೆ ಸ್ವಲ್ಪ 30% ನೆನಪಲ್ಲಿ, ಆಮೇಲೆ 40%. ಇದೇ ತರ ನೀವು ಏನ್ ಮಾಡಿ, ಗ್ರಾಜುವಲ್ ಇಂಕ್ರಿಮೆಂಟ್ ಆಗಿ ನೀವು ಇಂಪ್ರೂವ್ಮೆಂಟ್ ಆಗಬೇಕೆ ಹೊರತು ನನಗೆ ಸಡನ್ ಆಗಿ ರ್ಯಾಪಿಡ್ ಆಗಿ ನನಗೆ ಬೇಕು ಎಲ್ಲಾ ಕಂಟೆಂಟ್ ನಾನು ನೆನ್ಪಿಡ್ತೀನಿ ಅನ್ನುವಂತಹ ಒಂದು ಸಿಚುವೇಶನ್ಗೆ ಈಡಾಗಬೇಡಿ. ಬಿಕಾಸ್ ನಿಮ್ಗೆ ಮೈಂಡ್ ಅನ್ನೋದು ಬಹಳ ಸೆನ್ಸಿಟಿವ್ ಆರ್ಗನ್. ಇಟ್ ನೀಡ್ಸ್ ಏನಂತಾರೆ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಬೇಕು. ಓಕೆ, ಗ್ರಾಜುವಲ್ ಆಗಿ ನೀವು ಮಾಡಿ ಮೆಮೊರಿಯಲ್ಲಿ ರಿಟೈನ್ ಆಗುತ್ತೆ. ನೆಕ್ಸ್ಟ್ ಇವಾಗ ಬ್ರೌಸರ್ ಪ್ಯಾನೆಲ್ ನೋಡಿ. ಇವಾಗ ಇಷ್ಟೆಲ್ಲ ಆಯ್ತಲ್ವೇನ್ರಿ? ಇವಾಗ ನೋಡಿ, ಇಲ್ಲೇನು ಇದು ಬಂದ್ಬಿಟ್ಟು ಟೂಲ್ ಬಾರ್ಸ್ ಆಯ್ತು. ಇವಾಗ ಬ್ರೌಸರ್ ಪ್ಯಾನಲ್ಗೆ ಬರೋಣ. ಏನ್ ಹೇಳಿ? ಬ್ರೌಸರ್ ಪ್ಯಾನಲ್. ಓಕೆ, ಬ್ರೌಸರ್ ಪ್ಯಾನಲ್ ನೋಡಿ. ಬ್ರೌಸರ್ ಪ್ಯಾನಲ್ ಅಲ್ಲಿ ಏನೇನು ಬರುತ್ತೆ ನಮಗೆ? ಸಿಂಪಲ್, ಜಸ್ಟ್ ನೆನ್ಪಿಟ್ಕೊಳ್ಳಿ. ಬ್ರೌಸರ್ panel provides access to the data sources like file, database, web service, cloud storage. ಏನೇನಿರುತ್ತೆ ಇಲ್ಲಿ? ಇಷ್ಟಿದೆ ನೋಡಿ. ಬಹಳ ಇಂಪಾರ್ಟೆಂಟ್. ಜಸ್ಟ್ ಒಂದು ವರ್ಡ್ ಅನ್ನ ನೀವು ಒಂದ್ಸಲಿ ಓದಿ. ನೆನ್ಪಿಟ್ಕೋಬೇಕು ಅಂತ ಅನ್ಕೋಬೇಡಿ. ಜಸ್ಟ್ ಒಂದ್ಸಲಿ ಓದಿ. ನಾನು ಹೆಂಗ್ ಓದ್ತೀನಿ ನೋಡಿ. ಈ ಬ್ರೌಸರ್ ಪ್ಯಾನಲ್ ಅಲ್ಲಿ ಏನೇನ್ ಬರ್ಬೋದಪ್ಪ? ಓಕೆ, ಫೇವರೆಟ್ ಅಂತೆ, ಸ್ಪೇಷಿಯಲ್ ಬುಕ್ ಮಾರ್ಕ್ ಅಂತೆ, ಪ್ರಾಜೆಕ್ಟ್ ಹೋಮು, ಓ ಎಸ್, ಡೇಟಾ. ಅದರಲ್ಲಿ ಏನೇನು ಬರುತ್ತೆ? ಜಿಯೋ ಪ್ಯಾಕೇಜ್, ಸ್ಪ್ಯಾಟಿಯಾ ಲೈಟ್, ಪೋಸ್ಟ್ GRE SQL, ಸ್ಯಾಪ್ ಹಾನಾ, ಮೈ SQL ಸರ್ವರ್, ಒರಾಕಲ್, WMS, ವೆಕ್ಟರ್, XYZ, WCS, WFS, OGC, API, OWS, ArcGIS Map Server, ArcGIS Feature Server, GeoNode, Cloud Storage. ಒಂದ್ಸಲಿ ಈ ತರ ಓದಿ, ಇನ್ನೊಂದ್ಸಲ ಓದಿ, ಇನ್ನೊಂದ್ಸಲಿ ಓದಿ, ನೆನಪಿದ್ದೇ ಇರುತ್ತೆ. ಓಕೆ, ಔಟ್ ಆಫ್ 100%, ಟ್ರೈ ಟು ರಿಟೈನ್ ಅಟ್ ಲೀಸ್ಟ್ 50% ಆಫ್ ದ ಫ್ಯಾಕ್ಟ್ಸ್. ಓಕೆ, ಇದು ಏನ್ ಹೇಳುತ್ತೆ ಈ ಬ್ರೌಸರ್ ಪ್ಯಾನಲ್? ಅದನ್ನ ನಾನು ಟೈಪ್ಸ್ ಆಗಿ ಮಾಡ್ಬೋದು. ಪ್ಲೇಸಸ್, ಇದು ಏನು? ಲೋಕಲ್ ಡೇಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ. ಡೇಟಾ ಬೇಸಸ್ಗಳು ಯಾವ್ಯಾವ ಅಂತ ಹೇಳಿದೆ ನೆನ್ಪಿಟ್ಕೊಳ್ಳಿ. ಇಲ್ಲಿ ಡೇಟಾ ಬೇಸಸ್ ಯಾವ್ಯಾವ ಬರ್ತವೆ? ಜಿಯೋ ಪ್ಯಾಕೇಜ್, ಸ್ಪ್ಯಾಟಿಯಾ ಲೈಟ್, ಪೋಸ್ಟ್ GRE, ಸ್ಯಾಪ್ ಹಾನಹಾ, ಮೈ SQL, ಇವುಗಳೆಲ್ಲ ಬರ್ತವೆ. MCQ ಕೊಡ್ತಾರಾ? ಕೊಡ್ಬೋದು, ರೈಟ್? ನೆಕ್ಸ್ಟ್ ನೋಡಿ, ಆನ್ಲೈನ್ ಆಕ್ಸೆಸ್ ಸರ್ವಿಸಸ್ ಏನಾದ್ರೂ ಇದೆಯಾ? WMS, WFS, WMTS, WCS, OGC, API ನೋಡಿ. ಇವೆಲ್ಲ ಎದ್ರಾಗ ಬರ್ತಾವ್ರಿ? ಇವೆಲ್ಲ ಇವುಗಳೆಲ್ಲ ಸರ್ವರ್ಸ್ ಅಲ್ಲಿ ಬರುತ್ತೆ, ರೈಟ್? ಟೈಲ್ಸ್ ಅಂಡ್ ಮ್ಯಾಪ್ಸ್, ರೈಟ್? ArcGIS ಮ್ಯಾಪ್ ಸರ್ವರ್, ArcGIS ಫೀಚರ್ ಸರ್ವರ್. ಕ್ಲೌಡ್ ಏನಾದ್ರೂ ಇದೆಯಾ? ಎಸ್, ಕೇಳ್ಬೋದು. ನಮಗೆ ಕ್ಲೌಡ್ಸ್ ಏನೇನ್ ಇರ್ಬೋದು QGIS ಅಲ್ಲಿ ಕೇಳ್ತಾರೆ. ಎ ಆಪ್ಷನ್ ಜಿಯೋ ನೋಡ್, ಬಿ ಆಪ್ಷನ್ ಕ್ಲೌಡ್ ಸ್ಟೋರೇಜ್. ಎಸ್ ಇದೆ. ಜಿಯೋ ನೋಡ್ ಅನ್ನೋದು ಏನು? ಇಟ್ಸ್ ಅ ಕ್ಲೌಡ್ ಸ್ಟೋರೇಜ್ ಆಫ್ ಅ QGIS. ಈ ತರ ಆನ್ಸರ್ ಮಾಡ್ಬೋದಲ್ವಾ? ರೈಟ್. ಸೊ ಅಲ್ಲಿರುವಂತದ್ದು ಏನೇನಿದೆ ಅದದ್ದು ಜಸ್ಟ್ ಬ್ರೀಫ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ರೈಟ್? ಇಲ್ಲಿಂದ ಬರೋಣ. ಜಿಯೋ ಪ್ಯಾಕೇಜ್ ಅಂದ್ರೆ ಆಕ್ಸೆಸ್ ಜಿಯೋ ಪ್ಯಾಕೇಜ್, ಸ್ಪ್ಯಾಟಿಯಲೈಟ್ ಅಂದ್ರೆ ಕನೆಕ್ಟ್ ಟು ದ ಡೇಟಾ ಬೇಸ್ ಆಫ್ ಸ್ಪ್ಯಾಟಿಯಲೈಟ್, ಪೋಸ್ಟ್ GRE ಅಂದ್ರೆ ಕನೆಕ್ಟ್ ಟು ದ ಡೇಟಾ ಬೇಸಸ್ ಗಳಿಗೆ ಕನೆಕ್ಟ್ ಆಗುತ್ತೆ ಇದು ಎಲ್ಲ, ರೈಟ್? MS SQL ಅಂತಂದ್ರೆ ಮೈಕ್ರೋಸಾಫ್ಟ್ SQL ಸರ್ವರ್ಗೆ ಕನೆಕ್ಟ್ ಆಗುತ್ತೆ. ಡೇಟಾ ಬೇಸಸ್ಗಳಿವೆಲ್ಲ. ಓಕೆ, ಕೇಳ್ಬೋದು ವಿಚ್ ಆರ್ ದ ಫಾಲೋಯಿಂಗ್ ಆರ್ ಡೇಟಾ ಬೇಸಸ್. ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಡೇಟಾ ಬೇಸ್. ಆನ್ಲೈನ್ ಸರ್ವಿಸಸ್ ಏನಾದ್ರೂ ಇದೆಯಾ? ಎಸ್, WMS, WMTS, ವೆಕ್ಟರ್ ಟೈಲ್ಸ್, ಓಕೆ, XYZ ಟೈಲ್ಸ್, WCS, ವೆಬ್ ಕವರೇಜ್ ಸರ್ವಿಸಸ್. ನೋಡಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಸಿಲೆಬಸ್ ಅಷ್ಟು ಹೆಂಗ್ ಕೊಟ್ಟಿದ್ದಾರೆ KE ಅವರಂದ್ರೆ ಇಟ್ ಈಸ್ ವೆರಿ ಹಾರ್ಡ್ ಮೈ ಡಿಯರ್ ಫ್ರೆಂಡ್ಸ್. ಬಟ್ ಇಷ್ಟೆಲ್ಲ ನಿಮ್ಗೆ ಮಾಡಬೇಕು ಅಂದ್ರೆ ಐ ಹ್ಯಾವ್ ಸ್ಟ್ರಗಲ್ಡ್ ಅ ಲಾಟ್. ಇಟ್ ಈಸ್ ನಾಟ್ ಈಸಿ ಮೈ ಡಿಯರ್ ಫ್ರೆಂಡ್ಸ್. ಐ ಆಮ್ ಮೇಕಿಂಗ್ ಇಟ್ ವೆರಿ ಈಸಿ ಫಾರ್ ಯು ಆಲ್. ಇದು ಇಷ್ಟು ಜನರೇಟ್ ಆಗಬೇಕು ಅಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಸ್ಟ್ರಗಲ್ ಬಿಹೈಂಡ್ ಇಟ್. ಓಕೆ, ನಾನೇ ನಿಮ್ಗೋಸ್ಕರ ಕಷ್ಟಪಡ್ತಾ ಇದ್ದೀನಿ. ನೀವು ಕಷ್ಟಪಟ್ಟು ಓದಿ. ಟ್ರೈ ಟು ಗೆಟ್ ಗುಡ್ ಮಾರ್ಕ್ಸ್. ಓಕೆ,
ಸರ್ ಕತೆ ಎಲ್ಲ ಹೊಡಿಬೇಡ್ರಿ ಸರ್, ಪಾಠ ಮಾಡ್ರಿ. ನೋ, ದ ಥಿಂಗ್ ಈಸ್, ಯಾಕೆ ಈ ಒಂದು ಇನ್ ಬಿಟ್ವೀನ್ ಮೋಟಿವೇಶನ್ಸ್ ಬೇಕು ಅಂತಂದಾಗ, ಈ ಕಡೆ ಆಸ್ ಅ ಮೆಂಟರ್ ಆಗಿ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ಯು ಶುಡ್ ಫೀಲ್ ಇಟ್. ಓಕೆ, ನಾನು ಕೂಡ ಒಬ್ಬ ಸ್ಟೂಡೆಂಟ್ ಆದಾಗ ಐ ಯೂಸ್ ಟು ನಾವೇನಂದ್ರೆ ಟೀಚರ್ಸ್ ಬಗ್ಗೆ ಏನೇನೋ ಅನ್ಕೊಂಡ್ಬಿಡ್ತೀವಿ, ರೈಟ್? ಲೈಕ್ ಏನ್ ಮಾಡ್ತಾರೆ ಏನೋ ಒಂದ್ ತಾಸಲ್ಲಿ. ಐ ಮೀನ್ ಟು ಡೂ ದಟ್ 1 hour ವಿಡಿಯೋ ಐ ಆಮ್ ಟೇಕಿಂಗ್ ಎಟ್ ಲೀಸ್ಟ್ 4 hours. ಓಕೆ, ಎಸ್. ಡಬ್ಲ್ಯೂ ಎಫ್ ಎಸ್ ಏನದು? ವೆಬ್ ಫೀಚರ್ ಸರ್ವಿಸಸ್, ವೆಬ್ ಕವರೇಜ್ ಸರ್ವಿಸಸ್, ಇವೆಲ್ಲ ಎಲ್ಲಿದೆ? ಸಿಲೆಬಸ್ ಅಲ್ಲಿದೆ. ಮತ್ತೆ OWS, ಕನೆಕ್ಟ್ ದ OGS, ಆರ್ಕ್ GIS ಅಂತಾನೆ ಇದೆ, ರೈಟ್? ಜಿಯೋ ನೋಡ್ ಸರ್ವರ್ಸ್, ರೈಟ್? AWS, ರೈಟ್? ಕ್ಲೌಡ್ ಸ್ಟೋರೇಜಸ್, ಇವುಗಳೆಲ್ಲ ಇದ್ರಲ್ಲಿ ಬರುತ್ತೆ, ಬ್ರೌಸರ್ ಪ್ಯಾನೆಲ್ ಅಲ್ಲಿ ಬರುತ್ತೆ. ಸರ್ ನೆಕ್ಸ್ಟ್ ಲೇಯರ್ಸ್ ಪ್ಯಾನೆಲ್ ಅಂತ ಇದೆ, ಹೌದಾ? ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಿದೆ? ಲೇಯರ್ಸ್ ಪ್ಯಾನೆಲ್ಸ್. ಇಲ್ಲಿ ನೋಡಿ, ಲೇಯರ್ಸ್, ರೈಟ್? ಲೇಯರ್ಸ್ ಪ್ಯಾನೆಲ್ ನೋಡಿ. ಲೇಯರ್ ಪ್ಯಾನೆಲ್ ಅಲ್ಲಿ ಏನಿದೆ ಜಸ್ಟ್ ನೋಡೋಣ. ಲೇಯರ್ ಪ್ಯಾನೆಲ್ ಅಲ್ಲಿ ಏನಿದೆ? ಇಟ್ ಮ್ಯಾನೇಜಸ್ ದ ಲೇಯರ್ಸ್, ಆರ್ಡರ್ಸ್, ವಿಸಿಬಿಲಿಟಿ. ನೋಡಿ ಒಂದು ಲೇಯರ್ ಯಾವ ತರ ಕಾಣುತ್ತೆ. ಇವುಗಳು ಏನಾದ್ರೂ ನಿಮ್ಗೆ ಹೊಸದ್ ಕಾಣ್ತಾ ಇದೆ ಏನ್ರಿ? ಇವುಗಳೆಲ್ಲ ಆಲ್ರೆಡಿ ನಾನು ಇದನ್ನ ಬಾರ್ ಹೇಳಿದ್ದೀನಿ, ವಿತ್ ವೇರಿಯಸ್ ಇಮೇಜಸ್. ರೋಡ್ ಲೇಯರ್, ವಿಲೇಜ್ ಲೇಯರ್, ರಿವರ್ ಲೇಯರ್, ಕಾಂಟೂರ್ ಲೇಯರ್ಸ್ ಅಂತ, ರೈಟ್? ನೋಡಿ, ರೋಡ್ ಅಂತ ಈ ತರ ಇರುತ್ತೆ, ವಿಸಿಬಿಲಿಟೀಸ್ ನೋಡಿ ಯಾವ ತರ ಇರುತ್ತೆ, ರೈಟ್? ಒಂದು ವೆಕ್ಟರ್ ಆಗಿ ಕನ್ವರ್ಟ್ ಆಗಿದೆ ನೋಡಿ ಎಲ್ಲ, ರೈಟ್? ಇಲ್ಲಿ ಟಿಕ್ ಆಗಿದೆ ಅಂತಂದ್ರೆ ಆ ಮ್ಯಾಪ್ ಕನೋಸಲ್ಲಿ ರೋಡ್ ತೋರಿಸ್ತಾ ಇದೆ ಅಂತ ಅರ್ಥ. ಸಪೋಸ್ ಇದನ್ನ ನೀವು ಎಂಟಿ ಮಾಡಿ, ಓಕೆ? ಇವಾಗ ಇದು ಟಿಕ್ ಇದೆ, ಇದನ್ನ ನೀವು ಇಷ್ಟೇ ಬಿಟ್ಬಿಟ್ರೆ ಏನಾಗುತ್ತೆ? ರೋಡ್ ಲೇಯರ್ ಏನಿರುತ್ತೆ ಅದು ಕ್ಲೋಸ್ ಆಗಿಬಿಡುತ್ತೆ. ಆ ತರ ವರ್ಕ್ ಆಗುತ್ತೆ ಇಲ್ಲಿ ಸಾಫ್ಟ್ವೇರ್ಸ್ ಅಲ್ಲಿ. ಓಕೆ, ಪ್ಲಾಟ್ಸ್, ಬೌಂಡ್ರಿ, ರಿವರ್, ಸೋ ಅಂಡ್ ಸೋ, ಸೋ ಅಂಡ್ ಸೋ, ಸೋ ಅಂಡ್ ಸೋ, ಸೋ ಅಂಡ್ ಸೋ. ಓಕೆ, ಇವಾಗ ಸಪೋಸ್ ಆಕ್ಟಿವ್ ಲೇಯರ್ ಇದು ಇದೆ ಅಂತ ಅನ್ಕೊಳ್ಳಿ. ಇದು ನೋಡಿ, ಆಕ್ಟಿವ್ ಲೇಯರ್ ಈಸ್ ಹೈಲೈಟೆಡ್ ಇಲ್ಲಿ ಯಾವಾಗ್ಲೂ. ಓಕೆ, ಓಕೆ. ಲೇಯರ್ ಆರ್ಡರ್ಸ್ ಕೂಡ ಇರುತ್ತೆ. ಟಾಪ್ ಲೇಯರ್, ವಿಸಿಬಲ್ ಆನ್ ಟಾಪ್, ಮಿಡಲ್ ಲೇಯರ್ ಮತ್ತು ಬಾಟಮ್ ಲೇಯರ್ಸ್ ಅಂತ ಇರುತ್ತೆ. ಟಾಪ್ ಲೇಯರ್ ಇನ್ ದ ಲಿಸ್ಟ್ ಈಸ್ ಡ್ರಾನ್ ಆನ್ ದ ಟಾಪ್. ಇಟ್ ಈಸ್, ನೀವೇನ್ ಮಾಡ್ಬೋದು ಗೊತ್ತಾ? ಇಲ್ಲಿ ಮೂವ್ ಅಪ್ ಆಗ್ಬೋದು, ಮೂವ್ ಡೌನ್ ಆಗ್ಬೋದು. ಐ ಕ್ಯಾನ್ ಚೇಂಜ್ ದ ಆರ್ಡರ್ ಆಲ್ಸೋ. ಓಕೆ, ಆರ್ಡರ್ಸ್ ಕೂಡ ಚೇಂಜ್ ಮಾಡ್ಬೋದು ನಾನು, ಲೇಯರ್ ಆರ್ಡರ್ಸ್ಗಳನ್ನ. ಓಕೆ, ವೆರಿ ಇಂಪಾರ್ಟೆಂಟ್. ಇವುಗಳು ಹೆಂಗೆ ಅಂತ ಇಲ್ಲಿ ತೋರಿಸ್ತೀನಿ ಬೇಕಾದ್ರೆ. ಲೇಯರ್ಸ್ ಪ್ಯಾನಲ್ಸ್ ಏನೇನಿದೆ ನೋಡಿ, ಇಲ್ಲಿ ವಿಸಿಬಿಲಿಟಿ ನೋಡಿ ಯಾವ ತರ ಇದೆ. ಇಲ್ಲಿ ತೋರಿಸ್ತಾ ಇದೆ ವಿಸಿಬಿಲಿಟಿ ಏನು, ಚೆಕ್ ಬಾಕ್ಸ್ ಅಂತೀವಿ ಇದಕ್ಕೆ. ಇಟ್ ಶೋ ಮಾಡ್ಬೋದು ಅಥವಾ ಹೈಡ್ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ? ಐ ಐಕಾನ್ ನೋಡಿ, ಐ ಐಕಾನ್ ಏನ್ ತೋರಿಸುತ್ತೆ ಅದು? ಇದು ಬಂದ್ಬಿಟ್ಟು ಟಾಗಲ್ ಲೇಯರ್, ವಿಸಿಬಿಲಿಟಿ ಆನ್ ಮತ್ತೆ ಆಫ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಲೇಯರ್ ಸಿಂಬಲ್ಸ್ಗಳಿದಾವಲ್ಲ, ಇಲ್ಲಿದೆ ನೋಡಿ ಸಿಂಬಲ್ಸ್ಗಳು, ರೈಟ್? ಇವುಗಳೇನ್ರಿ? ಇವೆಲ್ಲ ಸಿಂಬಲ್ಸ್. ದೀಸ್ ಆರ್ ಆಲ್ ಸಿಂಬಲ್ಸ್, ರೈಟ್? ವಾಟ್ ಆರ್ ದೋಸ್ ಸಿಂಬಲ್ಸ್? ಏನ್ ಹೇಳುತ್ತೆ ಅದು? ಇಟ್ ಇಂಡಿಕೇಟ್ಸ್ ದ ಲೇಯರ್ ಟೈಪ್, ಪಾಯಿಂಟ್, ಲೈನ್, ಪಾಲಿಗಾನ್, ರೆಜಿಸ್ಟರ್. ನೆಕ್ಸ್ಟ್ ನೋಡಿ, ಲೇಯರ್ ನೇಮ್ ಏನ್ ಹೇಳುತ್ತೆ ನೋಡಿ ಇಲ್ಲಿ. ಲೇಯರ್ ನೇಮ್ ಏನಿದೆ ನೋಡಿ, XYZ ಅಲ್ಲಿ displays the name on the layer. Example, road layer, village layer, plots layer, boundaries layer, right? ನೆಕ್ಸ್ಟ್ ನೋಡಿ, ಆಕ್ಟಿವ್ ಲೇಯರ್ ಅಂತಂದ್ರೆ ವಿಚ್ ಈಸ್ ಆಕ್ಟಿವ್. ಸಪೋಸ್ ಈಗ ಪ್ಲಾಟ್ಸ್ ಅನ್ನೋದು ಬಹಳ ಆಕ್ಟಿವ್ ಆಗಿದೆ. ಇಟ್ ಹೈಲೈಟೆಡ್ ಲೇಯರ್ ಆನ್ ವಿಚ್ ಆಪರೇಷನ್ ಈಸ್ ಪರ್ಫಾರ್ಮ್ಡ್. ನೀವೇನ್ ಗೊತ್ತಾ, ಈ ಲೇಯರ್ಸ್ ಗಳಿದಾವಲ್ಲ, ನೀವು ಇದನ್ನ ಅಪ್ ಮಾಡ್ಬೋದು, ಡೌನ್ ಮಾಡ್ಬೋದು, ರೀಆರ್ಡರ್ ಕೂಡ ಮಾಡ್ಬೋದು, ಹೌದಲ್ವಾ? ಹೆಂಗೆ? ಇಲ್ಲಿದೆ ನೋಡಿ, ಮೂವ್ ಅಪ್ ಅಂಡ್ ಡೌನ್ ಮಾಡ್ಬೋದು. ಫಿಲ್ಟರ್ ಕೂಡ ಮಾಡ್ಬೋದು ನೀವು, ಬೇಸ್ಡ್ ಆನ್ ಎಕ್ಸ್ಪ್ರೆಷನ್ಸ್. ಯಾವುದು? ಬೇಸ್ಡ್ ಆನ್ ಸೈಜ್, ಬೇಸ್ಡ್ ಆನ್ ಡೇಟ್, ರೈಟ್? ಬೇಸ್ಡ್ ಆನ್ ಆಲ್ಫಾಬೆಟಿಕಲ್. ಸಾಲ್ಟ್ ಕೂಡ ಮಾಡ್ಬೋದು ನೀವು, ಅಥವಾ ಫಿಲ್ಟರ್ ಕೂಡ ಮಾಡ್ಬೋದು. ಅದಕ್ಕೆ ಪ್ರಾಪರ್ಟೀಸ್ ಅಂಡ್ ಸ್ಟೈಲಿಂಗ್, ಅದಕ್ಕೆ ಸಿಂಬಾಲಜಿ ಏನಿದೆ, ಲೇಬಲ್ಸ್ ಏನು, ಟ್ರಾನ್ಸ್ಪರೆನ್ಸಿ ಏನು, ಎಲ್ಲ ಕೂಡ ಮಾಡ್ಬೋದು. ಇಲ್ಲಿ ಮತ್ತೆ ಇಷ್ಟೇ ಲೇಯರ್ಸ್ ಅಂತನಾ? ನೋ, ಆಡ್ ಲೇಯರ್ಸ್ ಕೂಡ ಆಡ್ ಮಾಡ್ಬೋದು. ಆ ಲೇಯರ್ಸ್ ಅಲ್ಲಿ ಯು ಕ್ಯಾನ್ ಆಡ್ ವೆಕ್ಟರ್, ರೆಜಿಸ್ಟರ್, ಅದರ್ ಡೇಟಾ, ಎಕ್ಸಾಂಪಲ್ ಆಟ್ರಿಬ್ಯೂಟ್ ಡೇಟಾ, ಸ್ಪೇಷಿಯಲ್ ಡೇಟಾ ಕೂಡ ಆಡ್ ಮಾಡ್ಬೋದು. ರಿಮೂವ್ ಕೂಡ ಮಾಡ್ಬೋದು ಲೇಯರ್ಸ್ಗಳನ್ನ ಗ್ರೂಪ್ ಕೂಡ ಮಾಡಬಹುದು ನೀವು. ಅರ್ಥ ಆಯ್ತಾ? ಇದು ಒಂದು ಲೇಯರ್ಸ್ ಪ್ಯಾನೆಲ್ ಆಗಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಮ್ಯಾನೇಜ್ ದ ಲೇಯರ್, ಆರ್ಡರ್ ದ ಲೇಯರ್, ವಿಸಿಬಿಲಿಟಿ ಆಫ್ ದ ಲೇಯರ್ಸ್. ಸೊ ಲೇಯರ್ಸ್ ಅರ್ಥ ಆಯ್ತೇನ್ರಿ? ಗೆಸ್, ಏನೇನು ಅರ್ಥ ಆಯ್ತು ರೀ ನಿಮ್ಗೆ ಇವಾಗ? ನಂಬರ್ 1 ಇದು ಸರ್, ಇದು ಅರ್ಥ ಆಯ್ತು. ಬ್ರೌಸರ್ ಪ್ಯಾನಲ್ ಆಯ್ತು ಸರ್, ಇವಾಗ ಲೇಯರ್ ಪ್ಯಾನಲ್ ಆಯ್ತು.
ನೆಕ್ಸ್ಟ್ ಮ್ಯಾಪ್ ಕ್ಯಾನ್ವಾಗೆ ಬರೋಣ. ಇಲ್ಲಿ ಏನೇನು ಕಾಣ್ತಾ ಇದೆ ನೋಡಿ. ಮ್ಯಾಪ್ ಕ್ಯಾನ್ವಾ ಎಕ್ಸಾಂಪಲ್ ಯಾದಗಿರಿ ಡಿಸ್ಟ್ರಿಕ್ಟ್ ಅನ್ನ ತಗೊಂಡಿದ್ದೀನಿ ನಾನು. ಇದು ಒಂದು ಯಾದಗಿರಿ ಡಿಸ್ಟ್ರಿಕ್ಟ್. ಇದು ಒಂದು ಗೂಗಲ್ ಮ್ಯಾಪ್ ಅಲ್ಲಿ ನಾನು ಒಂದು ಡಿಸ್ಟ್ರಿಕ್ಟ್ ಬೌಂಡರಿ ಇರುವಂತಹ ಒಂದು ಇಮೇಜ್ ಅನ್ನ ತಗೊಂಡಿದ್ದೀನಿ. ಓಕೆ, ಇಲ್ಲಿ ಏನೇನು ಬರುತ್ತೆ? ಯಾದಗಿರಿ, ಶಹಾಪುರ, ಶೋರಾಪುರ, ಕೆಂಬಾವಿ, ಹುಣಸಗಿ, ಕೊಡೇಕಲ್. ಓಕೆ, ಇದು ಒಂದು ಯಾದಗಿರಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಇದನ್ನ ಒಂದು GIS QGIS ಅಲ್ಲಿ ಯಾವ ತರ ಒಂದು ತೋರಿಸಲಾಗಿರುತ್ತದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? QGIS ಅನ್ನುವ ಸಾಫ್ಟ್ವೇರ್ ಅಲ್ಲಿ ಯಾವ ತರ ಕಾಣುತ್ತದೆ ತಿಳ್ಕೊಳ್ಳಿ ಇವಾಗ. ನೋಡಿ, ಇದು ಮ್ಯಾಪ್ ಕ್ಯಾನ್ವಾಸ್ ಅಂತ ಅಂತೀವಿ. ಏನಂತೀವಿ? ಮ್ಯಾಪ್ ಕ್ಯಾನ್ವಾಸ್. ಇದು ಇಷ್ಟೆಲ್ಲ ಏನ್ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ದಿಸ್ ಇಸ್ ಕಾಲ್ಡ್ ಮ್ಯಾಪ್ ಕ್ಯಾನ್ವಾಸ್. ಓಕೆ, ಅದೇ ಮ್ಯಾಪ್ ಅನ್ನ ಈ ತರ ತೋರಿಸಿದೆ ನೋಡಿ ಇಲ್ಲಿ. ಇದು ಯಾವ ತರ ಇದೆ ಅನ್ನೋದು ಅಬ್ಸರ್ವ್ ಮಾಡಬೇಕು ನೀವು. ನೋಡಿ ಯಾವ ತರ ಬೌಂಡರಿ ಕ್ರಿಯೇಟ್ ಆಗಿದೆ, which is creating a typical a partial polygon, and there is a uses of dots, which is nothing but a raster data, vector data. And also the roads are indicated in the linear line mode, that is called again line vector data. ಅರ್ಥ ಆಯ್ತಾ? And also I could able to see the polygons. See again, this is ಏನಂತೀವಿ ಇದಕ್ಕೆ? ವೆಕ್ಟರ್ ಪಾಲಿಗಾನ್ ಡೇಟಾ. ಅರ್ಥ ಆಯ್ತಾ? ಸೊ ಒಂದು ಓವರ್ ಆಲ್ ಒಂದು ಮ್ಯಾಪ್ ಕ್ಯಾನ್ವಾಸ್ ಅಲ್ಲಿ ಯಾವ ತರ ಕಾಣುತ್ತೆ ನೋಡಿ ಈ ಒಂದು QGIS ಅಲ್ಲಿ. ಅಬ್ಸರ್ವೇಷನ್ ಮಾಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಮ್ಯಾಪ್ ಕ್ಯಾನ್ವಾಸ್ ಡಿಸ್ಪ್ಲೇಸ್ ಜಾಗ್ರಫಿಕ್ ಡೇಟಾ ಇನ್ ಟರ್ಮ್ಸ್ ಆಫ್ ಸ್ಪೆಷಲಿ ವೆಕ್ಟರ್ಸ್ ಡೇಟಾ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಏನೇನಿದೆ, ಇಲ್ಲಿ ಯಾದಗಿರಿ ಡಿಸ್ಟ್ರಿಕ್ಟ್ ಇದೆ. ಇಟ್ ಡಿಸ್ಪ್ಲೇಸ್ ದ ಜಾಗ್ರಫಿಕ್ ಡೇಟಾ ಯೂಸಿಂಗ್ ವೆಕ್ಟರ್ಸ್, ರೇಸ್ಟರ್, ಬೇಸ್ ಮ್ಯಾಪ್. ಇಟ್ ಶೋಸ್ ಬೌಂಡರಿ ಆಲ್ಸೋ. ಎಕ್ಸಾಂಪಲ್ ನೋಡಿ ಯಾವ ತರ ಬೌಂಡರಿ ಕ್ರಿಯೇಟ್ ಆಗಿದೆ. ಇಟ್ ಡಾಟ್ ಅನ್ನೋದು ಏನ್ ತೋರಿಸುತ್ತೆ? ಟೌನ್ಸ್, ವಿಲೇಜಸ್ ವಿಸಿಬಲ್ ಆಸ್ ಅ ಪಾಯಿಂಟ್ ಫೀಚರ್ಸ್. ನೋಡಿ ಇಲ್ಲಿ ರೋಡ್ಸ್ ಆರ್ ಶೋನ್ ಇನ್ ದ ಲೈನ್ ಫೀಚರ್ಸ್. ನೋಡಿ ವಾಟರ್ ಬಾಡೀಸ್ ಆರ್ ಆಲ್ಸೋ ಆರ್ ಯೂಸ್ಡ್ ಇನ್ ವಿಸಿಬಲ್ ಇನ್ ಬ್ಲೂ. ಎಕ್ಸಾಂಪಲ್ ನೋಡಿ ಇಲ್ಲಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಏನು ಹೇಳಿ, ಇದು ಒಂದು ಮ್ಯಾಪ್ ಕ್ಯಾನ್ವಾಸ್ ಆಗಿರುತ್ತೆ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಏನು? ಆಟ್ರಿಬ್ಯೂಟ್ ಟೇಬಲ್. ನಾನು ಆಲ್ರೆಡಿ ಆಟ್ರಿಬ್ಯೂಟ್ ಟೇಬಲ್ ಬಗ್ಗೆ ಹೇಳಿದ್ದೆ, ಬಟ್ ಸ್ಟಿಲ್ ಒಂದು ಇಂಟರ್ಫೇಸ್ ಅಲ್ಲಿ ಯಾವ ತರ ಕಾಣುತ್ತೆ ನೋಡಿ ಆಟ್ರಿಬ್ಯೂಟ್ ಟೇಬಲ್ ಎಲ್ಲಿದೆ ಅಂತ. ನೋಡಿ ಇಲ್ಲಿ ಆಟ್ರಿಬ್ಯೂಟ್ ಟೇಬಲ್ ಇದೆ, ಇಲ್ಲಿ ಅದ್ರ ಬಗ್ಗೆ ಓದ್ಬೇಕಲ್ವಾ ನಾವು. ಎಸ್, ನೋಡಿ ಆಟ್ರಿಬ್ಯೂಟ್ ಟೇಬಲ್ ಅಲ್ಲಿ ಏನಿರ್ಬೋದು? ಆಟ್ರಿಬ್ಯೂಟ್ ಟೇಬಲ್ ಡಿಸ್ಪ್ಲೇಸ್ ಫೀಚರ್ ಆಟ್ರಿಬ್ಯೂಟ್ಸ್. ಎಕ್ಸಾಂಪಲ್ ನೋಡಿ ಏನೇನಿರುತ್ತೆ ಇಲ್ಲಿ. ನ್ಯಾವಿಗೇಷನ್ ಇರುತ್ತೆ. ಎಕ್ಸಾಂಪಲ್ ಇದು ಒಂದು ಆಟ್ರಿಬ್ಯೂಟ್ ಟೇಬಲ್ ಇದೆ. ಇದು ಒಂದು QGIS ಸಾಫ್ಟ್ವೇರ್ ಅಲ್ಲಿ ಆಟ್ರಿಬ್ಯೂಟ್ ಟೇಬಲ್ ಇದೆ. 1 ಯಾದಗಿರಿ, ಟೈಪ್ ಟೌನ್, ಪಾಪ್ಯುಲೇಷನ್ ಎಷ್ಟಿದೆ, ಡಿಸ್ಟ್ರಿಕ್ಟ್ ಯಾದಗಿರಿ, ತಾಲೂಕಾ ಯಾದಗಿರಿ, ಲೊಕೇಶನ್ ಏನು. ಅದೇ ತರ ಶಹಾಪುರ, ಪಾಪ್ಯುಲೇಷನ್ ಎಷ್ಟು, ಶಹಾಪುರ ತಾಲೂಕಾ ಮತ್ತು ಲೊಕೇಶನ್ ಏನಿದೆ. ಸುರಪುರ, ಸುರಪುರದ ವೆಂಕಟಪ್ಪ ನಾಯಕ ನೆನಪಿದೆ ಅಲ್ವಾ, ಮತ್ತೆ ಪಾಪ್ಯುಲೇಷನ್ ಏನು, ಲಾಟಿಟ್ಯೂಡ್ ಲಾಂಗಿಟ್ಯೂಡ್ ಏನು. ಕೆಂಬಾವಿ, ದೇವದುರ್ಗ, ಹುಣಸಗಿ, ಗಬ್ಬೂರು, ನಾರಾಯಣಪೇಟೆ, ಸಿಂದಗಿ. ಅಂದ್ರೆ ಈ ತರ ಒಂದು ಆಟ್ರಿಬ್ಯೂಟ್ ಟೇಬಲ್ ಇರುತ್ತೆ. ಈ ಟೇಬಲ್ಗೆ ನಾನು ಸಪೋಸ್ ಈ ಟೇಬಲ್ 1 ಅಲ್ಲಿ ಇದ್ದೀನಿ, ನಾನು ಮೂವ್ ಆಗ್ಬೇಕು 2ಕ್ಕೆ ಅಂದ್ರೆ ನಾನು ಏನ್ ಮಾಡುದು? ನ್ಯಾವಿಗೇಷನ್ ಮಾಡೋದು, ಮೂವ್ ಅಂತ ಇರುತ್ತೆ, ರೈಟ್? ಇವುಗಳು ಏನು ಅಂತ ಜಸ್ಟ್ ಅಬ್ಸರ್ವ್ ಮಾಡಿ. ಈ ತರ ಮುಂದೆ ಹಿಂದೆ ಹೋಗ್ಬೇಕು ಅಂತಂದ್ರೆ ನನಗೆ ರೆಕಾರ್ಡ್ ದ ನ್ಯಾವಿಗೇಷನ್. ಇಲ್ಲಿ ಸಪೋಸ್ ನಾನು ಈ ಆಟ್ರಿಬ್ಯೂಟ್ ಟೇಬಲ್ ನ ಎಡಿಟ್ ಮಾಡಬೇಕು ಅಂದ್ರೆ ಎಡಿಟ್ ಅಥವಾ ಮ್ಯಾನೇಜ್ ಮಾಡಬಹುದು ನಾನು. ಸಪೋಸ್ 1 2 3 ಅಲ್ಲಿ ಇದೆ, ಸಪೋಸ್ 8 ಅಲ್ಲಿ ಇರೋದು ನನಗೆ 4ಗೆ ಬರಬೇಕು ಅಂದ್ರೆ ಐ ಕ್ಯಾನ್ ಫಿಲ್ಟರ್ ಇಟ್, ಐ ಕ್ಯಾನ್ ಸಾರ್ಟ್ ಔಟ್ ಇಟ್. ಅರ್ಥ ಆಯ್ತಾ? ದಿಸ್ ಈಸ್ ಕಾಲ್ಡ್ ವಾಟ್? ಆಟ್ರಿಬ್ಯೂಟ್ ಟೇಬಲ್ ಡಿಸ್ಪ್ಲೇಸ್ ಆಟ್ರಿಬ್ಯೂಟ್ಸ್ ಆಫ್ ಫೀಚರ್ಸ್. ಈಚ್ ರೋ ಅಂಡ್ ಫೀಚರ್ಸ್. ಕಾಲಮ್ ತೋರಿಸುತ್ತೆ. ರೋಗೆ ಏನಂತೀವಿ ನಾವು ಈ ಒಂದು QGIS ಅಲ್ಲಿ? ರೆಕಾರ್ಡ್ ಅಂತೀವಿ. ಎಕ್ಸಾಮ್ ಅಲ್ಲಿ ಕೇಳ್ಬೋದು MCQ. ಅಂಡ್ ಆಟ್ರಿಬ್ಯೂಟ್ ಅಂದ್ರೆ ಕಾಲಮ್ಗೆ ಏನಂತೀವಿ? ಕಾಲಮ್ಗೆ ಫೀಲ್ಡ್ ಅಂತೀವಿ. ಹಿಂಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಇಂಪಾರ್ಟೆಂಟ್. ನನಗೆ ಇಲ್ಲಿ ಸಾರ್ಟ್ ಮಾಡ್ಬೋದು, ಫಿಲ್ಟರ್ ಮಾಡ್ಬೋದು, ಸೆಲೆಕ್ಷನ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್.
ಸೊ ಓವರ್ ಆಲ್ ಆಗಿ ನಾನು ನೋಡಿ ಇವಾಗ ಯಾವುದೋ ಒಂದು ಸಪೋಸ್ ನನಗೆ ಅಟ್ರಿಬ್ಯೂಟೇಬಲ್ ಒಂದು ಬೇಕಾಗಿತ್ತು, ಯಾದಗಿರಿ ಟೌನ್ ಏನು, ಪಾಪ್ಯುಲೇಷನ್ಸ್ ಏನು. ನೆಕ್ಸ್ಟ್ ಯಾದಗಿರಿ ತಾಲೂಕಾ, ಡಿಸ್ಟ್ರಿಕ್ಟು, ಲೊಕೇಶನ್. ಸೊ ದಿಸ್ ಈಸ್ ಆಟ್ರಿಬ್ಯೂಟ್ ಟೇಬಲ್. ಸರ್ ಇಷ್ಟೆಲ್ಲ ಆಯಿತು, ನೆಕ್ಸ್ಟ್ ಏನಿದೆ ಸರ್? ಇಷ್ಟೆಲ್ಲ ಆದಮೇಲೆ ಇಲ್ಲೊಂದಿದೆ ನೋಡಿ, ಕೆಳಗಡೆ ಕಾಣ್ತಾ ಇದೆ, ಏನು ಕಾಣ್ತಾ ಇದೆ? ದಿಸ್ ಈಸ್ ಕಾಲ್ಡ್ ಸ್ಟೇಟಸ್ ಬಾರ್. ವೆರಿ ಇಂಪಾರ್ಟೆಂಟ್, ಅದನ್ನು ನೋಡೋಣ ಒಂದ್ಸಲಿ. ಸ್ಟೇಟಸ್ ಬಾರ್. ಸ್ಟೇಟಸ್ ಬಾರ್ ಶೋಸ್ ಕರೆಂಟ್ ಇನ್ಫಾರ್ಮೇಶನ್ ಅಂಡ್ ಸೆಟ್ಟಿಂಗ್ ಅಪ್ ದ ಮ್ಯಾಪ್ ಕ್ಯಾನ್ವಾಸ್. ಏನೇನ್ ಇದೆ ಮ್ಯಾಪ್ ರಿಲೇಟೆಡ್ ಇನ್ಫಾರ್ಮೇಶನ್. ಎಕ್ಸಾಂಪಲ್, ಇದು ಒಂದು ಲೊಕೇಟರ್. ಇಲ್ಲಿ ಕೋಆರ್ಡಿನೇಟ್ ಇರುತ್ತೆ, ಇಲ್ಲಿ ಸ್ಕೇಲ್ ಇರುತ್ತೆ, ಇಲ್ಲಿ ಮ್ಯಾಗ್ನಿಫಿಕೇಶನ್ ಎಷ್ಟು, ರೊಟೇಷನ್ ಎಷ್ಟಾಗಬೇಕು ಮ್ಯಾಪ್, ರೆಂಡರ್ ಆಪ್ಷನ್ ಇರುತ್ತೆ, ಮತ್ತೆ ಇಲ್ಲಿ ಒಂದು CRS ಸಿಸ್ಟಮ್ ಇರುತ್ತೆ ನೋಡಿ. ಇವಾಗ ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಇದರಲ್ಲಿ ಒಂದು ವರ್ಡ್ ಕೂಡ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅರ್ಥ ಆಗಲ್ಲ ಅಂತ ಅಲ್ಲ, ಪ್ರತಿಯೊಂದು ಗೊತ್ತಿದೆ. ಬಿಕಾಸ್ ವಿ ಹ್ಯಾವ್ ಡನ್ ಇಟ್. ವಿ ಎನ್ಶೋರ್ಡ್ ಎವ್ರಿ ಕೀ ಪಾಯಿಂಟ್ ಆಫ್ ದ ಸಿಲೆಬಸ್ ಈಸ್ ಡನ್. ಸಾಫ್ಟ್ವೇರ್ ಈಸಿಲಿ ಆಗಿ ಬರುತ್ತೆ ನಮಗೆ. ಲೊಕೇಟರ್ ಅಂದರೆ ಲೊಕೇಟ್ ಮಾಡುತ್ತೆ, ಕೋಆರ್ಡಿನೇಟ್ಸ್ ತಿಳಿಸುತ್ತೆ, ಸ್ಕೇಲ್ ಏನಂತ ಗೊತ್ತಿರುತ್ತೆ, ಇವೆಲ್ಲ ಸ್ಕೇಲ್ ಓದಿದ್ದೀರಾ ನೀವು. ದಿಸ್ ಇಸ್ ಕಾಲ್ಡ್ RF ಸ್ಕೇಲ್ ಅಂತ. ಮ್ಯಾಗ್ನಿಫೈ, ಎಷ್ಟು ಜೂಮ್ ಲೆವೆಲ್ ಇರುತ್ತೆ ಅಂತ. ರೊಟೇಷನ್ ಮಾಡ್ಬೋದು, ಐ ಕ್ಯಾನ್ ಡೂ ರೊಟೇಟ್ ಮಾಡ್ಬೋದು. ಐ ಕ್ಯಾನ್ ರೆಂಡರ್, ಟಾಗಲ್ ಕೀಸ್ ಇರುತ್ತೆ. CRS ಅಂದರೆ EPSG ಕೋಡ್ ಅಂತ ಹೇಳಿದ್ದೆ, ನೆನಪಿದೆಯಾ? ಅದನ್ನು ಕೂಡ ನಾವು ಇಲ್ಲಿ ಅಸೈನ್ ಮಾಡ್ಬೋದು ನೋಡಿ. ಇಲ್ಲಿ EPSG 4326. ಮೆಸೇಜಸ್ಗಳು ಕೂಡ ನಾವು ಇಲ್ಲಿ ಮಾಡ್ಬೋದು. ಎಕ್ಸಾಂಪಲ್ ಸಪೋಸ್ ವಾರ್ನಿಂಗ್ ಮೆಸೇಜ್ ಅಂತಂದ್ರೆ ಇಲ್ಲಿ ತೋರಿಸ್ತಿರುತ್ತೆ. ಅರ್ಥ ಆಯ್ತಾ? ಸ್ಟೇಟಸ್ ಬಾರ್ ಪ್ರೊವೈಡ್ಸ್ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅಬೌಟ್ ಪೊಸಿಷನ್, ಸ್ಕೇಲ್, ರೊಟೇಷನ್, CRS, ರೆಂಡರಿಂಗ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಎಂಟೈರ್ QGIS ಸಾಫ್ಟ್ವೇರ್ ಅಲ್ಲಿ ಈ ಒಂದು ಇನ್ಫಾರ್ಮೇಶನ್ ಗಳನ್ನ ಕೊಡುವಂತಹ ಒಂದು ಕಮಾಂಡ್ ಯಾವುದು? ಸ್ಟೇಟಸ್ ಬಾರ್. ಆಲ್ವೇಸ್ ಚೆಕ್ CRS, EPSG, ಸ್ಕೇಲ್ ಬಿಫೋರ್ ಅನಾಲಿಸಿಸ್. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಂದು X, Y ಅಂತ ಪಾಯಿಂಟ್ಸ್ಗಳು ಸಾವಿರಾರು ಪ್ಲೇಸಲ್ಲಿ ಇರ್ತವೆ. ನಾವು ಸ್ವಲ್ಪ ಅದಕ್ಕೆ ಪ್ರಾಪರ್ CRS ಯಾವುದು ಅಂತ WGS ಅಥವಾ UTM ಅಂತ ನಾವು ಜಸ್ಟ್ ಮೆನ್ಷನ್ ಮಾಡಿದ್ರೆ ಅದು ಪ್ರಾಪರ್ ಆಗಿ ನಮಗೆ ಅನಾಲಿಸಿಸ್ ಮಾಡುವಂತಹ ಸಾಧ್ಯತೆಗಳಿರ್ತವೆ. ರೈಟ್? ಹೋಪ್ ಯು ಗಾಟ್ ಇಟ್. ಸೊ ಲಾಸ್ಟ್ ಅಲ್ಲಿ ಉಳಿದಿರುವಂತಹ ಒಂದು ಏನದು ಇಂಟರ್ಫೇಸ್ ಬಂದ್ಬಿಟ್ಟು ಪ್ರಾಸೆಸಿಂಗ್ ಟೂಲ್ ಬಾಕ್ಸ್. ಇದು ಏನು ಹೊಸದಲ್ಲ ಸರ್ ನಿಮಗೆ, ಇದನ್ನು ಕೂಡ ಆಲ್ರೆಡಿ ಹೇಳಿರ್ತೀನಿ. ಜಸ್ಟ್ ಇದನ್ನು ಓದೋಣ. ಪ್ರಾಸೆಸಿಂಗ್ ಟೂಲ್ ಪ್ರೊವೈಡ್ಸ್ ಜಿಯೋ ಪ್ರಾಸೆಸಿಂಗ್ ಅಂಡ್ ಅನಲೈಸಿಂಗ್ ದ ಫಂಕ್ಷನ್ಸ್. ಇದರಲ್ಲೂ ಆಪ್ಷನ್ಸ್ ಇದೆಯಾ ಸರ್? ಎಸ್, ಇಲ್ಲಿದೆ ನೋಡಿ. ಜಸ್ಟ್ ನಿಮಗೆ ಹೊಸದು ಏನು ಅನ್ಸುತ್ತೆ ಅದನ್ನ ಮಾತ್ರ ನೋಡಿ. ಕಾರ್ಟೋಗ್ರಫಿ ಗೊತ್ತಿದೆ, ಡೇಟಾಬೇಸ್ ಗೊತ್ತಿದೆ, ಫೈಲ್ ಟೂಲ್ ಗೊತ್ತಿದೆ, ಗ್ರಾಫಿಕ್ಸ್ ಎಸ್, ಇಂಟರ್ಪೋಲೇಷನ್ ಎಸ್, ನೆಟ್ವರ್ಕ್ ಅನಾಲಿಸಿಸ್ ಎಸ್, ಸ್ಪೇಷಲ್ ಅನಾಲಿಸಿಸ್ ಅಲ್ಲೂ ಓದಿದ್ವಿ, ನೆನಪಿದೆಯಾ? ರೇಸ್ಟರ್ ಅನಾಲಿಸಿಸ್ ಎಸ್, ರೇಸ್ಟರ್ ಕ್ರಿಯೇಷನ್, ರೇಸ್ಟರ್ ಟೆರೇನ್ ಅನಾಲಿಸಿಸ್, ರೇಸ್ಟರ್ ಟೂಲ್ಸ್ ಇವೆಲ್ಲ ಗೊತ್ತಿದೆ ನೋಡಿ ನಿಮಗೆ. ವೆಕ್ಟರ್ ಅನಾಲಿಸಿಸ್ ಗೊತ್ತು, ವೆಕ್ಟರ್ ಕ್ರಿಯೇಷನ್ ಗೊತ್ತು, ವೆಕ್ಟರ್ ಜನರಲ್ ಗೊತ್ತು, ವೆಕ್ಟರ್ ಜಾಮೆಟ್ರಿ ಗೊತ್ತು, ವೆಕ್ಟರ್ ಓವರ್ಲೇ ಗೊತ್ತು, ವೆಕ್ಟರ್ ಸೆಲೆಕ್ಷನ್, ವೆಕ್ಟರ್ ಟೇಬಲ್. ಬಟ್ ಇವುಗಳು ಮಾತ್ರ ಒಂದು ಎಕ್ಸ್ಟ್ರಾ ಇದೆ, ಅದನ್ನು ನೀವು ನೆನ್ಪಿಟ್ಕೋಬೋದಲ್ವಾ? ಏನಂತ? GDAL ಆ್ಯಂಡ್ CSAGA ಅನ್ನುವುದು ಯಾವ ಒಂದು ಟೂಲ್ ಅಲ್ಲಿ ಬರುತ್ತೆ? ಪ್ರಾಸೆಸಿಂಗ್ ಟೂಲ್ ಅಲ್ಲಿ ಬರುತ್ತೆ. ಎಸ್, ದಟ್ ಈಸ್ MCQ. ನೋಡಿ, ಇದೇ ಸೇಮ್ ಮ್ಯಾಪ್ ಇದೆ. ಯಾವ ತರ ಇಲ್ಲಿ ಇದಾಗ್ತಾ ಇದೆ, ಅರ್ಥ ಆಯ್ತಾ? ನೆಕ್ಸ್ಟ್, ಪ್ರಾಸೆಸಿಂಗ್ ಟೂಲ್ ಅಂದ್ರೆ ಏನ್ರಿ? ಎಕ್ಸಿಸ್ ವೈಡ್ ರೇಂಜ್ ಆಫ್ ಜಿಯೋ ಪ್ರಾಸೆಸಿಂಗ್ ಮತ್ತು ಅನಾಲಿಸಿಸ್ ಟೂಲ್ ಇದು. ಸರ್ಚ್ ಅಂಡ್ ರನ್ ಟೂಲ್ಸ್ ಕ್ವಿಕ್ಲಿ, ಆರ್ಗನೈಸ್ಡ್ ಬೈ ಕ್ಯಾಟಗರೀಸ್, ವೇರಿಯಸ್ ಅನಾಲಿಸಿಸ್ ಆಫ್ ರೇಸ್ಟರ್ ಅಂಡ್ ವೆಕ್ಟರ್ ಡೇಟಾ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದೇ ಒಂದು ಪ್ರಾಸೆಸಿಂಗ್ ಅಲ್ಲಿ ನಾನು ವೇರಿಯಸ್ ಸ್ಪೇಷಿಯಲ್ ಅನಾಲಿಸಿಸ್ ಟೂಲ್ಸ್ ಕೂಡ ಬರ್ತಾವಂತ ಹೇಳಿದೆ. ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಸ್ಪೇಷಿಯಲ್ ಅನಾಲಿಸಿಸ್ ಇದೆ, ಇದರಲ್ಲಿ ಏನೇನಿದೆ ಅಂತ ಬರ್ಬೋದು, ನೆನ್ಪಿಟ್ಕೊಳ್ಳಿ ಎಂದಿದ್ದೆ ನಾನು. ಬಫರು, ಕ್ಲಿಪ್ಪು, ಇಂಟರ್ಸೆಕ್ಟು, ರೇಸ್ಟರ್ ಕ್ಯಾಲ್ಕುಲೇಟರ್, ಸ್ಲೋಪು. ರೈಟ್? ಸಪೋಸ್ ನಾನು ಬಫರ್ ಪ್ರೊವೈಡ್ ಮಾಡ್ಬೇಕಂದ್ರೆ ನೋಡಿ, ಪ್ಯಾರಾಮೀಟರ್ ಅಂತ ಇರುತ್ತೆ, ಅಲ್ಲಿ ಇನ್ಪುಟ್ ಲೇಯರ್ ವಿಲೇಜ್ ಅಂತ ಇದೆ, ಡಿಸ್ಟೆನ್ಸ್ ಎಷ್ಟು ಬೇಕು. ರೈಟ್? ಐ ಕ್ಯಾನ್ ಕ್ರಿಯೇಟ್ ಅ ಬಫರ್, ರನ್ ಮಾಡೋದು ಅಲ್ಗಾರಿದಮ್. ಅಂದ್ರೆ
ಎಕ್ಸಾಮ್ ಓರಿಯೆಂಟೆಡ್ ಏನು ಕೇಳ್ತಾರೆ ಅನ್ನೋದನ್ನ ಜಸ್ಟ್ ಟ್ರೈ ಟು ಥಿಂಕ್ ಅಬೌಟ್ ಇಟ್. ಓಕೆ, ಎಸ್. ಸೊ ವಿತ್ ದಿಸ್ ವಿ ಹ್ಯಾವ್ ಫಿನಿಶ್ಡ್ ವಾಟ್? We have finished QGIS interface. Okay, loading data in QGIS. How to load the data in QGIS? Very important, alva. QGIS allows you to load, to visualize the different types of data. Okay, sir, vector data andre ಏನು sir? ಟೂ ಟೈಪ್ಸ್ ಆಫ್ ಡೇಟಾ ಇದೆ, ರೈಟ್? ಆಲ್ರೆಡಿ ಹೇಳಿದ್ದೀನಿ ರೆಜಿಸ್ಟರ್ ಡೇಟಾ ಅಂದರೆ ಏನು ಮತ್ತು ವೆಕ್ಟರ್ ಡೇಟಾ ಅಂದರೆ ಏನು ಅಂತ ನೆನಪಿದೆ ಅನ್ಕೊತೀನಿ. ಸಪೋಸ್ ಸ್ಯಾಟಲೈಟ್ ಇಮೇಜ್, DEM, ಆರ್ಥೋ ಫೋಟೋ, ಅದರ್ ಗ್ರಿಡ್ ಫೋಟೋಸ್. ಇಲ್ಲಿ ಪಾಯಿಂಟು, ಲೈನು, ಪಾಲಿಗಾನು, ಇವು ಟೈಪ್ಸ್ ಗೊತ್ತಿದೆ ಅಲ್ವಾ? ಇದ್ರ ಬಗ್ಗೆ ತಿಳ್ಕೊಬೇಕಾ? ಇಲ್ಲ. ಆದರೆ ಸಾಫ್ಟ್ವೇರಲ್ಲಿ ಯಾವ ಥರ ರೀಡ್ ಆಗುತ್ತೆ, ಈ ಲೇಯರ್ಸ್ಗಳನ್ನೇ ನಾನು ಏನು ಮಾಡ್ತೀನಿ, ಟೂ ಟೈಪ್ಸ್ ವಿಂಗಡಣೆಗಳು ಮಾಡ್ತೀನಿ. ಒಂದು ಬಂದ್ಬಿಟ್ಟು ವೆಕ್ಟರ್ ಲೇಯರ್ಸ್, ಇನ್ನೊಂದು ಬಂದ್ಬಿಟ್ಟು ರೇಸ್ಟರ್ ಲೇಯರ್ಸ್. ನೋಡಿ ಎಷ್ಟು ಚೆನ್ನಾಗಿ ಸಬ್ ಪಾಯಿಂಟ್ಸ್ ಆಗಿದೆ, ಟೌನ್ ಪಾಯಿಂಟ್ಸ್. ಅಂದರೆ ಇಲ್ಲಿರುವಂತಹ ಇನ್ಫಾರ್ಮೇಷನ್ಗಳು ಆಟೋಮೆಟಿಕ್ಕಾಗಿ ಫಿಲ್ಟರ್ ಆಗಿಬಿಡ್ತವೆ. ರೇಸ್ಟರ್ ಅಂದರೆ ಏನು ಮತ್ತು ವೆಕ್ಟರಲ್ಲಿ ಏನು ಅಂತ. ಪಾಯಿಂಟ್ಸ್, ಲೈನ್ಸ್, ಪಾಲಿಗಾನ್. ರೇಸ್ಟರಲ್ಲಿ ಏನೇನಿದೆ ಇಲ್ಲಿ ಕಾಣುವಂಥದ್ದು? ಸ್ಯಾಟಲೈಟ್ ಇಮೇಜ್, DEM, ಆರ್ಥೋ ಫೋಟೋ, ಅದರ್ ಗ್ರಿಡೆಡ್ ಫೋಟೋಸ್. ನೋಡಿ ಈ ಥರ ಇರುತ್ತೆ. ಅಂದರೆ ಈ ಥರ ಲೋಡ್ ಆಗಿರುತ್ತೆ ಅದು ಲೇಯರ್ಸಲ್ಲಿ ಅಂತ, ಆರ್ಡರ್ ವೈಸ್. ಓಕೆ, ವೇರಿಯಸ್ ಜಾಗ್ರಫಿಕಲ್ ಡೇಟಾ ಇದೆ, ಅದರಲ್ಲಿ ರೆಪ್ರೆಸೆಂಟೇಷನ್ ಇದೆ. ಆ್ಯಂಡ್ ಅಗೇನ್ ದ್ಯಾಟ್ ರೆಪ್ರೆಸೆಂಟೇಷನ್ ಆಫ್ ವೇರಿಯಸ್ ಜಾಗ್ರಫಿಕಲ್ ಫೀಚರ್ಸ್, ವೆದರ್ ಇಟ್ ಈಸ್ ರೇಸ್ಟರಾ ವೆದರ್ ಇಟ್ ಈಸ್ ವೆಕ್ಟರಾ ಅನ್ನೋದು ಲೋಡ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಕ್ಸಾಮಲ್ಲಿ ಟೈಪ್ಸ್ ಆಫ್ ಡೇಟಾ ಏನಿದೆ ಅದರದ್ದು ಫಾರ್ಮ್ಯಾಟ್ಸ್ ಏನಿದೆ ಅಂತ ಕೇಳುವ ಸಾಧ್ಯತೆ ಇರುತ್ತೆ. ನೋಡಿ, ವೆಕ್ಟರ್ಗೆ ಏನೇನಿರ್ಬೋದು? ಶೇಪ್ ಫೈಲ್, ಜಿಯೋ ಪ್ಯಾಕೇಜ್, ಜಿಯೋ JSON, ನೋಡಿ CAD, CAD, DXF ಅಂತ ಬರಬಹುದು. ಮತ್ತು ರೇಸ್ಟರ್ಗೆ GeoTIFF, JPEG, PNG, DEM ಫಾರ್ಮ್ಯಾಟ್, ಮತ್ತು ECH, ECW, HDF ಈ ಥರ ಫಾರ್ಮ್ಯಾಟ್ಗಳು ಕೇಳಬಹುದು ಅನ್ನುವಂಥ ಒಂದು ಊಹೆ ಆಗ್ತಾ ಇದೆ ನನಗೆ. ಎಸ್, ಅರ್ಥ ಆಯ್ತಾ? ವೆಕ್ಟರ್ ಡೇಟಾದಲ್ಲಿ ಹೌ ಟು ಲೋಡ್ ದ ಡೇಟಾ. ವೆಕ್ಟರ್ ಡೇಟಾ ಹೋಗಬೇಕು, ಲೇಯರ್ ಆ್ಯಡ್ ಮಾಡಬೇಕು, ಆ್ಯಡ್ ಲೇಯರ್, ಆ್ಯಡ್ ವೆಕ್ಟರ್ ಲೇಯರ್. ಅದೇ ಥರ ರೇಸ್ಟರ್ ಡೇಟಾಗೆ ಲೇಯರ್ ಹೋಗಬೇಕು, ಆ್ಯಡ್ ಲೇಯರ್, ಆ್ಯಡ್ ರೇಸ್ಟರ್ ಲೇಯರ್. ಸಿಂಪಲ್. ದಿಸ್ ಈಸ್ ಹೌ ಆ್ಯಡ್ ಲೋಡಿಂಗ್ ದ ಡೇಟಾ ಇನ್ QGIS. ಇವಾಗ ನೋಡಿ, ಇವಾಗ ಲೇಯರ್ಸ್ ಬಂತು. ಈ ಲೇಯರ್ಸ್ಗಳನ್ನು ನಾನು ಮ್ಯಾನೇಜ್ ಮಾಡಬೇಕಲ್ವಾ? ಐ ಮೀನ್ ಅದಕ್ಕೆ ಏನಂತೀವಿ ಅಂದರೆ ಲೇಯರ್ ಮ್ಯಾನೇಜ್ಮೆಂಟ್. Layer management helps you to organize, control, and visualize your geographical data effectively. Very important, right? ಸೊ ಇದರಲ್ಲಿ ಏನೇನು ಬರ್ಬೋದು? ಸಪೋಸ್ ಎಕ್ಸಾಂಪಲ್ ನೋಡಿ, ಇಲ್ಲಿ ವೇರಿಯಸ್ ಲೇಯರ್ಸ್ ಇದೆಯಪ್ಪ. ಇವಾಗ ನಾನು ಯಾವುದೋ ಒಂದು ಸಪೋಸ್ ಒಂದು ಸೆಲೆಕ್ಟ್ ಮಾಡ್ಕೊತೀನಿ. ಮಾಡ್ಕೊಂಡಾಗ ನನಗೆ ಈ ಲೇಯರ್ನ ನಾನು ಯಾವ ಥರ ನಾನು ಮ್ಯಾನೇಜ್ ಮಾಡ್ಬೋದು? ಇವಾಗ ಅದಕ್ಕೆ ಇನ್ನೊಂದು ಏನಾದರೂ ಲೇಯರ್ ಆ್ಯಡ್ ಮಾಡ್ಬೋದಾ? ರಿಮೂವ್ ಮಾಡ್ಬೋದಾ? ರಿನೇಮ್ ಮಾಡ್ಬೋದಾ? ಮೂವ್ ಮಾಡ್ಬೋದಾ? ರೈಟು, ಲೆಫ್ಟು, ಟಾಪು, ಬಾಟಮು. ಮತ್ತು ವಿಸಿಬಿಲಿಟಿ ನಾನು ಹೆಂಗೆ ಕೊಡ್ಬೋದು? ಗ್ರೂಪಿಂಗ್ಸ್ ಮಾಡ್ಬೋದಾ? ಎಡಿಟ್ ಮಾಡ್ಬೋದಾ? ಎಕ್ಸ್ಪೋರ್ಟ್, ಸ್ಟೈಲ್ಸ್. ನೋಡಿ, ಈ ಆಪ್ಷನ್ಸ್ಗಳನ್ನೆಲ್ಲ ನಾನು ಯೂಸ್ ಮಾಡಿಕೊಂಡು ವೇರಿಯೇಷನ್ ಮಾಡಿದರೆ ದಟ್ ಈಸ್ ಕಾಲ್ಡ್ ವಾಟ್? ಲೇಯರ್ ಮ್ಯಾನೇಜ್ಮೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನಿದೆ ನೋಡಿ, ಆ್ಯಡ್ ಅಥವಾ ರಿಮೂವ್ ಲೇಯರ್ಸ್, ರೀನೇಮ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು, ವಿಸಿಬಿಲಿಟಿ ಆನ್ ಆ್ಯಂಡ್ ಆಫ್. ಸಪೋಸ್ ನಾನು ಇದನ್ನು ಆಫ್ ಮಾಡಿದೆ ಅಂದರೆ ರೋಡ್ಸ್ ಕಾಣಲ್ಲ ಇಲ್ಲಿ. ಸಪೋಸ್ ರಿವರ್ಸ್ ಆಫ್ ಮಾಡಿದರೆ ನಿಮಗೆ ರಿವರ್ ಕಾಣಲ್ಲ ಇಲ್ಲಿ. ಆ ಥರ ನಾನು ಗ್ರೂಪಿಂಗ್ಸ್ ಕೂಡ ಮಾಡ್ಬೋದು. ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು. ನಾನು ಚೇಂಜ್ ದ ಸಿಂಬಲ್, ಕಲರ್, ಲೈನ್. ಐ ಕ್ಯಾನ್ ಎಡಿಟ್ ದ ಪ್ರಾಪರ್ಟೀಸ್ ಲೈಕ್ ಮಾಡಿಫೈ ದ ಲೇಯರ್, ಸೋರ್ಸ್, ಸಿಂಬಾಲಜಿ, ಲೇಬಲ್ಸ್. ಅಲ್ವಾ? ಅರ್ಥ ಆಯ್ತಾ? ಈ ಎಡಿಟ್ ಪ್ರಾಪರ್ಟೀಸ್ ಅಲ್ಲೇ ಮತ್ತೆ ಸ್ವಲ್ಪ ಇದೆ, ಎಕ್ಸಾಮ್ ಓರಿಯೆಂಟೆಡ್ ಕೇಳ್ಬೋದು. ಏನು ಅಂತ ನೋಡಿ, ಸಿಂಬಾಲಜಿ.
ಸರ್ ಯಾಕೆ ಓದಬೇಕು ಸಿಂಬಾಲಜಿ? ಸ್ಪೆಷಲಿ ಈ ಸಿಂಬಾಲಜಿಯನ್ನ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಸಿಂಬಾಲಜಿ ಕೊಟ್ಟಿದ್ದಾನೆ. ಸಪೋಸ್ ಅದನ್ನ ಸಿಂಬಾಲಜಿ ಸೆಲೆಕ್ಟ್ ಮಾಡ್ಕೊಂಡಾಗ ನನಗೆ ಏನೇನು ಕಾಣುತ್ತೆ ನೋಡಿ ಇಲ್ಲಿ. ಸ್ಟೈಲ್, ಸಿಂಗಲ್ ಸಿಂಬಲ್, ಕಲರ್, ಲೈನ್ ವಿಡ್ತ್ ಏನು, ಲೈನ್ ಸ್ಟೈಲ್ ಏನು, ಟ್ರಾನ್ಸ್ಪರೆಂಟ್ ಎಷ್ಟಿರಬೇಕು, ವಿಸಿಬಲ್ ಇರಬೇಕಾ ಅಂತ ಅಂದಾಗ ನನಗೆ ಅವಾಗ ಸಿಂಬಲ್ ಆ್ಯಡ್ ಆಗುವ ಸಾಧ್ಯತೆ ಇರುತ್ತೆ. ಈ ಸಿಂಬಾಲಜಿ ಅನ್ನುವಂತಹ ಕಾನ್ಸೆಪ್ಟ್ ಯಾವ ಒಂದು ಟೂಲಲ್ಲಿ ಬರುತ್ತೆ? ಎಡಿಟ್ ಅ ಪ್ರಾಪರ್ಟೀಸ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಎಸ್. ಸೊ ಇವಾಗ ಒಂದೊಂದಾಗಿ ನೋಡೋಣ. ಸಪೋಸ್ ಲೇಯರ್ ಮ್ಯಾನೇಜ್ಮೆಂಟ್ ಆಗಬೇಕು ಅಂತ ಅನ್ಕೊಳ್ಳಿ. ಸಪೋಸ್ ನಾನು ರೀಆರ್ಡರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ರೋಡ್ ಇದೆ, ರಿವರ್ ಇದೆ, ಇಲ್ಲಿ ಟೌನ್ ಇದೆ. ಬಟ್ ನಾನು ಅದನ್ನ ರೀಆರ್ಡರ್ ಮಾಡಿದೆ ನನ್ನ ಒಂದು ಪ್ರಕಾರ ಅಂದ್ರೆ ನೋಡಿ ಯಾವ ತರ ಆಯ್ತು. ಡಿಸ್ಟ್ರಿಕ್ಟ್ ಬೌಂಡ್ರಿ ಇಲ್ಲಿದೆ, ಇಲ್ಲಿ ಬಂತು. ರೋಡ್ ಇಲ್ಲದೆ ಇಲ್ಲಿ ಬಂತು ಅಂದ್ರೆ ರೀಆರ್ಡರ್ ಮಾಡ್ತಾ ಇದ್ದೀನಿ ನನ್ನ ಒಂದು ಕನ್ವಿನಿಯನ್ಸ್ಗೋಸ್ಕರ. ದಟ್ ಈಸ್ ಒನ್. ವಿಸಿಬಿಲಿಟಿ ಆನ್ ಅಂಡ್ ಆಫ್. ಸಪೋಸ್ ರೋಡ್ ಇದೆ, ಇದು ಇದೆ, ಟೌನ್ ಇದೆ, ಸೊ ಅಂಡ್ ಸೊ ಅದನ್ನ ನಾನು ವಿಸಿಬಿಲಿಟೀಸ್ ಆನ್ ಮಾಡ್ಬೋದು ಮತ್ತೆ ಆಫ್ ಮಾಡ್ಬೋದು. ಗ್ರೂಪಿಂಗ್ ಮಾಡ್ಬೋದು ನಾನು. ಸಪೋಸ್ ಇಲ್ಲಿ ರೋಡು, ರಿವರ್, ಟೌನು, ಲೇಕು, ಫಾರೆಸ್ಟ್ ಇದೆ. ಸಪೋಸ್ ಈ ಮೂರುಗಳನ್ನ ನಾನು ಗ್ರೂಪಿಂಗ್ ಮಾಡ್ತೀನಿ ಅನ್ಕೊಳ್ಳಿ. ನೋಡಿ ಯಾವ ತರ ಗ್ರೂಪಿಂಗ್ ಆಗಿದೆ ಇಲ್ಲಿ. ರೈಟ್? ಅರ್ಥ ಆಯ್ತಾ? ಸೊ ಆಡ್ ಲೇಯರ್ ಅರ್ಥ ಆಯ್ತು ಅನ್ಕೊಂತೀನಿ. ರೀಆರ್ಡರ್ ಅರ್ಥ ಆಯ್ತು ಅನ್ಕೊಂತೀನಿ. ರೈಟ್? ಅದಾದ್ಮೇಲೆ ಏನು ಇಲ್ಲ, ಸಿಂಪಲ್. ಅದೇ ಲೇಯರ್ ಮೇಲೆ ರೈಟ್ ಕ್ಲಿಕ್ ಹೊಡೆದ್ರೆ ರೀನೇಮ್ ಮಾಡ್ಬೋದು ನಾನು. ರೈಟ್ ಕ್ಲಿಕ್ ಮಾಡಿ ರೀನೇಮ್ ಮಾಡಿ ಟೈಪ್ ಮಾಡಿ ಎಂಟರ್ ಮಾಡಿದ್ರು ಆಯ್ತು. ನೆಕ್ಸ್ಟ್ ಅದೇ ತರ ವಿಸಿಬಿಲಿಟಿ ನಾನು ಟರ್ನ್ ಆಫ್ ಮತ್ತೆ ಟರ್ನ್ ಆಫ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ ಏನಾಗುತ್ತೆ. ಸಪೋಸ್ ಈ ಗ್ರೀನರಿ ಇದೆ ಅಲ್ವಪ್ಪ, ಇಲ್ಲಿ ಗ್ರೀನರಿ ಕಾಣ್ತಾ ಇದೆಯಲ್ಲ, ಅದು ನನಗೆ ವಿಸಿಬಲ್ ಇದೆ. ಸಪೋಸ್ ನಾನು ಅದನ್ನ ಹಿಡನ್ ಮಾಡ್ತೀನಿ ಅನ್ಕೋ. ಅಂದ್ರೆ ಇಲ್ಲಿ ಏನ್ ಮಾಡ್ತೀನಿ ನಾನು, ಈ ಚೆಕ್ ಬಾಕ್ಸ್ ಅಲ್ಲಿ ಅದನ್ನ ಹಿಡನ್ ಮಾಡ್ತೀನಿ. ಅವಾಗ ನೋಡಿ ಯಾವ ತರ ಇಲ್ಲಿ ಏನಾದ್ರೂ ಕಾಣ್ತಾ ಇದೆಯಾ ಗ್ರೀನ್ ನಿಮ್ಗೆ? ಅಷ್ಟೇ. ಈ ಲೇಯರ್ಸ್ ಅಂತ ಏನ್ ಕಾನ್ಸೆಪ್ಟ್ ಇದೆ ಅಲ್ವಾ, ಲೇಯರ್ಸ್ ವೆರಿ ಇಂಪಾರ್ಟೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಪೋಸ್ ಮಿನಿಸ್ಟ್ರಿ ಆಫ್ ರೋಡ್ ಅವರು ಬರೀ ನಂಗೆ ರೋಡ್ ಬೇಕು ಅಂತಾರೆ, ಅವಾಗ ನಾವು ಆ ಲೇಯರ್ಸ್, ರೋಡ್ ಲೇಯರ್ ಮಾತ್ರ ನಾವು ಟಿಕ್ ಇಡಬೇಕು. ಉಳಿಕಿದೆಲ್ಲ ಆಫ್ ಇಟ್ರೆ ಬರೀ ರೋಡ್ ಕಾಣುತ್ತೆ. ನಾವು ಅದನ್ನ ಪ್ರಿಂಟ್ ತಗೊಂಡು ನಾನು ಯೂಸ್ ಮಾಡ್ಕೋಬಹುದು ನನ್ನ ಮಿನಿಸ್ಟ್ರಿಗೆ. ಸಪೋಸ್ WRD, ಮಿನಿಸ್ಟ್ರಿ ಆಫ್ ವಾಟರ್, ಜಲಶಕ್ತಿ ಅವರಿಗೆ ನನಗೆ ಸಪೋಸ್ ರಿಸರ್ವಾಯರ್ ಡೀಟೇಲ್ಸ್ ಬೇಕು ಅಂತಾರೆ. ರಿವರ್ ಯಾವ ತರ ಫ್ಲೋ ಆಗ್ತಾ ಇದೆ ಅಂತ ಅಂತಾರೆ. ಅವಾಗ ನೀವೇನ್ ಮಾಡ್ಬೇಕು, ರಿವರ್ ಅನ್ನುವಂತಹ ಒಂದು ಲೇಯರ್ ಇರುತ್ತೆ, ಅದನ್ನ ನಾವು ಸ್ವಿಚ್ ಆನ್ ಮಾಡ್ಬೇಕು. ಉಳ್ಕಿದ್ದೆಲ್ಲ ಹಿಡನ್ ಮಾಡ್ಬಿಡ್ಬೇಕು. ಅದಾದಾಗ ಬರೀ ನನಗೆ ರಿವರ್ ಸಿಗುತ್ತೆ. ಅರ್ಥ ಆಯ್ತಾ ಯಾವ ತರ ಯೂಸ್ ಆಗುತ್ತೆ ಅಂತ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ? ಇದು ಬಂದ್ಬಿಟ್ಟು ಲೇಯರ್ ಮ್ಯಾನೇಜ್ಮೆಂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ಲೇಯರ್ ಮ್ಯಾನೇಜ್ಮೆಂಟ್ ಮತ್ತೆ ನಮ್ಗೆ ಆಟೋ ಕ್ಯಾಡ್ ಅಲ್ಲಿ ಕೂಡ ಇದೆ. ಏನ್ ಹೇಳಿ? ಆಟೋ ಕ್ಯಾಡ್ ಅಲ್ಲಿ ಕೂಡ ಇದೆ. ಸೇಮ್ ಇಲ್ಲಿ ಏನ್ ಹೇಳ್ತಾ ಇದ್ದೀನಲ್ಲ, ಹಿಡನ್ ಮಾಡೋದು ಮತ್ತೆ ಓಪನ್ ಮಾಡೋದು, ದ ಸೇಮ್ ಥಿಂಗ್ ಈಸ್ ಫಾಲೋಡ್ ಇನ್ ಆಟೋ ಕ್ಯಾಡ್ ಆಲ್ಸೋ. ರೈಟ್? ವೆರಿ ಇಂಪಾರ್ಟೆಂಟ್ ಅಲ್ವಾ ಹಂಗಾರೆ? ಎಸ್. ಸೊ ಆಟೋ ಕ್ಯಾಡ್ ಅಲ್ಲೂ ಬರುತ್ತೆ. ನಿಮ್ಗೆ ಡೌಟ್ ಇದ್ರೆ ಇವಾಗೆ ಪಾಸ್ ಮಾಡಿ ಆಟೋ ಕ್ಯಾಡ್ ಸಿಲೆಬಸ್ ಅಲ್ಲಿ ನೋಡಿ, ಲೇಯರ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಏನದು? ಲೇಯರ್ ಮ್ಯಾನೇಜ್ಮೆಂಟ್ ಅಲ್ಲಿ ಗ್ರೂಪಿಂಗ್ಸ್ ಕೂಡ ಆಯ್ತಲ್ವಾ, ಸ್ಟೈಲ್ ಕೂಡ ಆಯ್ತಲ್ವಾ. ಅದೇ ಸ್ಟೈಲ್, ನಾನು ಯಾವ ತರ ಸ್ಟೈಲ್ ಮಾಡಬೇಕು, ಕಲರ್ ಯಾವ್ದು ಮಾಡಬೇಕು, ಲೈನ್ಗೆ ಯಾವ ಕಲರು, ಡಾಟೆಡ್ ಇರಬೇಕಾ, ಪಾಲಿಗನ್ಸ್ಗೆ ಲೈಟ್ ಇರಬೇಕಾ, ಡಾರ್ಕರ್ಸ್ ಇರಬೇಕಾ, ಆ ಥರ. ಓಕೆ, ಅರ್ಥ ಆಯ್ತಲ್ವಾ ಇವೆಲ್ಲ? ಎಸ್. ಸಿಂಬಾಲಜಿ ಅರ್ಥ ಆಯ್ತು, ಮತ್ತೆ ಆ ಸಿಂಬಲ್ ಅಲ್ಲಿ ಕಲರಿಂಗ್ ಯಾವ ತರ ಕೊಡ್ಬೇಕಂತಾನು ಗೊತ್ತಾಯ್ತು. ಎಡಿಟ್ ಅ ಪ್ರಾಪರ್ಟೀಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನು ಹೇಳಿದೆ, ಬಿಕಾಸ್ ಸಿಂಬಾಲಜಿ ಆಪ್ಷನ್ ಬರದೇ ಅಲ್ಲಿ ಸರ್. ನಾವು ಈ ತರ ಲೆಸನ್ಸ್ ಕೊಡ್ತೀವಿ ಗೊತ್ತಲ್ವಾ ನಿಮ್ಗೆ? ಒಂದು ಮ್ಯಾಪ್ ಇದೆ ಅಂತಂದ್ರೆ ಆ ಮ್ಯಾಪ್ಗೆ ನಾವು ಲೆಸೆಂಡ್ಸ್ ಕೊಡ್ತೀವಿ ಮತ್ತೆ ಕಲರ್ಸ್ ಕೊಡ್ತೀವಿ. ನಾನು ಹೇಳಿದ್ದೆ, ನಾನು ಒಂದು ಕ್ಲೋರೋಪ್ಲೆತ್ ಮೆಥಡ್ ಅಂತ, ಆ ಬೇಸ್ ಮೇಲೆ ಕಲರ್ಗಳನ್ನ ನಾನು ಹೈಲೈಟ್, ಡಾರ್ಕ್ ಇಂದ ಲೈಟ್ ವರೆಗೂ ತಗೊಂಡು ಹೋಗ್ತೀನಿ ಅಂತ. ಅದನ್ನ ಮಾಡೋದು ಎಲ್ಲಿ ಅಂತ ಅಂತ ಕೇಳಿದ್ರೆ ಅದು ಸಿಂಬಾಲಜಿಯಲ್ಲಿ. ಅದಕ್ಕೆ ಮ್ಯಾಪ್ ಅನ್ನೋಗ ಆ ಒಂದು ಮ್ಯಾಟರ್ಸ್ಗಳು ಬಹಳ ಇಂಪಾರ್ಟೆಂಟ್. ದಟ್ಸ್ ವೈ ಏನ್ ಹೇಳಿ, ಸಿಂಬಾಲಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಲೆಸೆಂಡ್ ಏನಿದೆ ಅಲ್ವಾ, ಇಂಡೆಕ್ಸ್, ಅದು ಬಹಳ ಮ್ಯಾಟರ್ ಆಗುತ್ತೆ. ಅದರಲ್ಲೇ ನಮ್ಗೆ ಗೊತ್ತಾಗೋದು ಯಾವುದು ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತ. ಇದು ಯಾಕೆ ಇಷ್ಟು ನಾನು ಹೇಳ್ತಾ ಇದ್ದೀನಿ, ಈ ಎಡಿಟ್ ಪ್ರಾಪರ್ಟೀಸ್ ಅಲ್ಲೇ ಬರುತ್ತೆ ಲೇಯರ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಂತ, ಬಿಕಾಸ್ ಸಿಲೆಬಸ್ ಅಲ್ಲಿ ಇದೆ, ಅದಕ್ಕಾಗಿ. ನೆಕ್ಸ್ಟ್, ನಾವು ಮುಂಚೆ ಆಟ್ರಿಬ್ಯೂಟ್ ಟೇಬಲ್ ಅಂತಾನು ನೋಡಿದೀವಿ. ಅದರಲ್ಲಿ ಆಪರೇಷನ್ಸ್ ಏನು, ರೈಟ್?
ಆಟ್ರಿಬ್ಯೂಟ್ ಟೇಬಲ್ ಆಪರೇಷನ್ಸ್ ಏನು ಅಂತ ನೆನಪಿರಬೇಕು ನಮಗೆ. ಅಲ್ಲಿ ಏನೇನು ಬರುತ್ತೆ ನೋಡಿ. ಸಪೋಸ್ ಇದು ಒಂದು ಆಟ್ರಿಬ್ಯೂಟ್ ಟೇಬಲ್ ಇದೆ, ಇಲ್ಲಿ ನಾನು ಏನೇನು ಆಪರೇಷನ್ಸ್ ಮಾಡ್ಬೋದು ನೋಡಿ. ಒಂದು ವ್ಯೂ ರೆಕಾರ್ಡ್, ಆಡ್ ಆಟ್ರಿಬ್ಯೂಟ್, ಎಡಿಟ್ ವ್ಯಾಲ್ಯೂ, ಸೆಲೆಕ್ಟ್ ದ ರೆಕಾರ್ಡ್, ಸಾರ್ಟ್ ಔಟ್ ಮಾಡ್ಬೋದು ನಾನು ಮೇಲೆ ತೆಳಗೆ ಮತ್ತು ಬೇಸ್ಡ್ ಆನ್ ಡೇಟ್, ಬೇಸ್ಡ್ ಆನ್ ಸೈಜ್. ಕ್ವೇರಿ ಮಾಡ್ಬೋದು ನಾನು. ಸಪೋಸ್ ಪಾಪ್ಯುಲೇಷನ್ ಮೋರ್ ದೆನ್ 5000 ಯಾವುದಿದೆ ಟೈಪ್ ಟೌನ್ ಅಂತ ಮಾಡಿ ಅದನ್ನು ನನಗೆ ಕಂಡು ಹಿಡಿ ಅಂತ ನಾನು ಮಾಡ್ಬೋದು ನೋಡಿ. ಇಲ್ಲಿ ಕ್ವೇರಿ ನಾನು ಮಾಡ್ಬೋದು, ಕ್ವೇರಿ ಎಕ್ಸ್ಪ್ರೆಷನ್, ರೈಟ್. ಹೇಳಿದ್ದೀನಿ ನಾನು ಕ್ವೇರಿ ಅಂದರೆ ಏನು ಅಂತ. ಅದೇ ಥರ ಈ ಕ್ವೇರಿ ನಾನು ಎಲ್ಲಿ ಮಾಡ್ಬೋದು, ಇದನ್ನು ನಾನು ಆಟ್ರಿಬ್ಯೂಟ್ ಟೇಬಲಲ್ಲಿ ಮಾಡ್ಬೋದು. MCQs ಕೇಳ್ಬೋದು ಇದನ್ನು, ರೈಟ್. ಟೇಬಲ್ಸ್ಗಳನ್ನು ನಾನು ಜಾಯಿನ್ ಮಾಡ್ಬೋದು. ಅರ್ಥ ಆಯ್ತಾ? ಇದು ಏನ್ರಿ ಇದು ಆಟ್ರಿಬ್ಯೂಟ್ ಟೇಬಲ್ ಆಪರೇಷನ್. ಈ ಆಟ್ರಿಬ್ಯೂಟ್ ಟೇಬಲ್ ಆಪರೇಷನ್ಸ್ ಅಲ್ಲಿ ಏನೇನು ಬರುತ್ತೆ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ನೀವೇನು ಮಾಡ್ಬೇಕು ಅವಾಗ? ಸಿಂಪಲ್, ಈ ಹೆಡಿಂಗ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ವ್ಯೂ ರೆಕಾರ್ಡ್, ಆಡ್ ಆಟ್ರಿಬ್ಯೂಟ್ ಟೇಬಲ್, ಎಡಿಟ್, ಸೆಲೆಕ್ಟ್ ರೆಕಾರ್ಡ್, ಸಾರ್ಟ್, ಕ್ವೆರಿ ಎಕ್ಸ್ಪ್ರೆಷನ್, ಜಾಯಿನ್. ಎಕ್ಸಾಮ್ಗೆ ಬರೋದು ಇದು ಮಾತ್ರ, ರೈಟ್. ಅರ್ಥ ಆಯ್ತಾ? ಒಂದೊಂದಾಗಿನೇ ಯಾವ ಥರ ಅಂತಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಜಸ್ಟ್ ನೀವು ಗ್ಲಾನ್ಸ್ ಮಾಡ್ಬೋದು. ಓಕೆ, ಸಾರ್ಟ್ ಹೆಂಗೆ, ಕ್ವೆರಿ ಎಕ್ಸ್ಪ್ರೆಷನ್ ಮಾಡಿದಾಗ ಯಾವ ಥರ ಬರುತ್ತೆ, ಕ್ವೆರಿ ಎಕ್ಸ್ಪ್ರೆಷನ್ ಮಾಡಿದಾಗ ಟೇಬಲ್ಗಳನ್ನು ಯಾವ ಥರ ಜಾಯಿನ್ ಮಾಡ್ಬೋದು, ಆ ಥರ. ಅರ್ಥ ಆಯ್ತಾ? ಎಸ್. ಇಷ್ಟೆಲ್ಲ ಆದಮೇಲೆ ಏನು ಗೊತ್ತಾ, ಇವಾಗ ನಮಗೆ ವೇರಿಯಸ್ ಸ್ಪೇಷಲ್ ಡೇಟಾ ಬಂದಿದೆ, ಆಟ್ರಿಬ್ಯೂಟ್ ಡೇಟಾ ಬಂದಿದೆ, ರೈಟ್. ಮತ್ತು ರೇಸ್ಟರ್ ಡೇಟಾ ಬಂದಿದೆ. ಇದನ್ನು ನಾನು ಐ ವಿಲ್ ಬಿ ಕನ್ವರ್ಟಿಂಗ್ ಇಟ್ ಟು ವೆಕ್ಟರ್ ಅಥವಾ ಜಾಮೆಟ್ರಿ. This conversion is called as what? Digitization. ಏನು ಹೇಳಿ? Digitization. ಸಿಂಪಲ್, ರೈಟ್. ಇವಾಗ ನೋಡಿ, ಡಿಜಿಟೈಸೇಷನ್ ಅಂದರೆ ಏನು? ಡಿಜಿಟೈಸೇಷನ್ ಈಸ್ ದ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ ಜಾಗ್ರಫಿಕ್ ಫೀಚರ್ಸ್ ಫ್ರಮ್ ಮ್ಯಾಪ್ image into digital spatial feature which is often vector. ಸೇಮ್ ಇದನ್ನೇ ಒಂದು ಡೆಫಿನೇಷನ್ ಅಲ್ಲಿ ಇದೆ ನೋಡಿ, ಅಲ್ವಾ? ದಟ್ ಈಸ್ ಕಾಲ್ಡ್ ಡಿಜಿಟೈಸೇಷನ್. ಎಕ್ಸಾಂಪಲ್ ನೋಡಿ, ಸ್ಯಾಟಲೈಟ್ ಇದೆ ಇದು, ಅಲ್ವಾ? ಇಮೇಜು. ಇಲ್ಲಿ ನಾನು ಏನು ಮಾಡ್ತೀನಿ, ಪಾರ್ಸಲ್ ಬೌಂಡ್ರಿ ಕ್ರಿಯೇಟ್ ಮಾಡ್ತೀನಿ. ಅಲ್ಲಿ ನಾನು ಏನು ಮಾಡ್ತೀನಿ, ಪಾಲಿಗನ್ ಆ್ಯಡ್ ಮಾಡಿಬಿಡ್ತೀನಿ. ಆವಾಗ ನಾನು ಅದಕ್ಕೆ ಆಟ್ರಿಬ್ಯೂಟ್ಸ್ ಹಾಕ್ಬಿಡ್ತೀನಿ. ಮಾಡಿದ್ಮೇಲೆ ಸೇವ್ ಮಾಡ್ತೀನಿ. ದಿಸ್ ಈಸ್ ಕಾಲ್ಡ್ ಡಿಜಿಟೈಸೇಷನ್. ಅಲ್ವಾ? ಎಕ್ಸಾಂಪಲ್, ಸ್ಯಾಟಲೈಟ್ ಇಮೇಜ್ ಇದೆ, ಡಿಜಿಟೈಸೇಷನ್ ಮಾಡ್ತೀನಿ, ವೆಕ್ಟರ್ ಡೇಟಾ ಬಂತು ನನಗೆ. ಇನ್ನೂ ಗೊತ್ತಾಗಿಲ್ವಾ ಸರ್? ಇಲ್ಲಿ ನೋಡಿ, ಈ ಥರ ಒಂದು ಸ್ಯಾಟಲೈಟ್ ಇಮೇಜ್ ಇದೆ, ಅಲ್ಲಿ ನಾನು ನೋಡಿ ಈ ಥರ ಒಂದು ವೆಕ್ಟರ್ ಡೇಟಾನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಕಾಲ್ಡ್ ಡಿಜಿಟೈಸೇಷನ್, ರೈಟ್. ಅದೇ ಹೇಳ್ತಾರಲ್ವಾ ನಮಗೆ ನಮ್ಮ ಒಂದು ಈ ಒಂದು GS ಅಲ್ಲಿ, ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ಇವಾಗ ಮೀನಿಂಗ್ ಗೊತ್ತಾಯ್ತಾ? ಏನಲ್ಲಿ? ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್. ಓಕೆ, ಎವ್ರಿ ಟೈಮ್ UPSC ಮೇನ್ಸ್ ಅಲ್ಲಿ ಕ್ವಶನ್ ಕೇಳ್ತಾರೆ ಇದನ್ನ. ಓಕೆ, ಲ್ಯಾಂಡ್ ರಿಫಾರ್ಮ್ ಅಂತ ಬಂತು ಅಂದರೆ ದಿಸ್ ವರ್ಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅರ್ಥ ಆಯ್ತಾ? ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಬಂತು ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ವಾಟ್? ಒಂದು ರೇಸ್ಟರ್ ಡೇಟಾ ಅಥವಾ ಒಂದು ನಾರ್ಮಲ್ ಇಮೇಜನ್ನು ನಾನು ಕನ್ವರ್ಟಿಂಗ್ ಇಟ್ಟು ವೆಕ್ಟರ್ ಡೇಟಾ, ದಟ್ ಈಸ್ ಕಾಲ್ಡ್ ಡಿಜಿಟೈಸೇಷನ್. ಅರ್ಥ ಆಯ್ತಾ? ರೈಟ್. ಸೊ ಇವಾಗ ಏನ್ರಿ, ಇಲ್ಲಿ ಡಿಜಿಟೈಸೇಷನ್ ಆಯಿತು. ನೆಕ್ಸ್ಟ್, ವೆಕ್ಟರ್ ಎಡಿಟಿಂಗ್. ಸಪೋಸ್ ವೆಕ್ಟರ್ ಡೇಟಾ ಇದೆ, ಇವಾಗ ನೋಡಿ ಇಷ್ಟೆಲ್ಲ ವೆಕ್ಟರಿಗೆ ಕನ್ವರ್ಟ್ ಆಯ್ತಲ್ವಾ, ವೆಕ್ಟರ್ ಡೇಟಾ ಬಂತು, ರೈಟ್. ಇದನ್ನು ನಾನು ಪಾಲಿಗನ್ ಹಾಕಿದರೆ ವೆಕ್ಟರ್ ಡೇಟಾ ಕನ್ವರ್ಟ್ ಆಯಿತು. ಈ ವೆಕ್ಟರ್ ಡೇಟಾನ ನಾನು ಎಡಿಟ್ ಮಾಡ್ಬೋದಲ್ವಾ ಇವಾಗ? ಎಸ್, ಐ ಕ್ಯಾನ್ ಎಡಿಟ್ ಇಟ್. ದಟ್ ಈಸ್ ಕಾಲ್ಡ್ ವೆಕ್ಟರ್ ಎಡಿಷನ್, ವೆಕ್ಟರ್ ಎಡಿಟಿಂಗ್. Vector editing is the process of creating, modifying, maintaining the vector features and their attributes. ಅರ್ಥ ಆಯ್ತಾ? I am creating, I am modifying, I am maintaining the vector features. That is called vector editing. ಹೆಂಗೆ ನೋಡಿ,
ಸಪೋಸ್ ಕ್ರಿಯೇಟ್ ಮಾಡಬೇಕು ಅನ್ಕೊಳ್ಳಿ. ಸಪೋಸ್ ಇಲ್ಲಿ ಏನೇನು ಬರ್ತವೆ ಆಪರೇಷನ್ಸ್ ನೋಡಿ. ಈ ವೆಕ್ಟರ್ ಎಡಿಟಿಂಗ್ ಅಲ್ಲಿ ಆಪರೇಷನ್ಸ್ ಏನೇನಿದೆ? ಕ್ರಿಯೇಟ್, ಮೂವ್, ಡಿಲೀಟ್, ಮಾಡಿಫೈ, ಸ್ಪ್ಲಿಟ್, ಮರ್ಜ್, ರೀಶೇಪ್, ಎಡಿಟ್ ಆಟ್ರಿಬ್ಯೂಟ್ಸ್. ನೋಡಿ ಈ ತರ ಇದೆ ಆಪ್ಷನ್ಸ್. ನಾನು ಕ್ರಿಯೇಟ್ ಮಾಡ್ಬೋದಲ್ವಾ? ನಾನು ಡಾಟ್ ಕ್ರಿಯೇಟ್ ಮಾಡ್ಬೋದು, ಲೈನ್, ಪಾಲಿಗಾನ್. I can move one place to another place. I can delete. I can modify. I can split. I can merge. I can reshape. I can edit the attribute. ಇವುಗಳೆಲ್ಲ ಏನ್ರಿ? ವೆಕ್ಟರ್ ಎಡಿಟಿಂಗ್ ಅಂತಾರೆ ಇದಕ್ಕೆ. ಎಕ್ಸಾಂಪಲ್ಸ್ ಬೇಕಾ? ಇಲ್ಲಿದೆ ನೋಡಿ. ಅರ್ಥ ಆಯ್ತಾ? ಸರ್ ಇದು ಹೆಂಗ್ ಯೂಸ್ ಆಗುತ್ತೆ ನಮ್ಮ ಸರ್ವೆಯಲ್ಲಿ? ಬರುತ್ತೆ ಅಲ್ವಾ ನಿಮಗೆ ಡೌಟ್? ಎಕ್ಸಾಂಪಲ್ ನೋಡಿ ಇಲ್ಲಿ. ಸಪೋಸ್ ಜಾಮೆಟ್ರಿ ಎಡಿಟಿಂಗ್ ಇದೆ, ಅಟ್ರಿಬ್ಯೂಟ್ ಎಡಿಟಿಂಗ್ ಇದೆ. ಬೋತ್ ಆರ್ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಜಾಮೆಟ್ರಿಕಲ್ ಎಡಿಟಿಂಗ್ ಯಾವ ಥರ ಇರುತ್ತೆ, ಮತ್ತು ಇಲ್ಲಿ ಆಟ್ರಿಬ್ಯೂಟ್ ಎಡಿಟಿಂಗ್ ಯಾವ ಥರ ಇರುತ್ತೆ, ರೈಟ್? ಇದನ್ನು ನಾವು ಕೂಡ ಯೂಸ್ ಮಾಡ್ತೀವಲ್ಲ ನಮ್ಮ ರೆವಿನ್ಯೂ ಅಡ್ಮಿನಿಸ್ಟ್ರೇಷನಲ್ಲಿ. ಎಸ್, ವೆಕ್ಟರ್ ಎಡಿಟಿಂಗ್ ಆಯಿತಾ, ಡಿಜಿಟೈಸೇಷನ್ ಆಯಿತು, ರೈಟ್? ಆಟ್ರಿಬ್ಯೂಟ್ ಟೇಬಲ್ ಆಪರೇಷನ್ಸ್ ಆಯಿತು. ನಾವು ಬಂದ್ಬಿಟ್ಟು ಸ್ಟೈಲಿಂಗ್ ಆ್ಯಂಡ್ ಸಿಂಬಾಲಜಿ. ಆಲ್ರೆಡಿ ಹೇಳಿದ್ದೀನಿ ಇದನ್ನು. ಸ್ಟೈಲಿಂಗ್ ಅಂದರೆ ಏನು ನೋಡಿ. ಈ ಸಿಂಬಾಲಜಿನ ನಾನು ಈಗಲೇ ತಾನೇ ಹೇಳಿದೆ, ಎಡಿಟ್ ಪ್ರಾಪರ್ಟೀಸ್ ಅಂತ ಬರುತ್ತೆ ಅಂತ, ರೈಟ್? ಎಡಿಟ್ ಪ್ರಾಪರ್ಟೀಸಲ್ಲಿ ನಾನು ಯಾವ ಥರ ಒಂದು ಸಿಂಬಾಲಜಿ ಕೊಡ್ಬೋದು, ಸ್ಟೈಲ್ ಕೊಡ್ಬೋದು. ನಾನು ರೋಡ್ ಇದೆ ಅಂದರೆ ಈ ಥರ ನಾನು ಒಂದು ಕಲರ್ಫುಲ್ ಆಗಿ ಕೊಡ್ಬೋದು. ರಿವರ್ ಅಂದರೆ ಕಲರ್ಫುಲ್ ಆಗಿ ಕೊಡ್ಬೋದು. ಪಾರ್ಸಲ್ಗೆ ನಾವು ಪಾಲಿಗನ್ ಮಾಡ್ಬೋದು. ಬಿಲ್ಡಿಂಗ್ಸ್ಗಳಿಗೆ, ವೆಲ್ಸ್ಗಳಿಗೆ, ಇವೆಲ್ಲ ನಾನು ಸ್ಟೈಲ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಲ್ವಾ? ಇದಕ್ಕೆ ನಾನು ಅದರದ್ದೇ ಆದಂತಹ ಸಿಂಬಲ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ರೈಟ್? ದಿಸ್ ಎಂಟೈರ್ ಮೇಕಿಂಗ್ ಪ್ರಾಸೆಸ್ ಈಸ್ ಕಾಲ್ಡ್ ಆಸ್ ಸಿಂಬಾಲಜಿ. ಎಲ್ಲಿ? ಇದು ಸಿಂಬಾಲಜಿ ಇನ್ QGIS. ಅರ್ಥ ಆಯ್ತಾ? ನೋಡಿ ಇಷ್ಟೆಲ್ಲ ಆದ್ಮೇಲೆನೆ ನನಗೇನಾಗುತ್ತೆ, ಇಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಒಂದು ಲೆಜೆಂಡ್ ರಿಚ್ ಇರುವಂತಹ ಒಂದು ಮ್ಯಾಪ್ ಸಿಗುತ್ತೆ ನಮಗೆ, ಯೂಸಿಂಗ್ ಡಿಫ್ರೆಂಟ್ ಸಿಂಬಾಲಜಿ. ಸೊ ಸಿಂಬಾಲಜಿ ಅಂದ್ರೆ ಅರ್ಥ ಆಯ್ತಲ್ವೇನ್ರಿ? ಸಿಂಬಾಲಜಿ is nothing but how features are visually represented. ಎಷ್ಟು ಥಿಕ್ ಇರಬೇಕು, ಎಷ್ಟು ಕಲರ್ ಇರಬೇಕು, ಯಾವ ಕಲರ್ ಇರಬೇಕು, ವಾಟ್ ಈಸ್ ದ ಲೆಜೆಂಡ್, ಹೌ ಟೆಕ್ಸ್ಟ್ ಆರ್ ಮೆನ್ಷನ್, ಆ ಥರ. ಸಪೋಸ್ ಇವಾಗ ನೀವು NCERT ಬುಕ್ಸಲ್ಲಿ ನೋಡಿರ್ತೀರ, ಮ್ಯಾಪ್ಸ್ಗಳಲ್ಲಿ ನೋಡಿದಾಗ ಡಾಟ್ ಇತ್ತು ಅಂತಂದರೆ ವೇರಿಯಸ್ ಡಾಟ್ಸ್ ಕೊಟ್ಟಿರ್ತಾರೆ ನೋಡಿ, ಈ ಥರ ವೇರಿಯೇಷನ್ಸ್ ಕೊಟ್ಟಿರ್ತಾರೆ. ಆರ್ ಯು ರಿಕಾಲಿಂಗ್ ಇಟ್? ಎಸ್, ಐ ಆಮ್ ರಿಕಾಲಿಂಗ್. ಓಕೆ, ಇದು ನೋಡಿ, ಸಿಂಪಲ್ ಲೈನ್, ಡ್ಯಾಶ್ ಲೈನ್, ಆರೋ ಲೈನ್, ನೋಡಿ ಈ ಥರ ಲೈನ್ಸ್ ನೋಡಿರ್ತೀರಾ ನೀವು. ಪಾಲಿಗನ್ ಇದೆ ಅನ್ಕೊಳ್ಳಿ, ನೋಡಿ ಈ ಥರ ವೇರಿಯಸ್ ಪಾಲಿಗನ್ಸ್ ಕೊಟ್ಟಿರ್ತಾರೆ, ರೈಟ್? ಒಂದೊಂದು ರೆಪ್ರೆಸೆಂಟ್ ಮಾಡುತ್ತಪ್ಪ ಅಷ್ಟೇ. ಟೆಕ್ಸ್ಟ್, ಸಪೋಸ್ ಟೆಕ್ಸ್ಟ್ ABC ಇದೆ, ಅದನ್ನು ಕೂಡ ನೀವು ಮರಿಬೋದಲ್ವಾ? ಸಪೋಸ್ ನೋಡಿ, ಇಲ್ಲಿ ನಾನು ಬರ್ದಿದ್ದೀನಲ್ವಾ, ಮಹಾನದಿ ಅನ್ನುವಂತಹ ಒಂದು ನದಿ ಹೋಗ್ತಾ ಇದೆ ಅಂತ. ಹೆಂಗ್ ಬರ್ದಿದ್ದೀನಿ? ಇದು ಬಂದ್ಬಿಟ್ಟು ಟೆಕ್ಸ್ಟ್ ಅನ್ನೋ ಒಂದು ಜಾಮೆಟ್ರಿ ಟೈಪ್ ಅಲ್ಲಿ ಬರುತ್ತೆ ಅದು. ಅರ್ಥ ಆಯ್ತಾ? Symbology is nothing but visible representation of GIS feature, right? Good symbology turns GIS into a information that is easy to understand, right? Correct ಅದು. ಸೊ ಇಷ್ಟೆಲ್ಲ ಆದ್ಮೇಲೆ ನಮ್ಗೆ ಏನ್ ಗೊತ್ತಾ, ಇವಾಗ ಎಲ್ಲಾನು ಆಯ್ತು, ಒಂದು ಮ್ಯಾಪ್, ಒಳ್ಳೆ ಮ್ಯಾಪ್ ಕ್ರಿಯೇಟ್ ಆಯ್ತು. ಇವಾಗ ಅದನ್ನ ಒಂದು ಮ್ಯಾಪ್ ಲೇಔಟ್ ಆಗಿ ಕನ್ವರ್ಟ್ ಮಾಡಿ ಪ್ಲಸ್ ಒಂದು ಪ್ರಿಂಟಿಂಗ್ ಮಾಡೋಣ ಇವಾಗ. ಸರ್ ಇದು ಮ್ಯಾಪ್ ಲೇಔಟ್ ಹೆಂಗೆ ಸರ್? ನೆನ್ಪು ಮಾಡ್ಕೊಳ್ಳಿ, ಸಪ್ರೇಟ್ ಆಗಿ ನಾನು ಒಂದು ಮ್ಯಾಪ್ ಅಂತ ಒಂದು ಚಾಪ್ಟರ್ ಮಾಡಿದ್ದೆ. ಆ ಮ್ಯಾಪಲ್ಲಿ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ಮ್ಯಾಪ್ ಹೇಳಿದ್ದೆ ನಾನು, ನೆನಪಿದೆಯಾ? ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ಮ್ಯಾಪ್, ರೈಟ್? ಆ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ಮ್ಯಾಪ್ ಅನ್ನ ನಾನು ಎಲ್ಲವನ್ನು ಆ್ಯಡ್ ಮಾಡಿದಾಗ ಫೈನಲಿ ಐ ವಿಲ್ ಬಿ ಗೆಟಿಂಗ್ ಅ ವೆರಿ ಬ್ಯೂಟಿಫುಲ್ ಮ್ಯಾಪ್ ವಿತ್ ವೇರಿಯಸ್ ಕಾಂಪೊನೆಂಟ್ಸ್. ನೆನ್ಪು ಮಾಡ್ಕೊಳ್ಳಿ, ಈ ತರ ಒಂದು ಮ್ಯಾಪ್ ಅನ್ನ ನಾನು ಅಲ್ಲಿ ತಗೊಂಡಿದ್ದೆ ಎಕ್ಸಾಂಪಲ್, ನೆನಪಿದೆಯಾ? ರೈಟ್? ಇವಾಗ ನೆನ್ಪು ಬರಲೇಬೇಕು ನಿಮಗೆ, ಇಲ್ಲ ಅಂದ್ರೆ ನೀವು ರಿವೈಸ್ ಮಾಡ್ತಾ ಇಲ್ಲ ಅಂತ ಅರ್ಥ, ಅಥವಾ ಇಲ್ಲಾಂದ್ರೆ ಬೇಸಿಕ್ಸ್ ಕ್ಲಾಸ್ ನೋಡಿಲ್ಲ ಅಂತ ಅರ್ಥ.
ಸೇಮ್ ಇದೇ ಥರ ಒಂದು ಟಿಪಿಕಲ್ ಮ್ಯಾಪನ್ನು ತೊಗೊಂಡಿದ್ದೆ ನಾನು. ವಿಲೇಜ್ ನೇಮ್ ಏನು, ಟೈಟಲ್ ಏನು, ಲ್ಯಾಟಿಟ್ಯೂಡ್ಸ್ ಏನು, ಲಾಂಗಿಟ್ಯೂಡ್ಸ್ ಏನು, ಇಲ್ಲಿ ಡೈರೆಕ್ಷನ್ಸು, ಇಲ್ಲಿ ಯಾವ ಥರ ಒಂದು ಮ್ಯಾಪ್ ಇರುತ್ತೆ, ಸ್ಕೇಲ್ ಏನು, ರೈಟ್? ಗ್ರಾಫಿಕಲ್ ಸ್ಕೇಲ್ ಏನು, ಇಂಜಿನಿಯರಿಂಗ್ ಸ್ಕೇಲ್, ರೆಪ್ರೆಸೆಂಟೇಟಿವ್ ಫ್ರಾಕ್ಷನ್ ಏನು, ಸೋರ್ಸ್ ಏನಿರುತ್ತೆ, ಹ್ಮ್? ಇಲ್ಲಿ ಲೆಸೆನ್ಸ್ ಇರುತ್ತೆ. ದಿಸ್ ಲೆಸೆನ್ಸ್ ಯೂಸಿಂಗ್ ಸಿಂಬಾಲಜಿ ಹೆಂಗೆ ಹೆಂಗೆ ಬರುತ್ತೆ, ಅರ್ಥ ಆಯ್ತಲ್ವಾ? ಅದಕ್ಕಾಗಿ ಬೇಸಿಕ್ಸ್ ಕ್ಲಾಸಸ್ ಇಂಪಾರ್ಟೆಂಟ್. ಡೈರೆಕ್ಟ್ ಆಗಿ ನಾನು ಇಲ್ಲೇ ಜಂಪ್ ಆಗಿದ್ರೆ ನಿಮಗೂ ಅರ್ಥ ಆಗ್ತಿದ್ದಿಲ್ಲ, ನನಗೂ ಅರ್ಥ ಆಗ್ತಾ ಇದ್ದಿದ್ದಿಲ್ಲ, ರೈಟ್? ಇವಾಗ ನೋಡಿ ಇಲ್ಲಿ ಏನೇನಿರುತ್ತೆ, ಟೈಟಲ್ ಇರುತ್ತೆ, ಮ್ಯಾಪ್ ಫ್ರೇಮ್ ಇರುತ್ತೆ, ಲೆಸೆನ್ಸ್ ಇರ್ತವೆ, ಸ್ಕೇಲ್ ಬಾರ್, ನಾರ್ತ್ ಆರೋ, ಲೇಬಲಿಂಗ್ಸ್, ಗ್ರಿಡ್ಸ್ ಇರ್ತವೆ, ಸೋರ್ಸ್ ಇರುತ್ತೆ, ಪೇಜ್ ಸೆಟಪ್ ಇರುತ್ತೆ, ರೈಟ್? ಅರ್ಥ ಆಯ್ತಾ? ಎಸ್. ಸೊ ಇಷ್ಟೆಲ್ಲ ಆದಮೇಲೆ ನಾನು ಏನು ಮಾಡ್ತೀನಿ, ಲೇಔಟ್ ಡಿಸೈನ್ಗೆ ಓಪನ್ ಲೇಔಟ್ ಅಂತ ಹೋಗ್ತೀನಿ. ಅಲ್ಲಿ ಪೇಜ್ ಸೆಟಪ್ ತೊಗೊತೀನಿ, ವೆದರ್ ಇಟ್ ಈಸ್ ಓರಿಯಂಟೇಷನ್, ಮಾರ್ಜಿನ್ಸ್ ಇರಬೇಕಾ, ಅಲ್ಲಿ ಹೋಗಿ ಆ್ಯಡ್ ಮ್ಯಾಪ್ ಅಂತ ಹೊಡೆದು, ರೈಟ್? ಆ್ಯಡ್ ಮ್ಯಾಪ್ ಅಂತ ಹೊಡಿತೀನಿ. ಐ ವಿಲ್ ಆ್ಯಡ್ ದ ಲೆಸೆನ್ಸ್, ಐ ವಿಲ್ ಆ್ಯಡ್ ದ ಸ್ಕೇಲ್, ಐ ವಿಲ್ ಆ್ಯಡ್ ದ ನಾರ್ತ್ ಆರೋ, ಐ ವಿಲ್ ಆ್ಯಡ್ ದ ಲೇಬಲ್ಸ್. ಇದೆಲ್ಲನೆಲ್ಲ ಆ್ಯಡ್ ಮಾಡಿ ನಾನು ಒಂದು ಎಕ್ಸ್ಪೋರ್ಟ್ ಮಾಡಿ ಅದನ್ನು ಪ್ರಿಂಟ್ ತೊಗೊತೀನಿ. Hence, this is called as map layout and printing. ಅರ್ಥ ಆಯ್ತಾ? ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಫಸ್ಟಲ್ಲಿ ಕ್ಲಾಸ್ ಮಾಡಿರೋದಕ್ಕೆ ನಾವು ಹೋಗ್ತಾ 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 ನಾವು ಅದಕ್ಕೆ ಎಲ್ಲದಕ್ಕೂ ಒಂದು ಅಂತ್ಯ ಮಾಡ್ತಾ ಇದ್ದೀವಿ ನೋಡಿ. ಪ್ರಾರಂಭದಲ್ಲಿ ನಮಗೆ ಎಷ್ಟು ಕಷ್ಟ ಫೀಲ್ ಆಗ್ತಿತ್ತು, ಹೋಗ್ತಾ ಹೋಗ್ತಾ ನೋಡಿ ಯಾವ ಥರ ಒಂದು ಈಸಿ ಎಂಡಿಂಗ್ ಆಗ್ತಾ ಇದೆ. ಐ ಮೀನ್ ಲೈಕ್ ಒಂದು ಗೊತ್ತಿರುವಂತಹ ಒಂದು ಪದಗಳನ್ನು ನಾವು ಓದ್ತಾ ಇದ್ದೀವಿ, ರೈಟ್? ಸೊ ಅಲ್ಟಿಮೇಟ್ಲಿ ನನಗೆ ಹೇಳಿ, ಮ್ಯಾಪ್ ಕ್ಯಾನ್ವಾಸ್ ಡಿಫ್ರೆನ್ಸ್ ಏನು ಮತ್ತು ಮ್ಯಾಪ್ ಲೇಔಟ್ ಡಿಫ್ರೆನ್ಸ್ ಏನು ಸರ್? ಅಂದರೆ ನಾನು ಹೇಳಿದ್ನಲ್ಲ ಆಗಲೇ, ಮ್ಯಾಪ್ ಕ್ಯಾನ್ವಾಸ್ ಅಂದರೆ ಏನು ಅಂತ. ಇಲ್ಲಿ ನೋಡಿ, ನಾನು ಏನೇ ಒಂದು ಪ್ರತಿಯೊಂದು ಮಾಡ್ತೀನಿ, ದಿಸ್ ಇಸ್ ಕಾಲ್ಡ್ ಮ್ಯಾಪ್ ಕ್ಯಾನ್ವಾಸ್ ಅಲ್ವಾ? ಇದು ಒಂದು ಇನ್ಪುಟ್ ರಿಲೇಟೆಡ್ ಸ್ಪೇಸ್. ಇದು ನನಗೆ ಮ್ಯಾಪ್ ಲೇಔಟ್ ಅಂತ ಏನು ಬಂದಿದೆ ಅದು ಒಂದು ನನಗೆ ಔಟ್ಪುಟ್ ಆಗಿರುತ್ತೆ ಗೆಳೆಯರೆ, ರೈಟ್? ಇದು ಒಂದು ಔಟ್ಪುಟ್, ಇದು ಮ್ಯಾಪ್. ಇದು ಅದಕ್ಕಾಗಿ ಸಿಂಪಲ್ ಡಿಫ್ರೆನ್ಸ್ ಏನು ಗೊತ್ತಾ, ಮ್ಯಾಪ್ ಕ್ಯಾನ್ವಾಸ್ ಈಸ್ ಆಲ್ ಅಬೌಟ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಸ್ಪೇಸ್. ಆದರೆ ಇಲ್ಲಿ ನೋಡಿ, ಲೇಔಟ್ ಅನ್ನೋದು ಒಂದು ಫೈನಲ್ ಪ್ರೆಸೆಂಟಬಲ್ ಮ್ಯಾಪ್ ಔಟ್ಪುಟ್ ಅಂತ ಅರ್ಥ. ಅದು ಹೆಂಗೆ ಅಂತ ಪ್ರೊಸೀಜರ್ ಇಲ್ಲಿದೆ, ಅರ್ಥ ಆಯ್ತಲ್ವಾ? ಸೊ ಮ್ಯಾಪ್ ಕ್ಯಾನ್ವಾಸ್ ಅಂದ್ರೆ ಏನು, ಇದೊಂದು ವರ್ಕಿಂಗ್ ಎನ್ವಿರಾನ್ಮೆಂಟ್. ಇದು ಬಂದ್ರೆ ಫೈನಲ್ ಔಟ್ಪುಟ್ ಇದು, ರೈಟ್? ಇಟ್ ಈಸ್ ಯೂಸ್ ಫಾರ್ ಡೇಟಾ ಕ್ರಿಯೇಷನ್, ಎಡಿಟಿಂಗ್, ಅನಾಲಿಸಿಸ್, ಎಕ್ಸ್ಪ್ಲೋರೇಷನ್. ಆದರೆ ಇಲ್ಲಿ ಡಿಸೈನ್, ಪ್ರೆಸೆಂಟಿಂಗ್ ಮ್ಯಾಪ್ಸ್, ಇದೊಂದು ಟೆಂಪರರಿ ವ್ಯೂ. ಆದರೆ ಇದೊಂದು ಫೈನಲ್ ಆ್ಯಂಡ್ ರೆಡಿಮೇಡ್ ಫಾರ್ ಪ್ರಿಂಟಿಂಗ್ ಆ್ಯಂಡ್ ಶೇರಿಂಗ್ ಅವರ್ ಪಬ್ಲಿಕೇಶನ್ಗೋಸ್ಕರ, ರೈಟ್? ಇಲ್ಲಿ ಏನು ಎಲಿಮೆಂಟ್ಸ್ ಇಲ್ಲ, ಪೇಜ್ ಇಲ್ಲ, ಟೈಟಲ್ ಇಲ್ಲ, ಲೆಜೆಂಡ್ ಇಲ್ಲ, ಏನೂ ಇಲ್ಲ ಇಲ್ಲಿ ಮ್ಯಾಪ್ ಕ್ಯಾನ್ವಾಸ್ ಅಲ್ಲಿ. ಆದರೆ ಇಲ್ಲಿ ಪ್ರತಿಯೊಂದು ಟೈಟಲ್ಸ್, ಲೆಜೆಂಡ್ಸ್, ರೈಟ್, ಸಿಂಬಲ್ಸ್, ಎವ್ರಿಥಿಂಗ್ ಈಸ್ ಮೇಡ್ ಹಿಯರ್ ಇನ್ ದ ಲೇಔಟ್. ಡಿಫ್ರೆನ್ಸ್ ಗೊತ್ತಾಯ್ತಾ ಮ್ಯಾಪ್ ಕ್ಯಾನ್ವಾಸ್ ಮತ್ತೆ ಲೇಔಟ್ ಮಧ್ಯೆ? ಸಿಂಪಲ್ ಫ್ರೆಂಡ್ಸ್. ಓಕೆ, ಎಸ್. ಸೊ ಇಷ್ಟೆಲ್ಲ ಆಯಿತು ಆದಮೇಲೆ ನನಗೆ ಲಾಸ್ಟಲ್ಲಿ ಈ ಒಂದು ಸಾಫ್ಟ್ವೇರನ್ನು ನಾವು ಯೂಸ್ ಮಾಡುವಾಗ ಸರ್ಟನ್ ಟೈಮ್ಸ್ ಒಂದು ಸಾಫ್ಟ್ವೇರ್ಸ್ಗಳಲ್ಲಿ ಎಕ್ಸ್ಟೆನ್ಷನ್ ಸಾಫ್ಟ್ವೇರ್ಸ್ ಅಂತ ಇರ್ತವೆ ಅಥವಾ ಪ್ಲಗಿನ್ ಸಾಫ್ಟ್ವೇರ್ಸ್ ಅಂತ ಇರ್ತವೆ. ಯಾಕೆ ಬೇಕು ಅಂತಂದರೆ, ನಾರ್ಮಲ್ QGIS ಇದೆ, ಅದಕ್ಕೆ ನಾವು ಎಕ್ಸ್ಟ್ರಾ ಪ್ಲಗಿನ್ಸ್ ಅಥವಾ ಎಕ್ಸ್ಟೆನ್ಷನ್ಸ್ ಹಾಕಿದರೆ ಎಡಿಷ್ನಲ್ ಫಂಕ್ಷನಾಲಿಟಿ ಬರುತ್ತೆ. ಅದಕ್ಕಾಗಿ ಹೇಳಿ ನನಗೆ ಡೆಫಿನಿಷನ್ ಏನಾಗ್ಬೋದು, ಪ್ಲಗಿನ್ ಈಸ್ ಅನ್ ಅಡಿಷನಲ್ ಸಾಫ್ಟ್ವೇರ್ ಕಾಂಪೊನೆಂಟ್ ದಟ್ ಎಕ್ಸ್ಟೆಂಡ್ಸ್ ದ ಫಂಕ್ಷನಾಲಿಟಿ ಟು ದ QGIS, ರೈಟ್? ಅರ್ಥ ಆಯ್ತಾ? ಇವಾಗ ಹೇಳಿ, ವಾಟ್ ಕ್ಯಾನ್ ಪ್ಲಗಿನ್ಸ್ ಡೂ? They can add the tools, they can automate the workflows, they can connect to the external services, they can provide specialized processing. That is the use of plugins, my dear. ಅರ್ಥ ಆಯ್ತಾ? ಇದು ಬೆನಿಫಿಟ್ ಇದೆ ಪ್ಲಗಿನ್ಸ್ದು. ಅದಕ್ಕಾಗಿ ಸಿಲೆಬಸ್ಸಲ್ಲಿ ಪ್ಲಗಿನ್ಸ್ ಮತ್ತು ಎಕ್ಸ್ಟೆನ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಅದು ಸಾಫ್ಟ್ವೇರಲ್ಲಿ ಕಂಡು ಬರುತ್ತಾ ಸರ್ ನಮಗೆ? ಎಸ್, ಕಂಡು ಬರುತ್ತೆ. ಹೆಂಗೆ ನೋಡಿ, ಇಲ್ಲಿ ಪ್ರಾಜೆಕ್ಟ್ ಎಡಿಟ್ ಸೊ ಆ್ಯಂಡ್ ಸೊ ಇತ್ತು, ಇಲ್ಲಿ ಪ್ಲಗಿನ್ಸ್ ಅಂತ ಇದೆ ನೋಡಿ, ಇಲ್ಲಿ ಇನ್ಸ್ಟಾಲ್ ಪ್ಲಗಿನ್ಸ್, ಪೈಥಾನ್ ಕನ್ಸೋಲ್, ಏನೇನೋ ಇದೆ. ಯು ಕ್ಯಾನ್ ಆ್ಯಡ್ ದ ಪ್ಲಗಿನ್ಸ್ ಆಲ್ಸೋ.
ರೈಟ್? ಪ್ಲಗಿನ್ಸ್ ಇರ್ತವೆ ಇಲ್ಲೆಲ್ಲ, ಆ್ಯಡ್ ಮಾಡ್ಬೋದು. ಓಕೆ, ಸೊ ಇವಾಗ ಹೇಳಿ QGIS ಇದೆ, ಪ್ಲಗಿನ್ಸ್ ಆ್ಯಡ್ ಮಾಡ್ತೀನಿ, ಐ ವಿಲ್ ಇನ್ಸ್ಟಾಲ್ ದೋಸ್ ಪ್ಲಗಿನ್ಸ್. ಅಡಿಷ್ನಲ್ ನಮಗೆ ಎಫಿಷಿಯನ್ಸಿ ಬರುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ, ಎಫಿಷಿಯನ್ಸ್ ಆಗಿ ಸ್ಪೆಷಲೈಸ್ ಟಾಸ್ಕ್ ಮಾಡುತ್ತೆ ಅದು. ಅಂದರೆ ಪ್ಲಗಿನ್ಸ್ ಆರ್ ನಥಿಂಗ್ ಬಟ್ ವಿಚ್ ಎಕ್ಸ್ಟೆಂಡ್ಸ್ ದ ಫಂಕ್ಷನಾಲಿಟಿ ಆಫ್ QGIS. ಸ್ಪೀಡ್ ಇನ್ಕ್ರೀಸ್ ಮಾಡುತ್ತೆ, ಕ್ವಾಲಿಟಿ ಆಫ್ ಔಟ್ಪುಟ್ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಅರ್ಥ ಆಯ್ತಾ? ಕ್ವಶನ್ ಕೇಳ್ತಾರೆ, ಇದು ಒಂದು ಸಪ್ರೇಟ್ ಸಾಫ್ಟ್ವೇರ್ ಆದ? ನೋ ನೋ ನೋ, ಇಟ್ಸ್ ಜಸ್ಟ್ ಅನ್ನೋದು ಒಂದು ಎಡಿಷನಲ್ ಫಂಕ್ಷನಾಲಿಟಿ ಮಾತ್ರ ಇದು. ಇಟ್ಸ್ ನಾಟ್ ಅನ್ ಲೈಕ್ ಸಾಫ್ಟ್ವೇರ್, ಇದು ಒಂದು ಎಕ್ಸ್ಟೆನ್ಷನ್ ದಟ್ ಆಡ್ಸ್ ಫಂಕ್ಷನಾಲಿಟಿ ಟು ದ QGIS. ಓಕೆ ಸರ್, ಏನಾದರೂ ಪ್ಲಗಿನ್ಸ್ ಇದೆಯಾ? ಇಲ್ಲಿ ನೋಡಿ, ಕ್ವಿಕ್ ಮ್ಯಾಪ್ ಸರ್ವಿಸಸ್ ಅಂತ ಒಂದು ಪ್ಲಗಿನ್ ಬರುತ್ತೆ. ಇಲ್ಲೇನಿದು ಯೂಸ್ ಏನು? ಆ್ಯಡ್ ಗೂಗಲ್ OSM ಮತ್ತು ಬಿಂಗ್ ಬೇಸ್ ಮ್ಯಾಪ್ಸ್ಗಳನ್ನು ಆ್ಯಡ್ ಮಾಡಬೇಕಾದ್ರೆ. ಓಪನ್ ಲೇಯರ್ ಪ್ಲಗಿನ್ ಅಂತ ಇರುತ್ತೆ, ಇದು ಆನ್ಲೈನ್ ಬೇಸ್ ಮ್ಯಾಪ್ಸನ್ನು ಆ್ಯಡ್ ಮಾಡಬೇಕಾದ್ರೆ. ಸೆಮಿ ಆಟೋಮ್ಯಾಟಿಕ್ ಕ್ಲಾಸಿಫಿಕೇಶನ್ ಪ್ಲಗಿನ್ಸ್ ಅಂತ ಬರ್ತವೆ, ರಿಮೋಟ್ ಸೆನ್ಸಿಂಗ್ ಕ್ಲಾಸಿಫಿಕೇಶನ್ನ ಆ್ಯಡ್ ಮಾಡಬೇಕಾದ್ರೆ. NMQGIS ಅಂತ ಬರುತ್ತೆ, ಜಿಯೋ ಕೋಡಿಂಗ್ ಮತ್ತು ವೆಕ್ಟರ್ ಟೂಲ್ಸ್ಗಳನ್ನು ಆ್ಯಡ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಕ್ಯೂ ಫೀಲ್ಡ್ ಸಿಂಕ್ ಅಂತ ಬರುತ್ತೆ, ಇದು ಸಿಂಕ್ QGIS ಪ್ರಾಜೆಕ್ಟ್ ಮೊಬೈಲ್ ಆ್ಯಪ್ಸಲ್ಲಿ ಇರುತ್ತೆ, ಅದಕ್ಕೆ ಒಂದು ಹೆಲ್ಪ್ ಆಗುವಂತಹ ಪ್ಲಗಿನ್ ಇರುತ್ತೆ. DB ಮ್ಯಾನೇಜರ್, ಇದು ಬಂದ್ಬಿಟ್ಟು ಡೇಟಾಬೇಸ್ ಮ್ಯಾನೇಜ್ ಮಾಡೋಕ್ಕೆ. ಪ್ರಾಸೆಸಿಂಗ್ ಟೂಲ್ ಬಾಕ್ಸ್ ಅಂತ ಇರುತ್ತೆ, ಸ್ಪೇಷಲ್ ಅನಾಲಿಸಿಸ್ ಟೂಲ್ಸ್ಗೋಸ್ಕರ. ಜಿಯೋ ರೆಫರೆನ್ಸರ್ ಅಂತ ಇರುತ್ತೆ, ರೆಫರೆನ್ಸ್ ಸ್ಕ್ಯಾನ್ಡ್ ಮ್ಯಾಪ್ಸ್ಗೋಸ್ಕರ. ಅಂದರೆ ವೇರಿಯಸ್ ಪ್ಲಗಿನ್ಸ್ ಇರ್ತವೆ ವಿಚ್ ವಿಲ್ ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದ ಸಾಫ್ಟ್ವೇರ್. ಅರ್ಥ ಆಯ್ತಾ?